ಲೆಟ್ ಮಿ ವೆಲ್ಕಮ್ ವಿದ್ವಾನ್ ಕೊನ್ನಕೋಲ್ ಸೋಮಶೇಖರ್ ಜೋಯಿಸ್ ಅವ್ರನ್ನ ಟು ವಾಯ್ಸ್ ಆಫ್ ಬೆಂಗಳೂರು. ನಮಸ್ಕಾರ. ನಮಸ್ಕಾರ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದನ್ನ ಇನ್ನೇನು ಹೋದ್ರೂ ಮೇಲೆ ಹೋಗಬೇಕು ಅಂದರೆ ಮುಂಬೈಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಏನಿದು ಹಿಂದಿಲೇ ಮಾತಾಡಬೇಕು, ಏನಿದು ಬರೀ ಸ್ಟ್ರಾಟಜಿ ಪ್ಲಾನಿಂಗ್ ಇರುತ್ತೆ ಹೊರತು ಕ್ರಿಯೇಟಿವಿಟಿ ತುಂಬ ಕಡಿಮೆ. ದ ಮೊಮೆಂಟ್ ಯು ಗೋನ್ ಟು ಮ್ಯಾನೇಜಲ್ ಪೋಸ್ಟ್ ಸಾಧಾರಣ ಇಷ್ಟೇ ಇರುತ್ತೆ: ಹೈರ್ ಮಾಡು, ಫೈರ್ ಮಾಡು, ಅಪ್ರೈಸಲ್ ಮಾಡು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳವಾದ್ಯಗಳ ಶಬ್ದಾಕ್ಷರಗಳನ್ನು ಬಾಯಿಯ ಮೂಲಕ ಸುಲಲಿತವಾಗಿ ಸಹಜವಾಗಿ ಪ್ರಸ್ತುತಪಡಿಸುವ ಕ್ರಿಯೆನೇ ಕೊನಕೊಲ 150 ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಮಾಡಿ ಹಾಗೆ ನಿದ್ದೆ ಲೆಪ್ಸಿದ್ರು ಅದೇ ಹೇಳ್ತಿರ್ತೀನಿ ನಾನು. ತರಿಕೆಟತಕ ಅಂದರೆ ಆಡಿಯನ್ಸ್ ಓನ್ ಕ್ಲಾಪ್ಸ್ ಹೊಡಿತಾರೆ. ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಇದೇನೇನೋ ಕೊನೋಕೋಲ್ ಅನ್ಕೋತಾರೆ. ಸೊ ಈ ಶಾಕಿಂಗ್ ಫ್ಯಾಕ್ಟರು, ಈ ಒಂದು ಥ್ರಿಲ್ಲಿಂಗ್ ಫ್ಯಾಕ್ಟರ್ ಮೀರಿ ಒಂದು ಕಲೆ ಇದೆ. ಸಾಧಾರಣ ಕೊನೋಕೋಲ್ ಹೇಳೋರಿಗೆ ವಾಕ್ ಶುದ್ಧಿ ಚೆನ್ನಾಗಿರುತ್ತೆ, ಪ್ರೊನೌನ್ಸಿಯೇಷನ್ ಡಿಕ್ಷನ್ ಇರುತ್ತೆ. 2 1 ತಕ 2 2 ಕಿಟ ತಕ 2 3 ತರಿಕಿಟ ತಕ 2 4 ತಕ ತರಿಕಿಟ ತಕ 2 5 ಕಿಟ ತಕ ತರಿಕಿಟ ತಕ 2 6 ತರಿಕಿಟ ತಕ 2 7 ತಕ ತರಿಕಿಟ ತಕ 2 8 ಕಿಟ ತಕ ತರಿಕಿಟ ತಕ 2 9 ತರಿಕಿಟ ತಕ 2 10 ತಕ ತರಿಕಿಟ ತಕ 2 10 ತಕ ತರಿಕಿಟ ತಕ ಧಿ 2 10 ತಕ ತರಿಕಿಟ ತಕ ತತ್ರ ಷೋಡಶಾಕ್ಷರಮಿತಿ ಯದುಕ್ತಂ ತದನು ವ್ಯಾಖ್ಯಾಸ್ಯಾಮಃ ಕ ಖ ಗ ಘ ಟ ಠ ಡ ಣ ತ ಥ ದ ನ ಯ ರ ಲ ಹ ಇತಿ ಷೋಡಶಾಕ್ಷರಾಣಿ ನಿಯತಂ ಪುಷ್ಕರವಾದ್ಯೆ ವಾಕ್ಕರಣೈ ಸಂವಿಧೇಯಾನಿ. ವಾಕ್ಕರಣ ಅನ್ನೋದು ಕೊನೋಕೋಲ್ ಇನ್ನೊಂದು ಹೆಸರು. ಭಾಷೆ ಕಲಿಯೋದಕ್ಕೆ ನೀವು ಸ್ಕೂಲ್ಗೆ ಹೋಗಿನ ಮುಂಚೆ ರಾಜ್ಕುಮಾರ್ ಪಿಕ್ಚರ್ ನೋಡಿದ್ರೆ ಸಾಕು, ನಮಗೆ ಒಳ್ಳೆ ಕನ್ನಡ ಬಂದ್ಬಿಡುತ್ತೆ. ಕೆಡತಕ ತರಿಕೆಡದಿ ತಮ್ ಕೆಡತಕ ತರಿಕೆಡತಕ ಧಿಮ್ ತ ಧಿಮ್ ವಾಯ್ಸ್ ಆಫ್ ಬೆಂಗಳೂರು. ಇವತ್ತು ಒಂದು 5,000 ವರ್ಷಗಳಷ್ಟು ಹಳೆಯದಾದ ಆರ್ಟ್ ಫಾರ್ಮ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿದ್ವಾಂಸರನ್ನೇ ಕರೆಸ್ಬಿಟ್ಟಿದ್ದೀನಿ. ಸೊ ಈ ಆರ್ಟ್ ಫಾರ್ಮ್ನ ಬಗ್ಗೆ ಉಲ್ಲೇಖ ವೇದಗಳಲ್ಲಿದೆ, ನಾಟ್ಯಶಾಸ್ತ್ರದಲ್ಲಿದೆ. ಈ ಆರ್ಟ್ ಫಾರ್ಮ್ನ ಬಗ್ಗೆ ಹೇಳ್ತಾ ಬಹುಶಃ ಈ ಹೆಸರನ್ನ ಸಾಕಷ್ಟು ಜನ ಕೇಳಿಲ್ದೇ ಇದ್ರು ಈ ಆರ್ಟ್ ಫಾರ್ಮ್ ಇದರ ಪರ್ಫಾರ್ಮೆನ್ಸ್ನ ಕೇಳ್ತಿದ್ದ ಹಾಗೆ ಅಥವಾ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ, ಈ ಹಾಡಲ್ಲಿ ಕೇಳಿದ್ದೀನಿ ಅಥವಾ ಇಲ್ಲಿ ನೋಡಿದ್ದೀನಿ, ಇದರಲ್ಲಿ ಇದನ್ನು ಬಳಸ್ತಾರಲ್ವಾ ಅಂತ. ಸೊ ಇಂಥ ಸಾಕಷ್ಟು ಆರ್ಟ್ ಫಾರ್ಮ್ಸ್ ಎಸ್ಪೆಷಲಿ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಸಾಕಷ್ಟು ಆರ್ಟ್ ಫಾರ್ಮ್ಸ್ಗಳಿರುತ್ತೆ. ಆದರೆ ಕಲೆಗೆ ಭಾಷೆಯ ಹಂಗಿಲ್ಲ. ಇವತ್ತು ನಾವು ಮಾತಾಡ್ತಾ ಇರುವಂಥ ಆರ್ಟ್ ಫಾರ್ಮ್ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಕೊನ್ನಕೋಲ್ ಅಂತ ಕರಿತೀವಿ. ಏನು ಈ ಕೊನ್ನಕೋಲ್? ಬಹುಶಃ ಒಂದು ಹಾಡಿನ ಎಕ್ಸಾಂಪಲ್ ಜೊತೆ ಕೊಟ್ಟರೆ ನಿಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅದನ್ನು ಮಾಡೋದಕ್ಕೆ ಜೊತೆಗೆ ಈ ಆರ್ಟ್ ಫಾರ್ಮ್ನ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ ಡೀಟೇಲ್ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಒಂದಷ್ಟು ವರ್ಷಗಳ ಹಳೆಯ ಪರಿಚಯ ಇವರು. ಅಂದರೆ ರೇಡಿಯೋ ಡೇಸ್ಗೆ ವಿಲ್ ಹ್ಯಾವ್ ಟು ಗೋ ಬ್ಯಾಕ್. ಆದರೆ ನೋಡಿ, ರೇಡಿಯೋ ಡೇಸ್ನಲ್ಲಿ ಬಹುಶಃ ನಾನು ಇವ್ರನ್ನ ಮೀಟ್ ಮಾಡಿಲ್ಲ ಅಥವಾ ಮೀಟ್ ಮಾಡಿದ ನೆನಪು ನನಗಿಲ್ಲ. ಆದರೆ ರೇಡಿಯೋ ಡೇಸಿಂದಲೂ ಇವರ ಟ್ಯಾಲೆಂಟ್ನ ಬಗ್ಗೆ ನಾನು ಯಾವತ್ತೂ ಇನ್ನೊಬ್ಬರ ಜೊತೆ ಮಾತಾಡಿರೋದು ಸಾಕಷ್ಟು ಸನ್ನಿವೇಶಗಳ ಆ ಥರದ್ದು ನನಗೆ ನೆನಪಿದೆ. ಯಾಕಂದರೆ ಇವರಲ್ಲಿರುವಂಥ ಟ್ಯಾಲೆಂಟ್ ಅಂಥದ್ದು. ಅಂಥ ಒಬ್ಬರು ಡಿಯರ್ ಫ್ರೆಂಡ್ನ ಇವತ್ತು ನಾನು ಮಾತಾಡಿಸ್ತಾ ಇದ್ದೀನಿ. ಲೆಟ್ ಮಿ ವೆಲ್ಕಮ್ ವಿದ್ವಾನ್ ಕೊನ್ನಕೋಲ್ ಸೋಮಶೇಖರ್ ಜೋಯಿಸ್ ಅವ್ರನ್ನ ಟು ವಾಯ್ಸ್ ಆಫ್ ಬೆಂಗಳೂರು. ನಮಸ್ಕಾರ. ನಮಸ್ಕಾರ ಸೋಮ ಅವರೇ, ರೇಡಿಯೋ ಡೇಸಲ್ಲಿ ನಾವು ಮೀಟ್ ಮಾಡಿದೀವಾ? ದೇವರಾಣೆ ಇಲ್ಲ ಅಲ್ವಾ? ಓಕೆ. ಬಟ್ ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಗೊತ್ತು. ಖಂಡಿತ ಗೊತ್ತು. ನಾನು ಸಾಕಷ್ಟು ಜನರ ಜೊತೆ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ, ನಿಮ್ಮ ಟ್ಯಾಲೆಂಟ್ನ ಬಗ್ಗೆ ಮಾತಾಡಿದ್ದೀನಿ, ಆ್ಯಂಡ್ ಮೆಸೇಜಸಲ್ಲಿ ನಿಮ್ಗದನ್ನ ಕನ್ವೆ ಮಾಡಿದ್ದೀನಿ. ಹೌದು, ನಾನು ಕೂಡ ಯೂಶಲಿ ನಾವು ರೇಡಿಯೋ ವರ್ಕ್ ಮಾಡಬೇಕಾದ್ರೆ ಕಾಂಪಿಟೇಷನ್ ಮ್ಯಾಪಿಂಗ್ ಅಂತ ಮಾಡ್ತೀವಲ್ವ, ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ. ಈ ರೇಡಿಯೋ ಕ್ಷೇತ್ರದಲ್ಲಿ ಒಳ್ಳೆ ಕನ್ನಡ ಮಾತಾಡಿದ ಕೆಲವು ಆರ್ಜಸ್ಗಳಲ್ಲಿ ನೀವು ಒಬ್ಬರು. ಸೊ ಹಾಗಾಗಿ ನೀವು ನಂಗೆ ಚೆನ್ನಾಗಿ ನೆನಪಿದ್ದೀರಾ. ಸೊ ಇಟ್ಸ್ ಗುಡ್ ಟು ಬಿ ಕನೆಕ್ಟಿಂಗ್ ವಿತ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೇಮ್ ಹಿಯರ್. ದ ಫೀಲಿಂಗ್ ಇಸ್ ಮ್ಯೂಚುವಲ್. ನಿಮ್ಮ ಕಲೆಯನ್ನು ಬಹಳವಾಗಿ ಅಡ್ಮೈರ್ ಮಾಡ್ತೀನಿ ನಾನು. ಕಲೆ ತುಂಬ ದೊಡ್ಡದು. ಹೌದು, ಖಂಡಿತ ಹೌದು. ನೀವು ಒಂದೊಳ್ಳೆ ಮಾತು ಹೇಳಿದ್ರಿ. ನಾವು ಈ ಮಾತುಕತೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ ದಟ್ ನಾವು ಇಲ್ಲದೇ ಇದ್ರೂ ಕಲೆ ರೀಚ್ ಆಗಬೇಕಾಗಿರೋನ್ನ ರೀಚ್ ಆಗಿಬಿಡುತ್ತೆ, ನಾವು ಏನೂ ಅಲ್ಲ ಇದರಲ್ಲಿ ಅಂತ. ಬಟ್ ಸ್ಟಿಲ್ ಆ ಒಂದು ಮಿಡಲ್ ಮೆನ್ ಆಗಿದ್ದು ಕಲೆಯನ್ನು ಸಾಕಷ್ಟು ಜನರಿಗೆ ತಲುಪಿಸುವಂಥ ಒಂದು ತುಂಬ ದೊಡ್ಡ ಕೆಲಸವನ್ನು ನೀವು ಮಾಡ್ತಿದ್ದೀರಾ. ಯಾಕಂದರೆ ಒಂದು, ಎಲ್ಲರೂ ರಿಸ್ಕ್ ತೊಗೊಳ್ಳಲ್ಲ ಲೈಫಲ್ಲಿ. ಆ ರಿಸ್ಕ್ ತೊಗೊಳ್ತಾರೆ ಗೊತ್ತಾ, ಒಂದು ಒಳ್ಳೆ ವಿಷಯಕ್ಕೆ. ದಟ್ ಇಸ್ ಸೋ ಇಂಪಾರ್ಟೆಂಟ್. ಲಕ್ಷಾಂತರ ರೂಪಾಯಿ ಕೈ ತುಂಬ ಸಂಬಳ ಕೊಡುವಂಥ ಕೆಲಸ, ಅದನ್ನು ತ್ಯಜಿಸಿ ನೀವು ಕೊನ್ನಕೋಲ್ನ ಫುಲ್ ಟೈಮ್ ಆಗಿ ಆರಿಸ್ಕೊಳ್ತೀರಾ. ಲೆಟ್ಸ್ ಬಿಗಿನ್ ವಿತ್ ನಿಮ್ಮ ರೇಡಿಯೋ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹೇಗೆ ಅಲ್ಲಿಂದ ನೀವು ಕೊನ್ನಕೋಲ್ಗೆ ಶಿಫ್ಟ್ ಆದ್ರಿ ಫುಲ್ ಟೈಮ್ ಅಂತ. ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಓದಿದ್ದು. ಅದಾದಮೇಲೆ ಸೌಂಡ್ ಆ್ಯಂಡ್ ಆಡಿಯೋ ಇಂಜಿನಿಯರಿಂಗ್ ಓದಬೇಕು ಅನ್ನೋ ತುಂಬ ಹಸಿವಿತ್ತು. ಯಾಕೆಂದರೆ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕನಾಗಬೇಕು, ಸಿನಿಮಾ ಸಂಗೀತ ಮಾಡಬೇಕು ಅನ್ನೋ ಒಂದು ಹುಚ್ಚು ಕನಸು.
ಅದನ್ನು ಕೆಲವ್ರ ಹತ್ರ ಹೋಗಿ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರ ಬದಲು ಒಂದು ಕಾಲೇಜಲ್ಲಿ ಹೋಗಿ ಫಾರ್ಮಲಾಗಿ ಎಜುಕೇಷನ್ ತೊಗೋಬೇಕು ಅಂತ ಚೆನ್ನೈಗೆ ಹೋದೆ. ನಾನು ಎಜುಕೇಷನ್ ಲೋನ್ ತೊಗೊಂಡು ಹೋದೆ. ಲೋನ್ ತೀರಿಸ್ಬೇಕಲ್ವಾ, ತೀರಿಸ್ಬೇಕಾದಾಗ ಒಂದು ಯಾವುದೋ ಒಂದು ಕೆಲಸ ಬೇಕಾಗಿತ್ತು. ಆವಾಗ ದೇವರಂಥ ದಾರಿ ತೋರಿಸಿದ್ದು FM ಇಂಡಸ್ಟ್ರಿ. ಕಾರ್ಪೊರೇಟ್ ಥರ ಸಂಬಳ, ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಒಂದು ಕೆಲಸ FM ರೇಡಿಯೋಲಿ ಸಿಕ್ತು. 3 ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡುವಂಥ ಸಿಕ್ತು. ಅಟ್ ಡಿಫ್ರೆಂಟ್ ಕೆಪಾಸಿಟೀಸ್. ಒಳ್ಳೊಳ್ಳೆ ಕಲಿಯೋ ಎನ್ವೈರ್ಮೆಂಟ್ ಇತ್ತು, ಒಳ್ಳೊಳ್ಳೆ ಮೆಂಟರ್ಸ್ ಇದ್ದರು. ಸಾಕಷ್ಟು ಪ್ರೆಷರಲ್ಲಿ ವರ್ಕ್ ಮಾಡಿದ್ವಿ. ನಂಬರ್ಸ್ ಚೇಸ್ ಮಾಡೋದಾಗಿರ್ಬೋದು, ಆಡಿಯನ್ಸನ್ನು ರಿಟೆನ್ಷನ್ ಮಾಡೋದಾಗಿರ್ಬೋದು. ಅದು ಬೇರೆಯೇ ಪ್ರಪಂಚ ಅದು. ಅದರಲ್ಲೂ ನಮ್ಮ ಶಾಸ್ತ್ರೀಯ ಸಂಗೀತ ಹೇಗೆ ನಾವು ತರಬಹುದು, ಅದರಲ್ಲಿ ಹೇಗೆ ನಾವು ಹರಿಕಥೆಯನ್ನು ತರಬಹುದು, ಭಾವಗೀತೆನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗನ್ನಿಸ್ತು, ವಾಟ್ ನೆಕ್ಸ್ಟ್, ಏನು ಮಾಡಬೇಕು. ಇದ್ರ ಜೊತೆಯಾಗೆ ಸಂಗೀತವನ್ನು ನಾನು ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಮಾಡ್ಕೊಂಬರ್ತಾ ಇದ್ದೆ. ನನ್ನ ಅದೃಷ್ಟ ಏನೇನೋ ತುಂಬ ಒಳ್ಳೊಳ್ಳೆ ಗುರುಗಳ ಹತ್ರ ನನಗೆ ವಿದ್ಯೆ ಕಲಿಯುವಂಥ ಒಂದು ಅವಕಾಶ ಆಯಿತು. ಜೊತೆಗೆ ಎಕ್ಸಾಮ್ಸ್ ಮಾಡ್ಕೋತಾ ಇದ್ದೆ, ಗ್ರೇಡೇಷನ್ಸ್ ಮಾಡ್ಕೋತಾ ಇದ್ದೆ. ಸೊ ಒಂದು ಕಡೆ ಒಂದು ಭದ್ರವಾದಂತಹ ಒಂದು ಬುನಾದಿ ಸಂಗೀತದಲ್ಲಿ ನನಗೆ ಗುರುಗಳ ಮುಖಾಂತರ ನನಗೆ ಸಿಕ್ಕಿತ್ತು. ಸೊ ಅದನ್ನು ಯಾಕೆ ನಾವು ಬೆಳೆಸಬಾರ್ದು ಅಂತ ಒಂದಿತ್ತು. ಇನ್ನೊಂದು ಕಡೆ ಕೆಲಸ ಚೂರು ಸ್ಯಾಚುರೇಷನ್ ಆಗ್ತಾ ಇತ್ತು. ದುಡ್ಡಿತ್ತು, ಪದವಿ ಇತ್ತು, ಪವರ್ ಇತ್ತು, ಎಲ್ಲ ಇತ್ತು. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದನ್ನು ಇನ್ನೇನು ಹೋದರೂ ನಿಮ್ಮ ಮೇಲೆ ಹೋಗಬೇಕು ಅಂದರೆ ಮುಂಬೈಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಏನಿದು ಹಿಂದಿಲೇ ಮಾತಾಡಬೇಕು, ಏನಿದು ಬರೀ ಸ್ಟ್ರಾಟಜಿ ಪ್ಲ್ಯಾನಿಂಗ್ ಇರುತ್ತೆ ಹೊರತು ಕ್ರಿಯೇಟಿವಿಟಿ ತುಂಬ ಕಡಿಮೆ. ದ ಮೊಮೆಂಟ್ ಯು ಗೋ ಟು ಮ್ಯಾನೇಜಲ್ ಪೋಸ್ಟ್ ಸಾಧಾರಣ ಇಷ್ಟೇ ಇರುತ್ತೆ, ಹೈರ್ ಮಾಡು, ಫೈರ್ ಮಾಡು, ಅಪ್ರೈಸಲ್ ಮಾಡು. ಇದು ಯಾಕೋ ನನಗೆ ಸರಿ ಬೀಳಲೇ ಇಲ್ಲ. ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರುತ್ತಲ್ವ, ಸೊ ಅದು ಕಾಯ್ತಾ ಇದ್ನೋ ಏನೋ. ಸೊ ಜೊತೆಗೆ ಸಂಗೀತದಲ್ಲಿ ಏನಾದರೂ ಮಾಡಬೇಕು. ನಾನು ಈ ಟ್ರಾನ್ಸಿಷನ್ ಆಗಿದ್ದು 2014 to 16 ಮಧ್ಯ. ಬಿಡ್ತೀನಿ ಏನೋ. ನನ್ನ ಮಗಳು ಇನ್ನೂ ಪುಟ್ಟವಳು, ಅವಾಗ ಅವಳಿಗೆ 2-3 ವರ್ಷ ಅವಳಿಗೆ. ಸೊ ಏನಾದರೂ ರಿಸ್ಕ್ ತೊಗೊಂಡ್ರೆ ಅವಾಗ ಮಾತ್ರ ತೊಗೊಳ್ಳಿಕ್ಕೆ ಸಾಧ್ಯ. ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿಮಗೆ ಗೊತ್ತು, ಕೆಲಸ ಬಿಡೋದು ಅಷ್ಟು ಸುಲಭ ಅಲ್ಲ ಅದು. ಸೊ ಐ ಹ್ಯಾಡ್ ಟು ಪ್ಲ್ಯಾನ್ ಮೈ ಫಿನಾನ್ಸಸ್. ಯಾವತ್ತೋ ಒಂದು ಸಹ ನಂಗೆ ಅವ್ರ ಬಾಸ್ ಕಂಡ್ರೆ ಇಷ್ಟ ಇಲ್ಲ, ನಂಗೆ ಕಂಪನಿ ಕಂಡ್ರೆ ಇಷ್ಟ ಇಲ್ಲ, ನಾಳೆಯಿಂದ ಬರಲ್ಲ ಅಂತ ರೆಸಿಗ್ನೇಷನ್ ಬಿಸಾಕ್ದವನಲ್ಲ ನಾನು. ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು 1-2 ವರ್ಷ ಕೆಲಸ ಇಲ್ಲ ಅಂದ್ರೂ ಜೀವನ ನಡ್ಸೋಕ್ಕಾಗಬೇಕಲ್ಲ, ಅದಕ್ಕೆ ಚೂರು ದುಡ್ಡು ಸೇವ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಇದನ್ನು ಮಾಡಬಾರ್ದು ಅಂತ ಕ್ಲಾರಿಟಿ ಇತ್ತು. ಏನು ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಕ್ಲಾರಿಟಿ ಇರಬೇಕು ನಮಗೆ ಅನ್ನೋದೊಂದು ನನಗೆ ಮುಂಚೆಂದರು. ಸೊ ಈ ಕೆಲಸ ಸಾಕು, ಇನ್ನು ಮುಂದಕ್ಕೆ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ, ಈ ಥರ ಕೆಲಸ ಬಿಡ್ತೀನಿ ಅಂತ ಮನೇಲಿ ಹೇಳಿದೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿ, ಖುಷಿಯಾಗಿರೋ ನೀನು, ಇಷ್ಟೊಂದೆಲ್ಲ ಪ್ರೆಷರ್ ಬೇಕಾಗಿಲ್ವೇನೋ, ಖುಷಿಯಾಗಿರೋ ನಾವೆಲ್ಲ ಇದೀವಲ್ವೇನೋ ಅಂದರು. ಫಸ್ಟ್ ಸಪೋರ್ಟು. ನಮ್ಮ ಗುರುಗಳ ಹತ್ರ ನಾನು ಮಾತಾಡಿದೆ. ಐ ಹ್ಯಾವ್ ಬೀನ್ ವೆರಿ ಫಾರ್ಚುನೇಟ್ ದಟ್ ಐ ಶೇರ್ ಎ ವಂಡರ್ಫುಲ್ ರಿಲೇಷನ್ಶಿಪ್ ವಿತ್ ಮೈ ಟೀಚರ್ಸ್. ಅವ್ರಿಗೆ ಹೇಳಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರ ಹತ್ರ ನಾನು ಅಡ್ವೈಸಸ್ ತೊಗೊಂಡಿದ್ದೀನಿ, ಗೈಡೆನ್ಸ್ ತೊಗೊಂಡಿದ್ದೀನಿ. ಸರ್ ಈ ಥರ ಮಾಡ್ತೀನಿ, ಒಳ್ಳೆ ಸಂಬಳ ಅಲ್ವೇನೋ, ಯಾಕೋ ಬಿಡ್ತೀಯ ನೀನು, ಇಲ್ಲ ಸರ್ ಏನೋ ಮಾಡಬೇಕು. ಎಲ್ಲರೂ ಆಯಿತು ಕಣೋ, ಧೈರ್ಯವಾಗಿರು, ನಿನ್ನ ಪ್ರತಿಭಾವಂತ, ನಿನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇದೆ. ನನ್ನ ಗುರುಗಳು ಆನೂರ್ ಅನಂತ ಕೃಷ್ಣ ಶರ್ಮಾ ಅಂತ. ಐ ಹ್ಯಾವ್ ಬೀನ್ ಫಾರ್ಚುನೇಟ್ ದಟ್ ಐ ಹ್ಯಾವ್ ಲರ್ನ್ ಫ್ರಮ್ ಇಲ್ಲಸ್ಟ್ರಿಯಸ್ ಮಾಸ್ಟರ್ಸ್ ಲೈಕ್ KN ಕೃಷ್ಣಮೂರ್ತಿ ಸರ್, BC ಮಂಜುನಾಥ್ ಸರ್, KV ಪ್ರಸಾದ್ ಸರ್ ಆ್ಯಂಡ್ ಆನೂರ್ ಅನಂತ ಕೃಷ್ಣ ಶರ್ಮಾ ಸರ್, ಶಿವು ಸರ್ ನಾವೆಲ್ಲ ಇದೀವಿ ಕಣೋ, ನೀ ಧೈರ್ಯವಾಗಿರೋ ಅಂದರು. ಅಂದರೆ ಅದು ಸುಮ್ಮನೆ ಮಾತಿಗೆ ಹೇಳಲಿಲ್ಲ, ಹಿ ರಿಯಲಿ ಲಿವ್ಡ್ ಬೈ ಹಿಸ್ ವರ್ಡ್ಸ್, ಹಿ ಸ್ಟಿಲ್ ಲಿವ್ಸ್ ಬೈ ಹಿಸ್ ವರ್ಡ್ಸ್. ನಾವಿದೀವಿ ಕಣೋ, ಧೈರ್ಯವಾಗಿರೋ ಅಂದರು. ಆ ಒಂದು ಧೈರ್ಯ. ಆಮೇಲೆ ನನಗೆ ನನ್ನ ನಾಲೆಜ್ ಮೇಲಿದ್ದಂಥ ಒಂದು ಶಿಯರ್ ಬಿಲೀಫ್, ಅಂದಿದ್ದು 1 ದಿವಸ 2 ದಿವಸ ಅಥವಾ 1-2-3 ವರ್ಷ ಕ್ಲಾಸ್ಗೆ ಹೋಗಿ ಬಂದಿದ್ದಲ್ಲ, ವರ್ಷಗಳಿಂದ ಸಾಕಷ್ಟು ಕಚೇರಿಗಳನ್ನು ಮಾಡ್ತಾ, ತುಂಬ ವಿದ್ಯೆಗಳನ್ನು ಕೇಳಿ ಕಲಿತು, ಕಾಪಿ ಮಾಡಿ, ಇನ್ಸ್ಪೈರ್ ಮಾಡಿಕೊಂಡು, ಸೊ ಈ ರೀತಿ ಒಂದಷ್ಟು ವಿದ್ಯೆ ಇನ್ನೂ ಹೆಚ್ಚು ವಿದ್ಯೆ ಕಲಿಬೇಕು ಅಂತ ಬಂದಾಗ ನಮ್ಮಲ್ಲಿ ಸಿಗೋವಂಥ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸೇ ಡ್ರೈವಿಂಗ್ ಫೋರ್ಸ್. ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂದಾಗ ಒಂದು ಬಂಡವಾಳ ಇರಬೇಕು ಅಂದರೆ ವಿದ್ಯೆನೇ ಬಂಡವಾಳ, ಬೇರೆ ಇನ್ನೇನು ಬಂಡವಾಳ ಇಲ್ಲ. ಸೊ ಹಾಗಾಗಿ ಒಂದು ನಿರ್ಧಾರ ತೊಗೊಂಡೆ. ಈಸಿ ಎಕ್ಸಿಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕಂಪ್ನಿನೂ ನನ್ನ ಬಿಡೋಕ್ಕೆ ತಯಾರಾಗಿರಲಿಲ್ಲ. ಬಟ್ ನನ್ನ ಮನಸ್ಸು ತುಂಬ ದೃಢವಾಗಿತ್ತು, ಏನಾದರೂ ಮಾಡಿದೆ ಮಾಡಬೇಕು ಅಂತ. ಸೊ ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ನಮ್ಮ ಸ್ನೇಹಿತರೆಲ್ಲ ಇದ್ದರು, ನೀ ಯಾಕೊಂದು ಮ್ಯೂಸಿಕ್ ಸ್ಕೂಲ್ ಓಪನ್ ಮಾಡಬಾರ್ದು, ಗಿಟಾರ್, ಕೀಬೋರ್ಡ್, ಡ್ರಮ್ಸು, ತಬಲಾ, ನಿಂಗೆಲ್ಲ ಮ್ಯೂಸಿಷಿಯನ್ ಫ್ರೆಂಡ್ಸೇ ಅಲ್ವಾ, ಒಂದು ಸರಿ ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಹಿಯರ್ ಗಿಟಾರ್, ಕೀಬೋರ್ಡ್, ಡ್ರಮ್, ತಬಲಾ ಕ್ಲಾಸಸ್ ಆರ್ ಡನ್ ಹಿಯರ್, ಭರತನಾಟ್ಯಂ, ಜುಂಬಾ, ಯೋಗ ಅಂತೆಲ್ಲ ಹಾಕಿದ್ರೆ ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಈ ಥರದ್ದೆಲ್ಲ ಆಲ್ರೆಡಿ 10 ಸಂಸ್ಥೆಗಳು ಮಾಡ್ತಾನೇ ಇದೆ. ಇನ್ನು ಶಾಂತಿ ಸಾಗರ್ ಥರ ನಿಮಗೆ ಸೌತ್ ಇಂಡಿಯನು ಸಿಗುತ್ತೆ, ನಾರ್ತ್ ಇಂಡಿಯನು, ಚೈನೀಸು, ಚಾಟ್ಸ್ ಎಲ್ಲ ಸಿಗುತ್ತಾರೆ. ಏನಾದರೂ ಮಾಡಿ ನಾವು ತುಂಬ ನ್ಯಾರೋ ಆಗಿ ಯಾವುದೋ ಒಂದನ್ನೇ ಮಾಡಬೇಕಲ್ವಾ
ಅಂತ ಒಂದು. ಜೊತೆಗೆ ಬೈ ದಿಸ್ ಟೈಮ್ ಕೊನ್ನೋಕೋಲ್ ಬಗ್ಗೆ ಚೂರು ಕ್ಲಾರಿಟಿ ಬರೋಕ್ಕೆ ಶುರು ಆಗಿತ್ತು. ಈ ಕೊನ್ನೋಕೋಲ್ನಲ್ಲಿ ಏನೋ ಕೃಷಿ ಮಾಡಬೇಕು ಅಂತ ನನಗಿದೆ ಅಂತ ಒಂದು ಆಸೆ ಇತ್ತು. ಆಮೇಲೆ ಒಂದು ಹಠ, ಇದರಲ್ಲೇ ಏನೋ ಮಾಡಬೇಕು, ಬಿದ್ದರೂ ಇಲ್ಲೇ ಎದ್ದರೂ ಇಲ್ಲೇ ಒದ್ದಾಡಿದ್ರು ಇಲ್ಲೇ ಅನ್ನೋ ಒಂದು ಧೈರ್ಯ. ಸರಿ, ಕೊನ್ನೋಕೋಲ್ನಲ್ಲಿ ಒಂದು ಸಂಸ್ಥೆ ಶುರು ಮಾಡಬೇಕು ಅಂತ ಅಂದ್ಕೊಂಡೆ. ಅದು ಶುರು ಮಾಡಿದಾಗ ಏನು ಹೆಸರಿಡಬೇಕು? ಈಗ ಸಾಧಾರಣ ಯಾವುದೇ ಸಂಗೀತ ಸಂಸ್ಥೆ ಅಂದರೆ ಅದು ಸಂಸ್ಕೃತ ಹೆಸರು ತಂದಿಟ್ಟು ಆ ಹೆಸರು ಏನು ಅಂತ ಎಲ್ರಿಗೂ ವರ್ಷ ಎಕ್ಸ್ಪ್ಲೈನ್ ಮಾಡಿ ಆ ಥರದ್ದೆಲ್ಲ ಮಾಡೋದಕ್ಕಿಂತ ಸಿಂಪಲಾಗಿ ವರ್ಲ್ಡ್ ಕೊನ್ನೋಕೋಲ್ ಅಕಾಡೆಮಿ, ದ ನೇಮ್ ಸೇಸ್ ಇಟ್ ಆಲ್. ತುಂಬ ಸ್ಟ್ರಾಟಜಿಕ್ಕಾಗಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡಿ. ಎಲ್ಲರಿಗೂ ಬರೀ ಇಡ್ಲಿ ಚಟ್ನಿ ಮಾತ್ರ ಸಿಗುತ್ತೆ, ಖಾರವಾದ ಕೇಸರಿಬಾತ್ ಯಾವುದೂ ಸಿಗೋಲ್ಲ ನಿಮಗೆ, ಮೃದಂಗ ಹೇಳ್ಕೊಡಲ್ಲ, ಅದು ಸಂಗೀತ ಇಲ್ಲಿ ಸಿಗೋದಿಲ್ಲ. ಕೊನ್ನೋಕೋಲ್ ಯಾರು ಅದನ್ನು ಕಲಿಬೇಕು ಅಂತಿದ್ದಾರೋ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ ಅಂತ. ಸೊ ಐ ಆಮ್ ಹ್ಯಾಪಿ ಟು ಸೇ ದಟ್ ಮೈ ಅಕಾಡೆಮಿ ಈಸ್ ದ ವರ್ಲ್ಡ್ಸ್ ಫಸ್ಟ್ ಆ್ಯಂಡ್ ಓನ್ಲಿ ಕನ್ಸರ್ವೇಟರಿ ವಿಚ್ ಓನ್ಲಿ ಪ್ರಾಪಗೇಟ್ಸ್ ಕೊನ್ನೋಕೋಲ್ ಅಂಡ್ ನಥಿಂಗ್ ಎಲ್ಸ್. ನಾನು ಐ ಹ್ಯಾಡ್ ಟು ರಿಸರ್ಚ್ ಮೋರ್ ಅಬೌಟ್ ಕೊನ್ನೋಕೋಲ್. ಸೊ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡ್ತಾ ಸಾಕಷ್ಟು ಫಾರಿನರ್ಸ್ ದೇವರ್ ಇಂಟ್ರೆಸ್ಟೆಡ್ ಅಂತ ನೋಡಿ. ಅಫ್ಕೋರ್ಸ್ ನಮ್ಮ ಎಲ್ಲ ಆರ್ಟ್ ಫಾರ್ಮ್ಗೂ ಹೊರಗಡೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತು. ಅಲ್ಲಿ ಬೆಲೆ ಬಂದಾಗಲೇ ಇಲ್ಲಿ ಬೆಲೆ ಬರೋದು. ಕರೆಕ್ಟ್. ಅಲ್ಲಿ ಯಾರು ಯೋಗ ಮಾಡಿದಾಗಲೇ ಇಂಟರ್ನ್ಯಾಷನಲ್ ಯೋಗ ಡೇ ನಮಗೆ ಬೆಲೆ ಬಂದಿದ್ದು. ಯಾವಾಗಲೂ ಅಷ್ಟೇ, ಅದು ಹ್ಯೂಮನ್ ಟೆಂಡೆನ್ಸಿ ಇರಲಿ. ಸೊ ಜನರಲಿ ನಮಗೆ ಗೊತ್ತಿರೋದೇನೆಂದರೆ ಕೊನ್ನೋಕೋಲ್ ಅಂದರೆ ಇದೊಂದು ರಿದಮ್ ಲ್ಯಾಂಗ್ವೇಜ್ ಅಂತ. ಆ್ಯಂಡ್ ಇದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇಸ್ ವಾಟ್ ಐ ಬಿಲೀವ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ತಥಾಕಾರಂ ಅಂತ ಇರಬಹುದು, ಕಂಠತಾಳಂ, ಹಸ್ತಪಾಠ, ಮುಖವಾದ್ಯಂ. ಹೌದು, ರೈಟ್, ಹೋಮ್ವರ್ಕ್ ಮಾಡಿದ್ದೀರಾ? ಥ್ಯಾಂಕ್ ಯು. ಸೊ ಕೊನ್ನೋಕೋಲ್ ಅಂದರೆ ಏನು ಅಂತ ಒಬ್ಬ ಕಾಮನ್ ಮ್ಯಾನ್ಗೆ ಯಾರು ಗೊತ್ತಿಲ್ವೋ ಈ ಆರ್ಟ್ ಫಾರ್ಮ್ನ ಬಗ್ಗೆ, ಅವ್ರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? ಈಗ ಒಂದು ಹಾಡನ್ನು ಅಥವಾ ಒಂದು ರಾಗವನ್ನು, ಮೆಲೋಡಿನ ವ್ಯಕ್ತಪಡಿಸೋದಕ್ಕೆ ನಮಗೆ ಸಪ್ತ ಸ್ವರ ಇದೆ. ಸರಿ ಗ ಮ ಪದ ನಿ ಸ ನಿ ದ ಪ ಮ ಗ ರೇ ಸ. ಶಾಸ್ತ್ರೀಯ ಸಂಗೀತ ಯಾರೇ ಕಲಿಬೇಕಾದ್ರೂ ಈ ಸಪ್ತ ಸ್ವರಗಳ ಮೂಲಕನೇ ಸರಳ ವರ್ಷ, ಜಂಟಿ ವರ್ಷ ಸಂಗೀತ ಅಭ್ಯಾಸ ಶುರು ಮಾಡೋದು. ಅದೇ ನೀವು ಒಂದು ವಾದ್ಯದ ಶಬ್ದಾಕ್ಷರಗಳಿಗೆ, ಮೃದಂಗ, ಖಂಜಿರ, ಘಟ, ಮೋರ್ಚಿಂಗ್, ಡೋಲು, ಈ ಥರ ವಾದ್ಯಗಳಿಗೆ ಒಂದು ಲ್ಯಾಂಗ್ವೇಜ್ ಅಂತ ಇರುತ್ತೆ. ಅದೇ ಕೊನ್ನೋಕೋಲ್ ಅಂತ. ಸೊ ನೀವು ಹೇಳ್ಕೊಡ್ಬೇಕಾದ್ರೆ ಸುಮ್ಮನೆ ಯಾವುದೋ ವಾದ್ಯದ ಮೇಲೆ ಹಿಂಗೆ ನುಡಿಸ್ಬಿಟ್ಟು ಹಿಂಗೆ ನುಡಿಸೋದಕ್ಕಿಂತ ಅದಕ್ಕೊಂದು ಲ್ಯಾಂಗ್ವೇಜ್ ಇದೆ. ಪ್ರತಿಯೊಂದಕ್ಕೂ ಒಂದು, ಈಗ ಹೇಗೆ ಸೈನ್ ಲ್ಯಾಂಗ್ವೇಜ್ ಅಂತಿದೆಯೋ, ಹೇಗೆ ಏರ್ಪೋರ್ಟ್ನಲ್ಲಿ ಒಂದು ಏರ್ ಟ್ರಾಫಿಕ್ ಕಂಟ್ರೋಲರ್ ಅವ್ರ ಲ್ಯಾಂಗ್ವೇಜ್, ಸೈನ್ ಲ್ಯಾಂಗ್ವೇಜ್, ಅದೇ ರೀತಿಯೇ ರಿದಮ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ತಾಳದ ಲಯದ ಶಬ್ದಾಕ್ಷರಗಳನ್ನು ವ್ಯಕ್ತಪಡಿಸೋಕ್ಕೆ ಇರುವಂತಹ ಒಂದು ಸಾಧನೆ ಕೊನ್ನೋಕೋಲ್. ಅದಕ್ಕೊಂದು ವ್ಯಾಖ್ಯಾನ ಕೂಡ ಇದೆ ನೋಡಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳವಾದ್ಯಗಳ ಶಬ್ದಾಕ್ಷರಗಳನ್ನು ಬಾಯಿಯ ಮೂಲಕ ಸುಲಲಿತವಾಗಿ ಸಹಜವಾಗಿ ಪ್ರಸ್ತುತಪಡಿಸುವ ಕ್ರಿಯೆನೇ ಕೊನ್ನೋಕೋಲ್. 150 ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಮಾಡಿ ಹಾಗೆ ನಿದ್ದೆ ಲಿಪ್ಸಿದ್ರು ಅದೇ ಹೇಳ್ತಿರ್ತೀನಿ ನಾನು. ಸೊ ಇವಾಗ ನೀವು ಹೇಳಿದ್ರಿ ಸಂಗೀತದಲ್ಲಿನ ಸಪ್ತಸ್ವರಗಳು, ಸಂಗೀತದ ಪರಿಚಯ ಇರೋರಿಗೆ ಗೊತ್ತಿರುತ್ತೆ. ಬಿಕಾಸ್ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ, ಎಕ್ಸಾಮ್ ತಗೊಂಡಿಲ್ಲ ಆದರೆ, ಆಯಿತಾ. ಹಾಗಾಗಿ ಒಂದು ಸ್ವಲ್ಪ ಆ ಸಂಗೀತದ ನಾಲೆಡ್ಜ್ ಇರೋದ್ರಿಂದ ಸ ಪ ಸ ಹಾಡೋದಿರಬಹುದು, ಆರೋಹಣ ಅವರೋಹಣ, ನಮ್ದೊಂದಷ್ಟು ಟರ್ಮ್ಸ್ ಇರುತ್ತಲ್ಲ, ಅಷ್ಟರ ಪರಿಚಯ ಮಾತ್ರ ಇರೋದು. ಸೊ ಇವಾಗ ನೀವೇನು ಹೇಳಿದ್ರಿ, ಸಂಗೀತದಲ್ಲಿನ ಈ ಸಪ್ತಸ್ವರಗಳ ಹಾಗೆ ಕೊನ್ನೋಕೋಲ್ ವಾದ್ಯಗಳಿಗೆ ಅಂತ ನೀವೇನು ಹೇಳಿದ್ರಿ. ಸೊ ವಾದ್ಯಗಳಲ್ಲಿ ಏನನ್ನಾದರೂ ನುಡಿಸಿದಾಗ ನೀವದನ್ನು ಡಿಕೋಡ್ ಮಾಡಬಹುದಾ? ಇದು ವೈಸಿ ವರ್ಷ ಸ್ವರ ಹೇಳ್ದಿರ್ಬೋದು. ಜತಿ ಅಂತ ಬರುತ್ತೆ, ಸೊಲ್ಲು ಕಟ್ಟು ಅಂತ ಬರುತ್ತೆ. ಸೊಲ್ಲು ಅಂದರೆ ಮೃದಂಗದ ಶಬ್ದಾಕ್ಷರಗಳಿಗೆ ಸೊಲ್ಲು ಅಂತಾರೆ. ಅದನ್ನು ನಾವು ಕಲಾತ್ಮಕವಾಗಿ ಜೋಡಣೆ ಮಾಡಿದಾಗ ಸೊಲ್ ಕಟ್ಟು. ಈಗ ಒಂದು ವರ್ಣಮಾಲೆಯಲ್ಲಿರೋ ಅಕ್ಷರಗಳು ಮತ್ತು ಪದಗಳು ಇದ್ದಂಗೆ. ಸೊ ಪದಗಳಿಂದ ಒಂದು ಭಾಷೆ ಹುಟ್ಕೊಳ್ಳುತ್ತೆ. ಸೊ ಹಂಗೆ ಸೊಲ್ಕಟ್ಟುಗಳಿಂದ ಒಂದು ಕಲೆ ಹುಟ್ಕೊಳ್ಳುತ್ತೆ. ಅದೇ ಕೊನ್ನೋಕೋಲ್. ಸೊ ನುಡಿಸಿದ್ದನ್ನು ನೀವು ಹೇಳಬಹುದು, ಹೇಳೋದನ್ನೇ ನುಡಿಸಬಹುದು. ಎರಡೂ ವಿಧದಲ್ಲಿ ಸಾಧ್ಯ ಇದೆ. ಕರೆಕ್ಟ್. ಆ್ಯಂಡ್ ಯೂಶಲಿ ಯಾವುದೇ ಆರ್ಟ್ ಫಾರ್ಮ್ ಅಂತ ಬಂದಾಗ ಯೂಶಲಿ ಜೆಂಡರ್ ಬಯಾಸ್ಡ್ ಆಗಿರುತ್ತೆ. ಭರತನಾಟ್ಯಂ ಅಂದರೆ ಅದನ್ನು ಹೆಣ್ಮಕ್ಳೇ ಕಲಿಯೋದು ಹೆಚ್ಚು ಅಂತ ಕಲಿತಾರೆ ಹುಡುಗರು, ಬಟ್ ಸ್ವಲ್ಪ ಕಡಿಮೆ ಅಂತ ಇಟ್ಕೊಳ್ಳೋಣ. ಇವಾಗ ಮೃದಂಗ, ತಬಲ ಅಂತ ಬಂದಾಗ ಹೆಚ್ಚಾಗಿ ನಾವು ಗಂಡು ಮಕ್ಕಳನ್ನೇ ನೋಡ್ತೀವಿ. ಆದರೆ ಕೆಲವೊಂದು ಆರ್ಟ್ ಫಾರ್ಮ್ಸ್ ಮಾತ್ರ ಯಾರು ಬೇಕಾದರೂ ಕಲಿಬಹುದು ಅನ್ನೋದಕ್ಕಿಂತ ಯಾರು ಬೇಕಾದರೂ ಕಲಿತಾರೆ. ಇದು ಒಂದು ಜೆಂಡರ್ ಬಯಾಸ್ಡ್ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ, ಕ್ಲಾರಿಟಿ ಇರುತ್ತೆ. ಅಂಥ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಕೊನ್ನೋಕೋಲ್. ಖಂಡಿತ. ಸೊ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದನ್ನು ಅಥವಾ ಇದಕ್ಕೆ ಸಿಮಿಲರ್ ಆಗಿರುವಂಥ ಆರ್ಟ್ ಫಾರ್ಮ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರಿಬಹುದು. ಆದರೆ ಟಾಕಿಂಗ್ ಅಬೌಟ್ ಕೊನ್ನೋಕೋಲ್, ವೇದಗಳಲ್ಲಿ, ಆಯುರ್ವೇದದಲ್ಲಿ, ನಾಟ್ಯಶಾಸ್ತ್ರದಲ್ಲಿ ಇದರ ಉಲ್ಲೇಖ ಇದೆ ಅಂತ ಗೊತ್ತು. ನೋಡಿ, ವೇದ ಮತ್ತು ನಾಟ್ಯಶಾಸ್ತ್ರ ಓಕೆ, ಆಯುರ್ವೇದ ಅಂದಾಗ ನಾವು ಹೆಲ್ತ್ ಜೊತೆ ರಿಲೇಟ್ ಮಾಡ್ಕೋತೀವಿ. ಅಲ್ಲೂ ಹೇಗಿದ್ರ ಮೆನ್ಷನ್ ಇದೆ? ಆ್ಯಂಡ್ ಈ ಮೂರರಲ್ಲಿನ ಕೊನ್ನೋಕೋಲ್ ಮೆನ್ಷನ್ ಬಗ್ಗೆ ನಮ್ಗೆ ಹೇಳಿ. ಇವತ್ತಿಗೆ ನಾವು ಕೊನ್ನೋಕೋಲ್ ಅಂದ ತಕ್ಷಣ ಅದು ಒಂದು ಅಟ್ರಾಕ್ಟಿವ್ ಆರ್ಟ್ ಫಾರ್ಮ್, ಅದು ತುಂಬ ಆಕರ್ಷಕವಾಗಿರುವಂಥದ್ದು, ಅನನ್ಯ ಅಪರೂಪದ ಸಾಧಾರಣವಾದಂಥ ಕಲೆ ಅಂತ ನಾವು ಮಾತಾಡಬಹುದು. ಆದರೆ ತುಂಬ ವರ್ಷಗಳ ಹಿಂದೆ
ಸಾವಿರಾರು ವರ್ಷಗಳ ಹಿಂದೆ ಇದ್ರ ಉದ್ದೇಶ ಇವಾಗ ಇರೋ ಥರ ಇರಲಿಲ್ಲ ಅದು. ಕೊನ್ನೊಕ್ಕೋಲ್ ಮೊದಲು ಉಲ್ಲೇಖ ನಮಗೆ ಸಿಗೋದು ಋಗ್ವೇದದಲ್ಲಿ ಸಿಗುತ್ತೆ. ಋಗ್ವೇದದಲ್ಲಿ ಅದನ್ನು ಉದ್ದೇಶನೇ ಬೇರೆ ಇರುತ್ತೆ. ವೇದದ ಸಾರವನ್ನೆಲ್ಲ ಒಂದು ಹಾಡಿನ ರೂಪದಲ್ಲಿ ಅದನ್ನು ಸೃಷ್ಟಿ ಮಾಡಿ ಅದನ್ನು ಈ ಹೊಲದಲ್ಲಿ ಕೆಲಸ ಮಾಡುವಂಥವ್ರು, ಮೀನು ಹಿಡಿಯುವಂಥವ್ರು, ಆ ಥರ ದಿನನಿತ್ಯ ಕೆಲಸ ಮಾಡೋವಂಥವ್ರಿಗೆ ಹೇಳಿಕೊಟ್ಟು ಅವ್ರಿಗೆ ಕೆಲಸದಲ್ಲೂ ತೊಡಗಿಸ್ಕೊಂಡು ಬೋರ್ಡಮ್ನು ಕಿಲ್ ಮಾಡೋ ರೀತಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೆ ತಥಾಹಕಾರ. ಆಮೇಲೆ ಅದನ್ನು ಏನಾಯಿತು, ಅದನ್ನು ನಾಥ್ ಪಂಥ್ ಯೋಗಿಗಳು, ಈ ಗೋರಖನಾಥ್, ಬದ್ರಿನಾಥ್, ಈ ಥರ ನಾಥ್ ಪಂಥ್, ಉತ್ತರ ಭಾರತದಲ್ಲಿ ನಾಥ್ ಪಂಥ್ ಯೋಗಿಗಳು ಇದನ್ನು ತೊಗೊಂಡು ಯೋಗಶಾಸ್ತ್ರಕ್ಕೆ ಅಳವಡಿಸಿದ್ರು. ಅಂದರೆ ಯಾವ ಅಕ್ಷರ ಹೇಳಿದ್ರೆ ಏನಾಗತ್ತೆ ನಮ್ಮ ದೇಹ, ಆತ್ಮ, ಮನಸ್ಸಿನ ಮೇಲೆ ಅಂತ ತುಂಬ ದೊಡ್ಡ ರೀತಿಯಾದಂಥ ಒಂದು ಸಂಶೋಧನೆ ಮಾಡಿ ಉಚ್ಚಾರ ಯೋಗ ಅನ್ನೋ ಒಂದು ಸಿಸ್ಟಮ್ನೇ ಕಂಡು ಹಿಡಿದ್ರು. ಹೆಸರಲ್ಲೇ ಇದೆ ಉಚ್ಚಾರ ಯೋಗ. ಏನು ಹೇಳಿದೆ ಏನು ಎಫೆಕ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ. ಯೂಶಲಿ ಏನಾಗುತ್ತೆ, ಕೊನ್ನೊಕ್ಕೋಲನ್ನು ತೊಗೊಂಡಾಗ ಸಂಗೀತ ಕಲ್ತಿರೋರಿಗೆ ಗೊತ್ತು, ಅದನ್ನು ಕೇವಲ ಒಂದು ಮನೋರಂಜನೆಗೆ, ಒಂದಷ್ಟು ಆಡಿಯನ್ಸ್ ಕ್ಲಾಪ್ಸ್ ತೊಗೊಳ್ಳೋದಕ್ಕೆ ಅಥವಾ ಒಂದು ಬೆರಗು ಮೂಡಿಸೋದಕ್ಕೆ ಥಾ ಅಂದರೆ ಆಡಿಯನ್ಸ್ ಕ್ಲಾಪ್ಸ್ ಹೊಡಿತಾರೆ. ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಇದೇನೇನೋ ಕೊನ್ನೊಕ್ಕೋಲ್ ಅನ್ಕೋತಾರೆ. ಸೊ ಈ ಶಾಕಿಂಗ್ ಫ್ಯಾಕ್ಟರು, ಈ ಒಂದು ಥ್ರಿಲ್ಲಿಂಗ್ ಫ್ಯಾಕ್ಟರ್ ಮೀರಿ ಒಂದು ಕಲೆ ಇದೆ, ಒಂದು ಸಂಪ್ರದಾಯ ಇದೆ. ಯಾವ ಅಕ್ಷರ ಹೇಳಿದ್ರೆ ನಮ್ಮ ದೇಹದ ಮೇಲೆ ಏನು ಪ್ರಭಾವ ಇದೆ. ಈಗ ಎಷ್ಟೋ ಸರಿ ನೀವು ನೋಡಿರಬಹುದು, ಒಂದು ಸಾಧಾರಣ ಕೊನ್ನೊಕ್ಕೋಲ್ ಹೇಳೋರಿಗೆ ವಾಕ್ ಶುದ್ಧಿ ಚೆನ್ನಾಗಿರುತ್ತೆ, ಪ್ರೊನೌನ್ಸಿಯೇಷನ್ ಡಿಕ್ಷನ್ ಇರುತ್ತೆ. ಅದಕ್ಕೆ ಇನ್ನೊಂದು ಒಂದು ಸಣ್ಣ ಸ್ಟೋರಿ ನಾನು ಹೇಳ್ತೀನಿ. ಪಂಢರಾಪುರಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಹೋಗ್ತಾರೆ. ಅದೆಲ್ಲ ವಾಡಿಕೆ ಅನ್ನೋದು ನಡ್ಕೊಂಡು ಹೋಗುವಂಥ ಒಂದು ವಾಡಿಕೆ. ನೀವು ದೇಶದಲ್ಲಿ ಎಲ್ಲೇ ಇರಲಿ ನಡ್ಕೊಂಡು ಹೋಗುವಂಥ ವಾಡಿಕೆ. ಹೋಗ್ಬೇಕಾದ್ರೆ ವಿಠ್ಠಲ 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 ಅಂತ ಭಜನ ಸಂಪ್ರದಾಯದಲ್ಲಿ ಹಾಡ್ಕೊಂಡು ಹೋಗುವಂಥದ್ದುಂಟು. ಅಲ್ಲಿ ಹೋಗಿ ಬಂದ ಮೇಲೆ ಅವರ ರೋಗ ರುಜಿನಗಳು, ಏನೇನೋ ಅವ್ರ ದೇಹದಲ್ಲಿದ್ದ ತೊಂದರೆಗಳು, ಮಾನಸಿಕವಾದ ಖಿನ್ನತೆಗಳು ಎಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಅದನ್ನು ರೀಸೆಂಟಾಗಿ ಒಂದು ಸೈಂಟಿಫಿಕ್ ರಿಸರ್ಚರ್ಸ್ ಅದನ್ನ ಹುಡುಕಿ ಅವ್ರು ಹೇಳಿದ್ರು, ಇಲ್ಲ ಆ ವಿಠ್ಠಲದಲ್ಲಿ ಠ ಅನ್ನೋ ಶಬ್ದ ಇದೆಯಲ್ಲ, ಆ ಠಾನ ಅವ್ರು ಮತ್ತೆ ಮತ್ತೆ ಹೇಳೋದ್ರಿಂದ ಅವ್ರ ಆರ್ಟ್ರೀಸ್ ಆಗಿರ್ಬೋದು, ಅವ್ರ ರೆಸ್ಪಿರೇಟರಿ ಸಿಸ್ಟಮ್ ಆಗಿರೋದು ಓಪನ್ ಆಗಿ ಅವ್ರಿಗೆ ಬ್ರೀದಿಂಗ್ ಅಲ್ಲಿ ಏನೇನು ಚಾಲೆಂಜ್ ಇತ್ತು ಅವೆಲ್ಲ ಹೋಗಿ ಮೆಡಿಕಲಿ ಅದು ಅವ್ರನ್ನ ತುಂಬ ಚೆನ್ನಾಗಿ ಮಾಡಿದೆ. ಆದ್ದರಿಂದ ಅದು ಆಗಿದೆ ಅಂತ ರೀಸೆಂಟಾಗಿ ಒಂದು ರಿಸರ್ಚ್. ಸೊ ದೆರ್ ಇಸ್ ಲಾಟ್ ಆಫ್ ಸೈನ್ಸ್ ಬಿಹೈಂಡ್ ರೆಸಿಟೇಷನ್ ಆಫ್ ದೀಸ್ ಸಿಲೆಬಲ್ಸ್. ಅದನ್ನು ನಾವು ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡಿದಾಗ ಅದರದ್ದು ಒಂದು ಶಕ್ತಿ ನಮ್ಮ ಮೇಲೆ ಬರುತ್ತೆ ಅನ್ನೋದು ಶಾಸ್ತ್ರ ಹೇಳುತ್ತೆ. ನಿಜ. ಇದು ಐ ಥಿಂಕ್ ಎಲ್ಲದಕ್ಕೂ ಅನ್ವಯ. ಉದಾಹರಣೆಗೆ ಒಂದು ವಿಷ್ಣು ಸಹಸ್ರನಾಮ ಅಂತಾನೆ ತಗೊಳ್ಳೋಣ. ಅದು ಕಲ್ತಿಲ್ದೇ ಇರೋರಿಗೆ ಅದು ಟಂಗ್ ಟ್ವಿಸ್ಟರ್ ತರ ಅನ್ಸುತ್ತೆ. ಕಲ್ತಿರೋರಿಗೆ ಬಹಳ ಸುಲಭವಾಗಿ ಬರುತ್ತೆ. ನೀವೇನು ಪ್ರಾರಂಭದಲ್ಲಿ ಹೇಳಿದ್ರೆ ನಿದ್ದೆಲೆ ಎಬ್ಸಿದ್ರು ನಾನು ಇದನ್ನ ಹೇಳ್ತೀನಿ ಅಂತ, ಕಲ್ತಿರೋರ್ಗೆ ಅದು ನಿದ್ದೆಲೆ ಎಬ್ಸಿದ್ರು ಸ್ಪಷ್ಟವಾಗಿ ಪ್ರೊನೌನ್ಸಿಯೇಷನ್ ಬಂದ್ಬಿಡುತ್ತೆ. ಅಂಡ್ ಅದಕ್ಕೆ ಅದರದ್ದೇ ಆದಂತಹ ಬೆನಿಫಿಟ್ಸ್ ಇರುತ್ತೆ. ಹೌದು. ಇದಕ್ಕೆ ಇರಬಹುದಾ ಈ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋರಿಗೆ ಮುಖದಲ್ಲೂ ಒಂದು ಕಳೆ ಇರುತ್ತೆ. ಅದು ಭರತನಾಟ್ಯ ಇರಬಹುದು, ಸಂಗೀತ ಇರಬಹುದು. ನಾವು ಎವಿಡೆಂಟ್ ಆಗಿ ನೋಡ್ತೀವಿ ಅದನ್ನ. ತುಂಬಾ ಕಳೆಕಳೆಯಾಗಿರ್ತಾರೆ. ಮೇ ಬಿ ದಟ್ಸ್ ಟ್ರೂ. ಇದು ನಾಟ್ ಓನ್ಲಿ ವಿತ್ ವಿಷ್ಣು ಸಹಸ್ರನಾಮ, ಸಂಗೀತ ಆರ್ ಕೊನ್ನೊಕ್ಕೋಲ್. ನಮ್ಮ ಭಾಷೆನ ನಾವು ಸರಿಯಾಗಿ ಮಾತಾಡಿದ್ರೇ ಅದರ ಎಫೆಕ್ಟ್ ನಮ್ಮ ದೇಹ ಆತ್ಮದ ಮೇಲಿದೆ ಅಂತ. ಎಷ್ಟೋ ಸರಿ ನಾವು ಏನು ಮಾಡ್ತೀವಿ, ಕಮ್ಯುನಿಕೇಷನ್ಗೆ ಮಾತ್ರ ಭಾಷೆ ಉಪಯೋಗಿಸ್ತೀವಿ. ಅಲ್ಲಿ ಓದ ಬಂದೆ, ಅಲ್ಲಿ ಓದ್ತಿದ್ದೋ, ಅಲ್ಲಿ ನಮಗೇನೆಂದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಯಿತು ಅಷ್ಟೇ, ಅಲ್ಲಿ ಮುಗೀತು ಅಂತ. ಬಟ್ ಎಲ್ಲಿ ನಾವು ಅಲ್ಪ ಪ್ರಾಣ ಕೊಡಬೇಕು, ಎಲ್ಲಿ ಮಹಾಪ್ರಾಣ ಕೊಡಬೇಕು, ಯಾವ ಪದಗಳನ್ನು ನಾವು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ತಗೊಂಡಾಗ ನಾವು ಮಾತಾಡೋ ಒಂದು ಭಾಷೆಯಲ್ಲೂ ನಮಗೊಂದು ಸೀರಿಯಸ್ನೆಸ್ ಇರುತ್ತೆ. ಕಮ್ಯುನಿಕೇಷನ್ ಇನ್ನೂ ನಾವು ರಿಫೈನ್ ಮಾಡ್ಕೋಬಹುದು. ಆ್ಯಂಡ್ ಇಂಡೈರೆಕ್ಟ್ಲಿ ಇಟ್ ಹ್ಯಾಸ್ ಎನ್ ಎಫೆಕ್ಟ್ ಆನ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಕರೆಕ್ಟ್. ಲ್ಯಾಂಗ್ವೇಜ್ ಇಸ್ ದ ಬೆಸ್ಟ್ ಥಿಂಗ್ ಟು ಗೆಟ್ ಕ್ಲೋಸ್ ಟು ದಿಸ್. ಮಂತ್ರ, ಸಂಗೀತ ಅದೆಲ್ಲ ಅದರ ನೆಕ್ಸ್ಟ್ ಇವಾಲ್ವ್ಮೆಂಟ್. ನಾವು ಮಾತಾಡೋ ಭಾಷೆ ಸರಿಯಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಕೊನ್ನೊಕ್ಕೋಲ್ ಬಗ್ಗೆನೇ ಮಾತಾಡ್ತಾ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿದೆ. ಅಂದರೆ ಎಲ್ಲ ಕಡೆ ಇದು ಪ್ರಚಲಿತದಲ್ಲಿ ಇದೆ ಅನ್ನೋದಕ್ಕೆ ನಟುವಾಂಗ ಅಂತಲೂ ಕರೀತಾರ ಇದನ್ನು. ಓಕೆ, ಕೊನ್ನೊಕ್ಕೋಲ್ ಮತ್ತು ನಟುವಾಂಗ ಹೆಂಗೆ ಅಂದರೆ ಒಂದೇ ತಾಯಿಯ ಮಕ್ಕಳಿದ್ದಂಗೆ, ಬ್ರದರ್ ಸಿಸ್ಟರ್ಸ್ ಅಂತ ಏನು ಹೇಳ್ಕೊಬೋದು. ಎರಡಕ್ಕೂ ಸಾಕಷ್ಟು ಸಿಮಿಲಾರಿಟೀಸ್ ಇದೆ, ಎರಡಕ್ಕೂ ಡಿಫರೆನ್ಸಸ್ ಇದೆ. ನಟುವಂಗವನ್ನು ನೀವು ಸಾಧಾರಣವಾಗಿ ಭರತನಾಟ್ಯ ಮತ್ತು ಕುಚಿಪುಡಿ ನೃತ್ಯದಲ್ಲಿ ನೋಡ್ತೀರಾ. ಅಲ್ಲಿ ಒಬ್ಬ ಕಲಾವಿದ ತಾಳಗಳನ್ನು ಇಟ್ಕೊಂಡು ಆ ಜತಿಗಳನ್ನು ಹೇಳಿ ಆ ಜತಿಗೆ ಭರತನಾಟ್ಯ ಕಲಾವಿದೆ ಅವರ ನೃತ್ಯ ಮಾಡೋದುಂಟು. ಕೊನ್ನೊಕ್ಕೋಲ್ ನೀವು ಸಂಗೀತ ಕಚೇರಿಗಳಲ್ಲಿ ಮಾತ್ರ ನೀವು ನೋಡ್ಲಿಕ್ಕೆ ಸಾಧ್ಯ ಅದು. ಸೊ ಎರಡೂ ಒಂದೇ, ತಾಳದಶ ಪ್ರಾಣಗಳು ಒಂದೇ, ರೂಲ್ಸ್ ಒಂದೇ, ಅಕ್ಷರ ಕಾಲಗಳು ಒಂದೇ, ತಾಳಗಳೆಲ್ಲ ಒಂದೇ, ಅಪ್ಲಿಕೇಶನ್ ಮಾತ್ರ ಬೇರೆ.
ಇವೆಲ್ಲದಕ್ಕೂ ಈಗ ನೀವೇನೇನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕೊನೋಕೋಲ್ ಅಂತ ಹೇಳಿದ್ರಲ್ಲ, ಅದಕ್ಕೆಲ್ಲ ಒಂದು ಅಂಬ್ರಲ್ಲಾ ಥಾಟೇ ಕೊನೋಕೋಲ್ ಅಂತ. ಅತ್ಯಂತ ಪ್ರಾಚೀನ ಕಲೆ ಆಗಿರೋದು ಕೊನೋಕೋಲ್. ಆದ್ದರಿಂದ ಅದನ್ನು ನಾವು ತಾಯಿ ಸ್ಥಾನದಲ್ಲಿ ನಾವು ನೋಡಬೇಕು. ಐ ಆಲ್ವೇಸ್ ಟರ್ಮ್ ಇಟ್ ಆಸ್ ಮದರ್ ಆಫ್ ಆಲ್ ಪರ್ಕೆಸಿವ್ ಲ್ಯಾಂಗ್ವೇಜಸ್, ಪರ್ಕೆಸಿವ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಅಲ್ಲಿಂದಲೇ ಎಲ್ಲ ಹುಟ್ಕೊಂಡಿದ್ದು ಅನ್ನೋದಕ್ಕೆ ನಮಗೆ ನಾಟ್ಯಶಾಸ್ತ್ರದಲ್ಲಿ ಸಾಕಷ್ಟು ಪುರಾವೆಗಳಿದೆ. ಭರತನಾಟ್ಯದಲ್ಲಾದರೆ ನೀವು ನಟುವಂಗ ಅಂತ ನಾವು ನೋಡ್ತೀವಿ. ಇದೇ ಕೊನೋಕೋಲ್ನ ಹಿಂದೂಸ್ತಾನಿ ಶೈಲಿಯಲ್ಲಿ ಪಡಂತ್ ಅಂತ ಕರೀತಾರೆ. ಧಾ ಧಿನ್ ಥಾ ಕಟಕದಿಗಿ ತಾ ಧಿನ್ ಥಾ ಕಟಕದಿಗಿ ಧತ್ರ ಕಟಕದಿಗಿ ಧತ್ರ ಕಟಕದಿಗಿ ಧಡೇನ ಕಟಕದಿಗಿ ಧತ್ರ ಕಟಕದಿಗಿ ಧಾ ತಿ ಘೇ ಅಂತ ಧಾ. ಒಂದೇ ಥರ ಲ್ಯಾಂಗ್ವೇಜು, ಬಟ್ ಅದರ ಅಪ್ರೋಚ್ ಬೇರೆ, ಅದರದ್ದು ಸಂಪ್ರದಾಯ ಬೇರೆ ಥರ. ಆಮೇಲೆ ಅದನ್ನೇ ನೀವು ಕಥಕ್ನಲ್ಲೂ ನೋಡ್ಬೋದು, ಪರಮೇಲು ಅಂತ ಕರೀತಾರೆ ಕಥಕ್ ಡ್ಯಾನ್ಸ್ನಲ್ಲಿ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ನೀವು ಬೇರೆ ಬೇರೆ ದೇಶಗಳಲ್ಲೂ ನೋಡ್ಬೋದು. ಕೂಚಿ ಶೋಗ ಅಂತ ಒಂದಿದೆ, ಜಪಾನಲ್ಲಿದೆ. ಟೈಕೋ ದೊಡ್ಡ ಡ್ರಮ್ಸ್ ಇದೆ. ಆ ಡ್ರಮ್ಸ್ ನುಡಿಸ್ಬೇಕಾದ್ರೆ ಅದನ್ನು ಹೆಂಗೆ ಮೆಮೊರೈಸ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಒಂದು ರಿದಮಿಕ್ ಲ್ಯಾಂಗ್ವೇಜ್ ಒಂದಿದೆ. ಆಮೇಲೆ ಇಂಡೋನೇಷ್ಯಾದ ಕೆಚಾಕ್ ಇದೆ, ಅದು ರಾಮಾಯಣದ ಕಥೆಯನ್ನು ಹೇಳೋದಕ್ಕೆ ಉಪಯೋಗಿಸ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತದು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ವೈಬ್ರೆಂಟ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ಬೀಟ್ ಬಾಕ್ಸಿಂಗ್ ಈಸ್ ವೆರಿ ವೆರಿ ಪಾಪ್ಯುಲರ್. ಹಿಪ್ ಹಾಪ್ ಕಲ್ಚರಿಂದ ಬಂದಿದ್ದು. ಇವತ್ತು ಬೀಟ್ ಬಾಕ್ಸ್ ಚಾಂಪಿಯನ್ಶಿಪ್ ಮಾಡಿ $millions ಪ್ರೈಸ್ ಮನಿ ಇದೆ ಅದಕ್ಕೆ. ತುಂಬ ದೊಡ್ಡ ಕಲೆ. ಅಷ್ಟಲ್ಲದೆ ನೀವು ಆಫ್ರಿಕಾದಲ್ಲಿ ಸಾಕಷ್ಟು ಮೌತ್ ಪರ್ಕಷನ್ಸ್ ಇದೆ. ಈ ಹಲ್ಲಿಗೆ ಹೊಡ್ಕೊಂಡು ಮಾಡೋವಂಥದ್ದು, ಹೀಗೆ ಗಲ್ಲಕ್ಕೆ ಹೊಡ್ಕೊಂಡು ಮಾಡೋವಂಥದ್ದು. ಸೊ ಮೌತ್ ಪರ್ಕಷನ್ ಹೊಡ್ಕೊಂಡ್ರೆ ನಿಮ್ಗೆ 100 ವೆರೈಟಿ ಸಿಗುತ್ತೆ. ಬಟ್ ಇದೆಲ್ಲದಕ್ಕಿಂತ ಮೇಲೆ ನಿಂತಿರುವಂತಹ ಒಂದು ಕಲೆನೇ ಕೊನೋಕೋಲ್. ನಾರ್ತ್ ಇಂಡಿಯಾದ ಬೋಲ್ ಏನಿದೆ, ಇಸ್ ಇಟ್ ಸಿಮಿಲರ್ ಅಥವಾ ನಾರ್ತ್ ಇಂಡಿಯಾದಲ್ಲಿ ಇದಕ್ಕೆ ಕೊಟ್ಟಿರೋ ಹೆಸರು ಬೋಲಾ? ಬೋಲ್ ಅಂದರೆ ಅದೊಂಥರ ಹೆಂಗೆ ನನಗೆ ಅರ್ಥ ಆಗಿರೋ ಪ್ರಕಾರ ಏನು ಹೇಳ್ತೀರ ಅದಕ್ಕೆ ಬೋಲ್ ಅಂತ ಕರೀತಾರೆ. ಬೋಲ್ ಇಸ್ ನಾಟ್ ಎನ್ ಆರ್ಟ್ ಫಾರ್ಮ್. ದೆನ್ ಆರ್ಟಿಸ್ಟಿಕ್ ರೆಪ್ರೆಸೆಂಟೇಷನ್ ಆಫ್ ದೀಸ್ ಬೋಲ್ಸ್ ಕ್ಯಾನ್ ಬಿ ಕಾಲ್ಡ್ ಎಸ್ ಪಡಂತ್. ಈಗ ಬೋಲ್ ಅಂದರೆ ಈಗ ಪದಗಳೇ ಒಂದು ಕಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪದಗಳನ್ನ ಹೇಳೋ ರೀತಿ ಕಲೆ ಆಗುತ್ತೆ. ಪಡಂತ್ ಇಸ್ ದ ವರ್ಡ್. ಸೊ ತಬಲಾದಲ್ಲಿ ಅಥವಾ ಪಖವಾಜ್ನಲ್ಲಿ ಏನು ನುಡಿಸ್ತಾರೋ ಅದನ್ನೇ ಹೇಳುವಂಥ ಒಂದು ಸಂಪ್ರದಾಯ ತಬಲಾ ಸೋಲೋಗಳಲ್ಲಿರುತ್ತೆ. ಅದನ್ನು ತುಂಬ ವಿಶೇಷವಾಗಿದೆ. ತುಂಬ ದೊಡ್ಡ ದೊಡ್ಡ ಘರಾನಗಳಲ್ಲಿ ಅದನ್ನು ಸಂಪ್ರದಾಯವಾಗಿ ತೊಗೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಅದನ್ನು. ಇಟ್ ಇಸ್ ಆಲ್ಸೋ ಆ್ಯಸ್ ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆ್ಯಸ್ ಕೊನೋಕೋಲ್. ಎಷ್ಟೋ ಜನರಿಗೆ ಮಾತಾಡೋದೇ ಕಷ್ಟ. ಇದರಲ್ಲಿ ನಾವು ಏನೋ ಸ್ಪೆಷಲಾಗಿ ಏನೇನೋ ಹೇಳ್ತಾ ಇದ್ದೀವಿ ಅಂತ ಆಬ್ವಿಯಸ್ಲಿ ಅದೊಂದು ಕಣ್ಣು ಅರಳುತ್ತೆ ಅವ್ರಿಗೆ, ಏನೋ ಹೇಳ್ತಾ ಇದ್ದಾರೆ ಅಂತ. ಅದನ್ನೇ ನೀವು ಒಂದು ವಾದ್ಯದಲ್ಲಿ ನುಡಿಸಿದಾಗ ದೇ ವಿಲ್ ಸಿ. ಕಾಂಪಿಟೇಷನ್ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಈಗ ನೀವು ಒಂದು ಸಿನಿಮಾದಲ್ಲಿ ಇಬ್ಬರು ಡಾನ್ಸರ್ ಇರ್ತಾರೆ, ಇಬ್ಬರು ಹೀರೋಯಿನ್ ಇರ್ತಾರೆ, ಅವ್ರ ಮಧ್ಯೆ ಡಾನ್ಸ್ ಕಾಂಪಿಟೇಷನ್ ಆಗುತ್ತೆ. ಅವಾಗ ಅವ್ರು ಹೆಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ. ಈಗ ವಾದ್ಯದಲ್ಲೂ ಅಷ್ಟೇ, ಮೃದಂಗ ನುಡಿಸ್ತಾ ಇರ್ತಾರೆ, ಅವ್ರು ಹೆಂಗೆ ನುಡಿಸ್ತಾರೆ, ಇವ್ರು ಫಾಸ್ಟಾಗಿ ನುಡಿಸ್ತಾರೆ, ಅವ್ರು ಫಾಸ್ಟಾಗಿ ನುಡಿಸ್ತಾರೆ, ಅವ್ರು ಹೇಳೋದನ್ನ ಇವ್ರು ನುಡಿಸ್ತಾರೆ. ಆ ಕಾಂಪಿಟೇಟಿವ್ ಸ್ಪಿರಿಟ್ ಇದ್ದೇ ಇರುತ್ತೆ. ಸೊ ಇಟ್ ಆಲ್ವೇಸ್ ಥ್ರಿಲ್ಸ್ ಆಡಿಯನ್ಸ್. ಅಂಡ್ ದ ವೇ ಅದನ್ನ ಪರ್ಫಾರ್ಮ್ ಮಾಡ್ತಿರೋ, ಎಂಜಾಯ್ ಮಾಡೋ ರೀತಿ ಇರುತ್ತಲ್ಲ, ಅವರು ಆಡಿಯನ್ಸ್ ಇದಾರೆ ಅನ್ನೋದು ಮರ್ತು ಹೋಗಿರ್ತಾರೆ. ಆಡಿಯನ್ಸ್ಗೋಸ್ಕರನೇ ಪರ್ಫಾರ್ಮ್ ಮಾಡ್ತಿದ್ರು. ಅವ್ರವರೇ ನಗ್ತಾ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೋತಾ ಇರ್ತಾರೆ. ಅಂಡ್ ನೆಕ್ಸ್ಟ್ ನೀನು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಿರ್ತಾರೆ. ಅದನ್ನ ನೋಡೋದೇ ಫನ್ ಅಲ್ವಾ? ಅದೇ ಫನ್ ಅಲ್ವಾ? ಏನಾಗುತ್ತೆ, ಆ ಒಂದು ಎಕ್ಸ್ಚೇಂಜ್ ಇಲ್ಲ ಅಂದರೆ ಜೀವನ ಇರೋದಿಲ್ಲ ಕಲೆಗೆ. ಅದೇನಾಗುತ್ತೆ, ನಾವು 2 ಟೇಬಲ್ಸ್ ಹೇಳ್ದಂಗೆ 2 1 2 2 2 4 2 3 6 ಓಕೆ ಗುಡ್ ನೆಕ್ಸ್ಟ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತದು. ಅನ್ಲೆಸ್ ಯು ಕನೆಕ್ಟ್ ವಿತ್ ದ ಆಡಿಯನ್ಸ್, ಅನ್ಲೆಸ್ ಯು ಕನೆಕ್ಟ್ ವಿತ್ ಯುವರ್ ಪಿಯರ್ಸ್ ಆರ್ ಯುವರ್ ಕೋ ಆರ್ಟಿಸ್ಟ್, ಆ ಜೀವ ಬರೋದಿಲ್ಲ ಅದು. ಎಷ್ಟೋ ಸರಿ ನಮ್ಗೆ ಆ ಥರ ಅನುಭವ ಆಗಿದೆ. ಎಷ್ಟೋ ಸರಿ ನಮ್ಮ ಕೋ ಆರ್ಟಿಸ್ಟ್ಗಳು ನೋಡಲ್ಲ, ನಗೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ಐ ಪರ್ಫಾರ್ಮ್ ವಿತ್ ವಂಡರ್ಫುಲ್ ಬ್ಯಾಂಡ್ ಕಾಲ್ಡ್ ಲಯ ಲಾವಣ್ಯ. ನಮ್ಮ ಗುರುಗಳು ಶಿವ ಸರ್ ಅವರೇ ಅದನ್ನ ಡೈರೆಕ್ಟ್ ಮಾಡಿ ಕಂಪೋಸ್ ಮಾಡಿರೋದು. ಆ್ಯಂಡ್ ಆಲ್ ಮೈ ಬ್ರದರ್ಸ್ ವಿ ಶೇರ್ ಎ ಫ್ಯಾಂಟಾಸ್ಟಿಕ್ ರ್ಯಾಪೋ ಆನ್ ಸ್ಟೇಜ್. ನಾವು ಸ್ಟೇಜ್ ಮೇಲೆ ತಮಾಷೆ ಮಾಡಿಕೊಂಡು, ಒಬ್ಬರನ್ನೊಬ್ಬರು ಚುಡಾಯಿಸ್ಕೊಂಡು, ಆಡಿಕೊಂಡು, ಪಕ್ಕದಲ್ಲಿ IPL ಸ್ಕೋರ್ ನೋಡಿಕೊಂಡೆಲ್ಲ ಆಡಿದ್ದುಂಟು. ನಾನು ಕ್ರಿಕೆಟ್ ಅಷ್ಟಾಗಿ ನೋಡಲ್ಲ, ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ವಿ ಹ್ಯಾವ್ ಅ ವೆರಿ ಗುಡ್ ಫನ್ ಆನ್ ಸ್ಟೇಜ್, ಅಂಡ್ that's what makes it more lively on stage as well. ಸೊ ಈ ತರದ ಪರ್ಫಾರ್ಮೆನ್ಸಸ್ಗೆ ಜನನು ನಿಮ್ಮನ್ನ ಅಪ್ರೋಚ್ ಮಾಡಬಹುದಲ್ವಾ, ನಿಮ್ಮ ಬ್ಯಾಂಡ್? ಖಂಡಿತ. ಸೊ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋಣ ನಾವು. ಬಟ್ ಇನ್ ದ ಮೀನ್ ಟೈಮ್ ಈ ಥರದ ಪರ್ಫಾರ್ಮೆನ್ಸಸ್ ಅಲ್ಲಿ ಒಂದು ಮೆಮೊರಬಲ್ ಪರ್ಫಾರ್ಮೆನ್ಸ್ ನಿಮಗೆ ಯಾವುದಾಗಿತ್ತು ಕೊಟ್ಟಿರೋ 100 ಪರ್ಫಾರ್ಮೆನ್ಸಸ್ ಅಲ್ಲಿ? ಐ ಥಿಂಕ್ ಇಟ್ ವಾಸ್ ಇನ್ ಮಾರ್ಚ್ 2007 ಅನಿಸುತ್ತೆ. ಮಾರ್ಚ್ 2007. ಆವಾಗ ನಾನು ನಮ್ಮ ಗುರುಗಳ ಹತ್ರ, ಶಿವ ಸರ್ ಹತ್ರ ಫಸ್ಟ್ ಹೋಗಿದ್ದ. ಏನಾಗ್ತಿತ್ತು, ಕೊನೋಕೋಲ್ ಎಲ್ರಿಗೂ ಇಷ್ಟ ಆಗ್ತಿತ್ತು. ಅದು ಅಷ್ಟೊಂದು ಅವಕಾಶಗಳಿರಲಿಲ್ಲ ಕೊನೋಕೋಲ್ಗೆ. ಸೊ
ಇನ್ನೊಬ್ಬ ಮಹಾನ್ ವ್ಯಕ್ತಿ ಶ್ರೀನಿವಾಸ ಮೂರ್ತಿ ಸರ್ ಒಬ್ಬ ಮೃದಂಗಂ ಆರ್ಟಿಸ್ಟ್, ಅವ್ರು ಹೇಳಿದ್ದಾರೆ ಶಿವು ಅಂತ ಒಬ್ಬ ದೊಡ್ಡ ಕಂಪೋಸರ್ ಇದ್ದಾರೆ, ನಿಂಗೆ ಗೊತ್ತವರು, ಒಳ್ಳೆ ಮೃದಂಗಂ ಆರ್ಟಿಸ್ಟ್ ಅವರು, ಅವ್ರು ಸಾಕಷ್ಟು ತಾಳವಾದ್ಯ ಕಚೇರಿಗಳು ಮಾಡ್ತಾ ಇರ್ತಾರೆ, ನೀನು ಪರಿಚಯ ಮಾಡಿಸ್ಕೊಡ್ತೀನಿ, ನೀನು ಅವ್ರ ಹತ್ರ ಹೋಗಬಹುದು ನೀನು ಅಂತ. ಸರ್ ಹತ್ರ ಪರಿಚಯ ಆಯಿತು. ಸರ್ ರಿಹರ್ಸಲ್ಸಿಗೆ ಬರಬೇಕಾಗತ್ತೆ, ಪ್ರಾಕ್ಟೀಸಿಗೆ ಬರಬೇಕಾಗುತ್ತೆ. ಆಯಿತು ಸರ್, ಅವಕಾಶ ಸಿಗುತ್ತೆ, ಖಂಡಿತ ಬರ್ತೀನಿ ನಾನೆಲ್ಲ ತುಂಬ ದೂರದಲ್ಲಿದ್ದೆ, ನಾನು ಬರ್ತೀನಿ, ಬಸ್ ಹಿಡ್ಕೊಂಡು ಬರ್ತೀನಿ ಅಂತೇಳಿ. ಸೊ ಇಟ್ ವಾಸ್ ಮೈ ಸೆಕೆಂಡ್ ಕಾನ್ಸರ್ಟ್ ಆ್ಯಂಡ್ ಐ ವಾಸ್ in the middle of the best percussionist in ಕರ್ನಾಟಕ. ಅದು ಲಯಲಾವಣ್ಯ ಅಂತ ತಂಡದ ಹೆಸರು. ಅದು 25 ಜನ ವೇದಿಕೆ ಮೇಲಿದ್ದರು. 25 ಬೆಸ್ಟ್ ಡ್ರಮ್ಮರ್ಸ್ ಪರ್ಕಷನಿಸ್ಟ್ ಆನ್ ಸ್ಟೇಜ್. ನಾನೇ ತುಂಬ ಚಿಕ್ಕವನು ವಯಸ್ಸಿನಲ್ಲಿ, ನನಗೂ ಭಯ ಅಂದರೆ ಭಯ. ಅಫ್ಕೋರ್ಸ್ ನಾನು ನೋಟ್ಸ್ ಎಲ್ಲ ಬರ್ಕೊಂಡು ಹೋಗಿದ್ದೆ, ಪ್ರಿಪೇರ್ ಎಲ್ಲ ಆಗಿದ್ದೆ. ಸರ್ಗೆ ನನ್ನ ಮೇಲೆ ಏನು ನಂಬಿಕೆ ಇತ್ತೋ ಏನೋ, ಏನು ಧೈರ್ಯ ಇತ್ತೇನೋ, ನೀನು ಕೊನೋಕೊಲ್ಲಿ ಹೇಳಬೇಕು ನೀನು ಒಂದು. ಆಯಿತು ಸರ್ ಅಂದೆ. ಅಲ್ಲಿ ರಿಹರ್ಸಲ್ ಬಂದು ನೋಡಿದಾಗ ಎಲ್ಲ ತುಂಬ ದೊಡ್ಡ ಆರ್ಟಿಸ್ಟು, ಅವ್ರ ಜೊತೆಗೆಲ್ಲ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ಕನಸು ಅಂದ್ಕೊಂಡಿರಲಿಲ್ಲ ನಾನು. ಅವಕಾಶ ಸಿಕ್ತು. ಏನಾಗುತ್ತೆ, ಎಲ್ಲರಿಗೂ ಲೈಫಲ್ಲಿ ಯಾವುದೋ ಒಂದು ಸಮಯದಲ್ಲಿ ಅವಕಾಶ ಸಿಗುತ್ತೆ, ಆ ಅವಕಾಶನ ಸದುಪಯೋಗ ಮಾಡ್ಕೋಬೇಕು. ಒಂದು ಅವಕಾಶದಿಂದ ಇನ್ನೊಂದು 10 ಅವಕಾಶ ಬರೋ ಥರ ನಾವು ಮಾಡ್ಕೋಬೇಕು. ನಮ್ಮ ತಂದೆ ಹೇಳ್ತಾ ಇದ್ದ ಮಾತು. ಸೊ ಹೆಂಗಾದರೂ ಮಾಡಿದ್ದು ನಾನು ಚೆನ್ನಾಗಿ ಹೇಳಲೇಬೇಕಲ್ಲ ಅಂತ ಹೇಳಿ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ರಿಹರ್ಸೆಲ್ಲ ಮಾಡಿಕೊಂಡು ಮನೇಲಿ 10 ಸರಿ ಹೇಳ್ಕೊಂಡು ಸ್ಟೇಜ್ ಮೇಲೆ ಸ್ಟೇಜ್ ಫಿಯರ್ ಬರೆದಿರೋ ಥರ ಎಲ್ಲ ರೆಡಿಯಾಗಿ ಹೋಗಿ, ಇದು ಎಕ್ಸಾಮ್ 10th ಎಕ್ಸಾಮ್ ಬರೀಬೇಕಾದ್ರೆ ಯಾವ ರೀತಿ ಇರುತ್ತೆ ಮೈಂಡ್ ಸೆಟ್, ಆ ರೀತಿ ಹೋಗೆಲ್ಲ ಪ್ರಿಪೇರ್ ಆಗಿದ್ದು. ಕಚೇರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. NM KRV ಮಂಗಳ ಮಂಟಪದಲ್ಲಿ ಆಗಿದ್ದಂತಹ ಕಚೇರಿ, ವಿವೇಕ ಹಂಸ ರಾಮಕೃಷ್ಣ ಆಶ್ರಮದ ಅವ್ರದ್ದು ಒಂದು ಸಮಾರಂಭಕ್ಕೆ ಅದು ಮಾಡಿದಂಥ ಕಚೇರಿ ತುಂಬ ಚೆನ್ನಾಗಿ ಬಂತು. ಆಡಿಯನ್ಸು ಎಷ್ಟು ಇಷ್ಟಪಟ್ಟರು ಅದ್ರ 10ರಷ್ಟು ಖುಷಿ ಕಲಾವಿದರಿಗಿತ್ತು. ಅಂದರೆ ಇಷ್ಟು ಚೆನ್ನಾಗಿ ಬಂತು, ಯು ಗೆಟ್ ಹೈ ಅಲ್ವಾ, ಒಂದು ಗೇವ್ ಎ ಗುಡ್ ಪರ್ಫಾರ್ಮೆನ್ಸ್. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ನಮ್ಮ ತಂದೆ ತಾಯಿಯೆಲ್ಲ ಬಂದಿದ್ದರು, ಅವ್ರಿಗೂ ಮಗನ ನೋಡಿ, ಇಷ್ಟು ದೊಡ್ಡ ಕಚೇರಿ, ಇಷ್ಟು ದೊಡ್ಡ ಕಲಾವಿದರ ಮಧ್ಯೆ ನೋಡಿ ಅವ್ರಿಗೂ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಅಕ್ಕ ಬಂದಿದ್ದರು, ಎಲ್ಲ ವಿ ವರ್ ಆಲ್ ದೇರ್. ಖುಷಿ ಆಯಿತು. ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು, ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ಹೊರಡೋಂಥ ಸಮಯ ನಮ್ಮ ಗುರುಗಳ ಹತ್ರ ಹೋದೆ, ಶಿವ ಸರ್ ಹತ್ರ ಹೋದೆ. ಸರ್ ಹೋಗಿ ಬರ್ತೀನಿ ಸರ್ ನಾನು. ಒಂದು ನಿಮಿಷ ಇರು ಅಂದ್ಬಿಟ್ಟು ರೆಮ್ಯುನರೇಷನ್ ಕೊಟ್ಟರು. ಸರ್ ಇಲ್ಲ ಸರ್, ಬೇಡ ಸರ್, ಅದು ಏನಿಲ್ಲ ಕಣೋ, ಇದು ಪ್ರೋಗ್ರಾಮ್ಗೆ ಅವರು ಇಷ್ಟು ಕೊಟ್ಟರು ದುಡ್ಡು, ಮೈಕ್ ಅವರು ಮಂಗಳೂರಿಂದ ಬರಬೇಕಾಗಿತ್ತು, ಅವ್ರಿಗೆ ಇಷ್ಟು ಕೊಡಬೇಕಾಗಿತ್ತು, ಆಮೇಲೆ ಇವರು ಸೀನಿಯರ್ ಆರ್ಟಿಸ್ಟ್ ಅಲ್ಲ, ಇವ್ರಿಗೆ ಇಷ್ಟು ಕೊಡಬೇಕು ಕಣೋ, ಮಿಕ್ಕಿದ್ದು ಏನಿದೆಯೋ ನಾವೆಲ್ಲ ಹಂಚ್ಕೊಂಬಿಡೋಣ ಕಣೋ ಅಂದರು. ನನಗೆ ಒಂಥರ ಏನು ಹೇಳಬೇಕು ಗೊತ್ತಾಗಲಿಲ್ಲ ನನಗೆ. ಅಟ್ ಹಿಸ್ ಸ್ಟೇಜ್ ಹಿ ಕೂಡ ಜಸ್ಟ್ ಸೆಡ್, ಆಯಿತು ನೀನು ತುಂಬ ಚೆನ್ನಾಗಿ ಮಾಡಿದೆ, ನೆಕ್ಸ್ಟ್ ಒಳ್ಳೆ ಅವಕಾಶ ಕೊಡ್ತೀನಿ ನಿನಗೆ, ಒಳ್ಳೆಯದ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ, ಹೋಗ್ಬಾ ನೀನು ಅಂತ ಹೇಳಿರೋ. ಬಟ್ ಅವ್ರು ಹೇಳಿದ್ದೇನೆಂದರೆ ನನ್ನನ್ನು ಅವ್ರ ಸಮನಾಗಿ ನೋಡ್ಬಿಟ್ರಲ್ಲ. ಸೊ ದಟ್ ವಾಸ್ ಅದು ಅವರು ತುಂಬ ದೊಡ್ಡತನ ಅದು. ನೆಕ್ಸ್ಟ್ ಟೈಮು ಇನ್ನೊಂದು ಒಳ್ಳೆ ಅವಕಾಶ ಹೇಳ್ತೀನಿ ಕಣೋ ಅಂದರೆ, ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೇನು ಬೇಕಾಗಿತ್ತು ಒಬ್ಬ ಕಲಾವಿದನಿಗೆ. ಸೊ ದಟ್ ರಿಯಲಿ ಮೂಡ್ ಮೀ ಇನ್ ಟರ್ಮ್ಸ್ ಆಫ್, ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಲೆಯನ್ನು ನಂಬಿಕೊಂಡ್ರೆ ಇಷ್ಟು ಅವಕಾಶ ಸಿಗುತ್ತಾ ಒಬ್ಬ ಕಲಾವಿದನಿಗೆ, ಇಷ್ಟು ವೇದಿಕೆಗಳು ಸಿಗಬಹುದಾ? ಕೊನೋಕೋಲಂದರೆ ತುಂಬ ಜನ ಇದಕ್ಕೆ ಅವಕಾಶ ಇಲ್ಲ, ಇದಕ್ಕೆ ಭವಿಷ್ಯ ಇಲ್ಲ, ಅದಕ್ಕೆ ಸಂಪ್ರದಾಯ ಇಲ್ಲ ಅಂತ ಹೇಳಿದವರೇ ಜಾಸ್ತಿ. ಬಟ್ ಇಂಥ ಒಂದು ವೇದಿಕೆ ಕೊನೋಕೋಲಿಗೆ ಸಿಗ್ತಲ್ಲ, ಅದರಲ್ಲೂ ನನಗೊಂದು ಅವಕಾಶ ಸಿಗ್ತಲ್ಲ ಅನ್ನೋ ಒಂದು ಧನ್ಯತಾ ಭಾವನೆ ನನಗೆ. ಸೊ ದ್ಯಾಟ್ಸ್ ವೆರಿ ವೆರಿ ಮೆಮೊರಬಲ್ ಫಾರ್ ಮೀ. ಈಗಲೂ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಸೊ ಯಾವತ್ತೂ ನಾವು ಬೆಳೆದು ಬಂದ ಹಾದಿನ ಮರಿಬಾರ್ದು ಅಂತಾರಲ್ಲ, ಇವತ್ತಿಗೂ ನಿಮ್ಗೆ ಅದನ್ನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ತುಂಬಿ ಬರ್ತಿದೆ ಅಂದರೆ ಆ ಗ್ರಾಟಿಟ್ಯೂಡ್ ನೀವೇನು ಇಟ್ಕೊಂಡಿದ್ದೀರಾ, ಇಟ್ ಕ್ಲಿಯರ್ಲಿ ಶೋಸ್ ಸೋಮ ಅವರೇ. ಸೋ ನೈಸ್. ಅಂದರೆ ಈ ಥರದ ವಿಷಯಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳವಡಿಸ್ಕೊಳ್ಬಹುದು. ಯುನೋ, ಒಂದು ಪಾಡ್ಕಾಸ್ಟ್ನ ಉದ್ದೇಶ ಬರೀ ಯಾವುದೋ ಒಂದು ಪ್ರಮೋಷನ್ಗೋ ಅಥವಾ ಓಕೆ ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಒಂದು ವ್ಯೂಸ್ಗೋ, ಅಥವಾ ನೀವು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತೀರಾ, ನಾಳೆ ಅದರಿಂದ ಒಂದಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅಂತನೋ. ನೋ, ಐ ಥಿಂಕ್ ಇಟ್ ಈಸ್ ಆಲ್ಸೋ ಅಬೌಟ್ ನೋಡಿದಂಥ ಜನರು ಅವರ ಜೀವನದಲ್ಲಿ ಹೇಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬಹುದು ಅಂತ. ಆ ಗುರು ಶಿಷ್ಯ ಪರಂಪರೆ ನಾವೇನು ಕೇಳ್ತಿದ್ವಿ ಅದು ಹೊರಟೇ ಹೋಗಿದೆ ಅನ್ನೋವಂಥ ಡೇ ಆ್ಯಂಡ್ ಏಜಲ್ಲಿ ಇವತ್ತಿಗೂ ಪ್ರಾರಂಭದಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ 2-3 ಗುರುಗಳ ಹೆಸರನ್ನು ನೀವು ಸಾಕಷ್ಟು ಸಲ ತಗೊಂಡ್ರಿ, ಆ್ಯಂಡ್ ಇವಾಗಲೂ ನೀವೇನು ತಗೊಂಡ್ರಿ, ದಟ್ ರಿಯಲಿ ಶೋಸ್ ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ಐ ಹ್ಯಾವ್ ಬೀನ್ ವೆರಿ ಫಾರ್ಚುನೇಟ್ ಟು ಬಿ ಅಂಡರ್ ದೇರ್ ಟ್ಯೂಟಿಲೇಜ್ ಆ್ಯಂಡ್ ಗೈಡೆನ್ಸ್. ಅವರಿಲ್ಲದೆ ನಾವಿಲ್ಲ ರೀ. ನಾವು ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ನಾವು ತುಂಬ ಬುದ್ಧಿವಂತರು ಅಂತ ನಾವು ಏನು ಬೇಕಾದ್ರೂ, ನಾವು ಆನೆಗೆ ಹೊರಗಡೆ ದಂತ ಇರುತ್ತಲ್ಲ ಆ ಥರ ನಾವು ಏನು ಬೇಕಾದ್ರೂ ಕೋಡು ದಂತ ಎಲ್ಲ ತೋರಿಸ್ಕೋಬೋದು. ಬಟ್ ಅವ್ರು ಹೇಳ್ಕೊಡ್ದೆ, ಅವ್ರು ಮೌಲ್ಡ್ ಮಾಡಿದೆ ನಾವು ಯಾವತ್ತೂ ಇಲ್ಲ. ಸೊ ವಾಟ್ ಎವರ್ ಯತ್ಕಿಂಚಿತ್ ನಾವು ಏನೇ ಇದ್ರೂ ಎಲ್ಲ ಶ್ರೇಯಸ್ಸು ಕೀರ್ತಿ ಏನು ಅಪ್ಲಾಸ್ ನಮ್ಗೇನು ಬರುತ್ತೋ ಎಲ್ಲ ನಮ್ಮ ಗುರುಗಳಿಗೆ ಸಲ್ಲಬೇಕು. ನಮ್ಮದೆಲ್ಲ ಏನೂ ಸಾಧನೆ ಇಲ್ಲ ಅದರಲ್ಲಿ. ಇಂಥ ಅಮೇಝಿಂಗ್ ಮೆಮೊರಬಲ್ ಪರ್ಫಾರ್ಮೆನ್ಸಸ್ನ ಮಧ್ಯೆ ಈಗ ಲೆಟ್ಸ್ ಟಾಕ್ ಅಬೌಟ್ ಮೇ ಬಿ ಯಾವುದೋ ಒಂದು ಪರ್ಫಾರ್ಮೆನ್ಸಲ್ಲಿ ನೀವು ತಪ್ಪು ಮಾಡಿದ್ದೀರಾ, ಫಂಬಲ್ ಮಾಡಿದ್ದೀರಾ, ಅಥವಾ ಏನಪ್ಪ ಐವ್ ಹ್ಯಾಡ್ ಸಚ್ ಎ ಬ್ಯಾಡ್ ಡೇ ಅಂತ ಅನ್ನಿಸ್ಬಿಡ್ತು ನಿಮಗೆ ಅನ್ನೋಂಥ ಒಂದು ಪರ್ಫಾರ್ಮೆನ್ಸ್. 100,000 ಹೌದಾ? ಏನಾಗುತ್ತೆ, ಕಲಾವಿದರಾಗಲಿ ಕ್ರಿಕೆಟ್ ಮ್ಯಾಚಲ್ಲಿ ಪ್ಲೇಯರ್ಸ್ ಆಗಲಿ
ಅವತ್ತವತ್ತು ಏನು ಬಂತು ಅಷ್ಟೇ ಲಭ್ಯ ನಮಗೆ. ನೀವು ಮನೇಲಿ 100 ಸರಿ ಅಭ್ಯಾಸ ಮಾಡಿರ್ಬೋದು, ನೆಟ್ಟಲ್ಲಿ ನೀವು ಗಂಟೆಗಟ್ಟಲೆ ಅಭ್ಯಾಸ ಮಾಡಿರ್ಬೋದು, ಮ್ಯಾಚಲ್ಲಿ ಫಸ್ಟ್ ಬಾಲ್ಗೆ ಔಟ್ ಆಗೋದು ಎಷ್ಟೋ ಸರಿ ಚಾನ್ಸ್ ಇರುತ್ತೆ. ಹಾಗೆ ನಮಗೂ ಎಷ್ಟೋ ಸಲ ಏನು ರಿಹರ್ಸ್ ಮಾಡೋದು ಸ್ಟೇಜ್ ಮೇಲೆ ತಪ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಇಟ್ ಕ್ಯಾನ್ ಬಿ ನಮ್ಮಿಂದಲೇ ಆಗಿರ್ಬೋದು, ಬೇರೆಯವರಿಂದ ನಾವು ತಪ್ಕೊಳ್ಳೋದಾಗಿರ್ಬೋದು. ಕೆಲವು ಸರಿ ಸೈಕಲ್ ಸ್ಟ್ಯಾಂಡಲ್ಲಿ ಒಬ್ಬರು ಬಿದ್ದರೆ ಡಬ ಡಬ ಅಂತ ಸೈಕಲ್ ಬೀಳುತ್ತಲ್ಲ, ಆ ಥರ ಎಷ್ಟೋ ಸರಿ ಅನುಭವ ಆಗಿದೆ. ಆ್ಯಂಡ್ ತಪ್ಪು ಮಾಡಿದ್ರೇ ನಾವು ಕಲಾವಿದರಾಗೋದು, ತಪ್ಪು ಮಾಡಿದ್ರೆ ನಾವು ಕಂಪ್ಯೂಟರ್ ಆಗಿಬಿಡ್ತೀವಿ. ಸೊ ತಪ್ಪು ಎಷ್ಟೋ ಸರಿ ಏನಾಗುತ್ತೆ, ತಪ್ಪು ಮಾಡಿದಾಗ ಇನ್ನೂ ಚೆನ್ನಾಗಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ, ನೆಕ್ಸ್ಟ್ ಸರಿ ತಪ್ಪು ಮಾಡಬಾರ್ದು ಅಂತ. ಅದು ಅನುಭವನೇ. ಆ ಮೊಮೆಂಟಲ್ಲಿ ನಾವು ಅಷ್ಟು ಅಲರ್ಟ್ ಆಗಿದ್ದು, ಏನೇ ಪ್ರತಿಕೂಲ ಪರಿಸ್ಥಿತಿ ಇದ್ರೂ, ಯಾರೇ ಎದುರುಗಡೆ ಕೂತ್ಕೊಂಡ್ರೂ ಭಯ ಪಟ್ಕೊಳ್ಳದೆ, ಅಂಜಿಕೊಳ್ಳದೆ, ಇನ್ಫ್ಲುಯೆನ್ಸ್ ಆಗದೆ, ಆ ಮೊಮೆಂಟಿಗೆ, ಆ ತಾಳಕ್ಕೆ, ಆ ಕೃತಿಗೆ, ಆ ಕಾಲ ಪ್ರಮಾಣಕ್ಕೆ ಹೇಳೋದೇ ಇರೋ ಒಂದು. ಬಟ್ ಅದು ಆ ಸ್ಟೇಜ್ ಅದು ಅವತ್ತಿನ ಮಾತ್ರ, ಅಲ್ಲೇ ಹೇಳ್ರ ಅಲ್ಲೇ ಬಹುಮಾನ ಅಂತಾರಲ್ಲ, ಅದಕ್ಕೆ ಪ್ರತಿ ಸರಿ ನಾವು ವೇದಿಕೆ ಮೇಲೆ ಹೋದಾಗ ಆ ಸ್ಟೇಜಿಗೆ ಕಣ್ಣು ಹೊತ್ಕೊಂಡು ಹೋಗೋದು, ಇವತ್ತು ಕಾಪಾಡಪ್ಪ, ಇವತ್ತು ಕಾಪಾಡಪ್ಪ ಅಂತ. ಒಂದೊಂದ್ಸಲ ಎಷ್ಟೇ ಚೆನ್ನಾಗಿ ಭಾಷೆ ಬಂದರೂ ನಮಗೆ ನಾಲ್ಗೆ ಹೊರಳದೆ ಹೋಗಬಹುದು. ಆ ಥರ ನಿಮಗೆ ಆನ್ ಸ್ಟೇಜ್ ಲೈವ್ ಆದಾಗ ಹೌ ಡು ಯು ಮ್ಯಾನೇಜ್? ಅಂದರೆ ಜನರಿಗೆ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡಬಹುದಾ ನಿಮ್ಮ ಆರ್ಟಲ್ಲಿ? ಖಂಡಿತ. ತಪ್ಕೊಂಡಾಗ ಅಂದ್ಕೊಂಡಾಗ ಜನರಿಗೆ ಗೊತ್ತಾಗ್ಬಿಡುತ್ತೆ. ತಪ್ಕೊಂಡಾಗ ನಗ್ನಗ್ತಾನೆ ತಪ್ಕೊಳ್ತಾ ಇದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಅವೆಲ್ಲ ಕೆಲವು ಟ್ರಿಕ್ಸ್ ಎಲ್ಲ ಅವೆಲ್ಲ ಮೈಕಲ್ ಹೇಳೋಕ್ಕಾಗಲ್ಲ. ಅದು ಇಲ್ಲ ನೆಕ್ಸ್ಟ್ ಟೈಮ್ ಅವ್ರಿಗೆ ಗುರುತಿಸ್ಬಿಡ್ತಾರೆ. ಕರೆಕ್ಟ್ ಐನೋ. ಸೊ ಕೊನ್ನಕೋಲ್ನ ಬರೀ ಆರ್ಟ್ ಫಾರ್ಮ್ ಆಗಿ ಮಾತ್ರ ನೋಡಿದಿರ ನಾವು ಸಾಕಷ್ಟು ಬೇರೆ ಬೇರೆದಕ್ಕೆ ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಂದು ಸ್ಪೀಚ್ ಥೆರಪಿಗಿರಬಹುದು, ಮೆಂಟಲ್ ವೆಲ್ನೆಸ್ಸಿಗಿರಬಹುದು. ಸೊ ಇದಕ್ಕಿರೋ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಜನರಲಿನೇ ಆರ್ಟ್ ಫಾರ್ಮ್ಸ್ ಎಲ್ಲದಕ್ಕೂ ಅದರದ್ದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ವಾಟ್ ಅಬೌಟ್ ಕೊನ್ನಕೋಲ್? ಕೊನ್ನಕೋಲ್ಸ್ ಡಿಫ್ರೆಂಟ್. ಏನಾಗುತ್ತೆ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬರುವಂತಹ ಯಾವುದೇ ಕಲೆ ಕಲ್ತ್ರೂ ಅದು ಬಿಯಾಂಡ್ ಎಂಟರ್ಟೈನ್ಮೆಂಟ್. ದಟ್ ಈಸ್ ಫಾರ್ ಶ್ಯೂರ್. ಎನಿ ಆರ್ಟ್ ಫಾರ್ಮ್ಸ್ ಇನ್ ಇಂಡಿಯಾ ಆರ್ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಬಿಕಾಸ್ ದೀಸ್ ಆರ್ಟ್ ಫಾರ್ಮ್ಸ್ ಆರ್ ಟ್ರೆಡಿಷನ್ಸ್ ಎಜುಕೇಟ್ ಅಸ್, ದೇ ಎಲಿವೇಟ್ ಅಸ್, ದೇ ಎನ್ಲೈಟನ್ ಅಸ್ ಆ್ಯಂಡ್ ದೇ ಎಂಪವರ್ ಅಸ್. ಸೊ ಕೊನ್ನಕೋಲ್ ಇಸ್ ನೋ ಡಿಫ್ರೆಂಟ್. ಕೊನ್ನಕೋಲಿಂದ ಬುದ್ಧಿ ಚುರುಕಾಗುತ್ತೆ ಕಲಿಯೋದ್ರಿಂದ. ವಾಕ್ ಶುದ್ಧಿ, ವಾಯ್ಸ್ ಕಲ್ಚರ್ ಹೇಳಿದ ಉಚ್ಚಾರ ಯೋಗ, ನಮ್ಮ ಡಿಕ್ಷನ್, ಪ್ರೊನೌನ್ಸಿಯೇಷನ್, ಕ್ಲಾರಿಟಿ, ಮಾಡ್ಯುಲೇಷನ್ ಅವೆಲ್ಲ ಇಂಪ್ರೂವ್ ಆಗುತ್ತೆ. ಒಂದು ಮ್ಯಾಥಮ್ಯಾಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಪ್ರಾಬಬಿಲಿಟೀಸ್ ಆಗಿರ್ಬೋದು, ಪರ್ಮಿಟೇಷನ್ ಕಾಂಬಿನೇಷನ್ ಆಗಿರ್ಬೋದು, ಇದೆಲ್ಲದರ ಮೂಲಕ ನಮಗೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಕ್ರಿಯೇಟಿವಿಟಿ ಹೆಚ್ಚಾದರೆ ನಮ್ಮಲ್ಲಿರುವಂಥ ಒಂದು ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಏನು ಹೇಳುತ್ತೆ, ಇಂಪ್ರೂವ್ ಆಗುತ್ತೆ. ಕಲಾವಿದನಿಗೆ ಆ ಕಾನ್ಫಿಡೆನ್ಸ್ಗಿಂತ ಇನ್ನೇನು ಬೇಕು ರೀ? ಎಂಥ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕಾನ್ಫಿಡೆನ್ಸ್ ಇದ್ದರೆ ಗೆಲ್ಬಹುದು. ಸೊ ಕಾನ್ಫಿಡೆನ್ಸ್ ಇದ್ದಾಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಸಿಗುತ್ತೆ. ಆಮೇಲೆ ಪೇಷನ್ಸ್ ಇಂಪ್ರೂವ್ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ, ಏಕಾಗ್ರತೆ ಬೆಳೆಯುತ್ತೆ, ಶಾಂತತೆ ಬೆಳೆಯುತ್ತೆ. ಒಬ್ಬ ಮನುಷ್ಯನ ಸರ್ವಾಂಗೀಣ ಪ್ರಗತಿ ಅಂತ ನಾವೇನು ಹೇಳ್ತೀವಿ, ಬೀಟ್ ಫಿಸಿಕಲ್, ಎಮೋಷ್ನಲ್, ಸೈಕಲಾಜಿಕಲ್, ಎಮೋಷ್ನಲ್ ಪ್ಲೇನ್ಸ್ ಎಲ್ಲದರಲ್ಲೂ ಕೊನ್ನಕೋಲ್ ನಮ್ಮನ್ನು ಅಪ್ಲಿಫ್ಟ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಥೆರಪಿ ಬಗ್ಗೆ ಹೇಳಿದ್ರಿ, ಥೆರಪಿನಲ್ಲೂ ಕೂಡ ಕೊನ್ನಕೋಲ್ ಹ್ಯಾಸ್ ಪ್ಲೇಡ್ ಎನ್ ಇಂಟಿಗ್ರಲ್ ಪಾರ್ಟ್. ಐ ಆಮ್ ವೆರಿ ಹ್ಯಾಪಿ ಟು ಟಾಕ್ ಅಬೌಟ್ ಅ ವಂಡರ್ಫುಲ್ ಕಪಲ್ ಬೈ ನೇಮ್ ಸನಕ್ ಕುಮಾರ್ ಆತ್ರೇಯ ಆ್ಯಂಡ್ ಡಾಕ್ಟರ್ ಸೌಮ್ಯ ಸನಕ್. ಸ್ವರಕ್ಷೇಮ ಅಂತ ಒಂದು ಸಂಸ್ಥೆ ನಡೆಸ್ತಾರೆ ಬೆಂಗಳೂರಿನಲ್ಲಿ. ಕೊನ್ನಕೋಲ್ ಮೂಲಕ ಎಷ್ಟೋ ಜನ ವಿಶೇಷವಾದ ಮಕ್ಕಳಿಗೆ ಮಾತು ಬರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಗ್ಗು ತೊದಲು ಇರುವಂಥ ಮಕ್ಕಳಿಗೆ ಕೊನ್ನಕೋಲ್ನ ಹೇಳಿಕೊಟ್ಟು, ಅಂದರೆ ಇದು ಹೆಂಗೆ ಅಂದರೆ ಈಗ ಮದುವೆ ಮನೆ ಊಟಕ್ಕೂ ಡಯಟ್ ಊಟಕ್ಕೂ ಇರೋ ವ್ಯತ್ಯಾಸ. ಈಗ ನಾನು ಹೇಳೋ ಕೊನ್ನಕೋಲ್ನೆಲ್ಲ ಆ ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವ ಅಕ್ಷರಗಳು ಯಾವ ಕಾಂಬಿನೇಷನಲ್ಲಿ ಹೇಳ್ಕೊಟ್ರೆ ಅವ್ರಿಗೆ ಮಾತು ಅಥವಾ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಯಾವುದೋ ಒಂದು ಲೆಟರ್ನಲ್ಲಿ ಅವರು ತೊದಲ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಲಿಸ್ಪ್ ಇರುತ್ತೆ ತುಂಬ ಜನರಿಗೆ. ಅದನ್ನೆಲ್ಲ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದನ್ನ ಅಡ್ರೆಸ್ ಮಾಡಿ ಅದನ್ನು ಹೋಗಲಾಡಿಸೋದಕ್ಕೆ ತುಂಬ ದೊಡ್ಡ ಪ್ರಯತ್ನವನ್ನು ಮಾಡ್ತಿರೋರು ಸನಕ್ ಕುಮಾರ್ ಮತ್ತು ಸೌಮ್ಯ ಆತ್ರೇಯ ಅವರು. ಸೊ ದಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಐ ಥಿಂಕ್ ದಟ್ ಈಸ್ ಮಚ್ ಮೋರ್ ವ್ಯಾಲ್ಯೂಬಲ್ ಬಿಯಾಂಡ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಐ ಫೀಲ್. ನಾನು ತುಂಬ ಜನ ಪೇರೆಂಟ್ಸ್ನ ಮೀಟ್ ಮಾಡಿದ್ದೀನಿ. ಅವ್ರಿಗೆ ಅಂದರೆ ಅವ್ರ ಮಕ್ಕಳಿಗೆ 3-4 ವರ್ಷ ಆದಮೇಲೂ ಇನ್ನೂ ಕರೆಕ್ಟಾಗಿ ಮಾತು ಬರ್ತಿರಲ್ಲ, ಅಥವಾ ಮಾತೇ ಪ್ರಾರಂಭ ಆಗಿರೋದಿಲ್ಲ. ಅಫ್ಕೋರ್ಸ್ ಕೆಲವರಿಗೆ ಡಿಲೇಡ್ ಆಗಿ ಬರೋದು ಓಕೆ, ಬಟ್ ದೆನ್ ಕೆಲವರು 7-8-9-10 ವರ್ಷದಲ್ಲೂ ತುಂಬ ತೊದಲ್ತಾನೆ ಇರ್ತಾರೆ. ಏನು ಮಾಡಬೇಕು ಗೊತ್ತಿರಲ್ಲ. ಅವ್ರು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಡಾಕ್ಟರ್ ಇಶ್ಯೂ ಇದ್ದರೆ ಹೇಳಿರ್ತಾರೆ, ಇಲ್ಲಾಂದರೆ ನಿಧಾನಕ್ಕೆ ಬರುತ್ತೆ ಬಿಡಿ ಅಂತ ಅಂದಿರ್ತಾರೆ. ಅಂಥವ್ರು ಮೇ ಬಿ
ದೇ ಶುಡ್ ಟ್ರೈ ದಿಸ್. ಖಂಡಿತ. ಆ್ಯಂಡ್ ಆಲ್ಸೋ ಅವ್ರದ್ದು ಅದಕ್ಕೆ ನಂಬಿಕೆ ಇರಬೇಕು. ಇದು ಹೆಂಗೆ ಅಂದರೆ ನಾವು ಪ್ರಿಂಟ್ಔಟ್ ಕಂಟ್ರೋಲ್ ಪಿ ಹೊತ್ತಿದ ತಕ್ಷಣ ಪ್ರಿಂಟ್ ಬರುತ್ತಲ್ಲ, ಆ ರೀತಿ ಅವರು ಚೇಂಜಸ್ ಕಾಣದೇ ಇರಬಹುದು. ಬಟ್ ಇಲ್ ಟೇಕ್ ಇಟ್ಸ್ ಓನ್ ಟೈಮ್. ಫಿಸಿಯೋಥೆರಪಿ ಸೆಷನ್ಸ್ ಆಗಿರ್ಬೋದು ಅಥವಾ ಥೆರಪಿ ಸೆಷನ್ಸ್ ಇಲ್ ಟೇಕ್ ಇಟ್ಸ್ ಓನ್ ಟೈಮ್. ಬಟ್ ಅವ್ರಿಗೆ ಅದರ ಮೇಲೆ ನಂಬಿಕೆ ಇರಬೇಕು. ಆಮೇಲೆ ರೆಗ್ಯುಲರಾಗಿ ಸೆಷನ್ಸ್ ಕರ್ಕೊಂಡು ಹೋಗಿ ದೇರ್ ಮಸ್ಟ್ ಬಿ. ಆಮೇಲೆ ಎಲ್ಲ ಮಗುಗೂ ಒಂದೇ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಮಗುಗೂ ಇಂಥ ಟೈಮ್ನಲ್ಲೇ ಸರಿ ಹೋಗುತ್ತೆ, ಇಷ್ಟೇ ಡೇಟ್ಸಲ್ಲಿ ಹೇಳ್ತಾರೆ ಲರ್ನ್ ತಬ್ಲಾ ಇನ್ 21 days, ಲರ್ನ್ ಯೋಗ ಇನ್ 21 days ಅಂತಲ್ಲ, ಆ ರೀತಿ ಸಾಧ್ಯ ಇಲ್ಲ ಇದು. ಸೊ ಇಟ್ ಇಸ್ ವೆರಿ ವೆರಿ ಸಬ್ಜೆಕ್ಟಿವ್. ಬಟ್ ಖಂಡಿತ ಇದರಲ್ಲಿ ಸಾಧ್ಯ ಇದೆ. ಓಕೆ ಓಕೆ. ಆ್ಯಂಡ್ ಆಬ್ವಿಯಸ್ಲಿ ಏಜ್ ನೋ ಬಾರ್, ಖಂಡಿತ ಯಾವುದೇ is ಕಲೆಗಾದರೂ. ಆದರೆ ಮಿನಿಮಮ್ ಏಜ್ ಎಷ್ಟು ಕೊನ್ನಕ್ಕೂಲ್ ಕಲಿಯೋದಕ್ಕೆ ನಿಮ್ಮ ಸಜೆಷನ್? 10 ನಿಮಿಷ ಒಂದು ಕಡೆ ಕೂತ್ಕೋಬೇಕು ಒಂದು ಮಗು, ಹೇಳೋ ಇನ್ಸ್ಟ್ರಕ್ಷನ್ಸ್ ಒಂದು ಫಾಲೋ ಮಾಡಬೇಕು, ನೋಟ್ಸ್ ಓದಕ್ಕೆ ಬರಬೇಕು. ಅಟ್ಲೀಸ್ಟ್ ಐ ಥಿಂಕ್ 4 ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ತುಂಬ ಚುರುಕಾಗಿದ್ದಾರೆ. 4 ವರ್ಷ 5 ವರ್ಷಕ್ಕೆಲ್ಲ ಶುರು ಮಾಡಬಹುದು. ಬಟ್ ಏನಂದರೆ ಜೊತೆಗೆ ಪೇರೆಂಟ್ಸು ಸಪೋರ್ಟ್ ಮಾಡೋ ಥರ ಇರಬೇಕು. ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸೋದಾಗಿರಬಹುದು. ಆಮೇಲೆ ನೋಟ್ಸನ್ನು ಓದಿ, ಮಕ್ಳಿಗೆ ಓದಕ್ಕೆ ಬರದೇ ಇರ್ಬೋದು, ಅಟ್ಲೀಸ್ಟ್ ಪೇರೆಂಟ್ಸ್ ಓದಿ ಇದು ಹಿಂಗಿದೆ ಹೇಳು ಅಂತ. ಪೇರೆಂಟ್ಸ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಫಾರ್ ದ ಸೇಮ್ ರೀಸನ್ ವೈ ಐ ಆಮ್ ಆಲ್ಸೋ ಹಿಯರ್. ಬಟ್ ಏಜ್ ಇಸ್ ನಾಟ್ ಎ ಕ್ರೈಟೀರಿಯಾ ಅಟ್ ಆಲ್. ಮೈ ಯಂಗೆಸ್ಟ್ ಸ್ಟೂಡೆಂಟ್ ಇಸ್ 4.5 years old. ಮೈ ಓಲ್ಡೆಸ್ಟ್ ಸ್ಟೂಡೆಂಟ್ ಇಸ್ 72 years ಆ್ಯಂಡ್ ಹೀಸ್ ಫ್ರಮ್ ಅ ಡಿಫ್ರೆಂಟ್ ಕಂಟ್ರಿ. ಸೊ ಏಜ್ ಇಸ್ ನೆವರ್ ಎ ಕ್ರೈಟೀರಿಯಾ. ಲವ್ಲಿ. ನಾನು ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ನನ್ನ ಮಕ್ಕಳನ್ನು ನಿಮ್ಮ ಹತ್ರ ಕೊನ್ನಕ್ಕೂಲ್ಗೆ ಕಳಿಸೋದಕ್ಕೆ. ಇಟ್ ವಿಲ್ ಬಿ ಮೈ ಪ್ಲೆಷರ್ ನಿಮ್ಮಂಥ ಗುರುಗಳು ಅವ್ರಿಗೆ ಹೇಳ್ಕೊಡೋದು. ಖಂಡಿತ ಸಮಯ ಆದರೆ ಹೇಳ್ಕೊಡೋಣಂತೆ. ಆ್ಯಂಡ್ ಮಕ್ಕಳ ಬಗ್ಗೆನೇ ಮಾತಾಡ್ತಾ, ಮಕ್ಕಳಿಗೆ ಬೇರೆ ಥರನೇ ಹೇಳ್ಕೊಡ್ಬೇಕಾಗತ್ತೆ, ಅವ್ರಿಗೆಲ್ಲ ಇಂಟ್ರೆಸ್ಟಿಂಗ್ ಮಾಡಬೇಕಾಗತ್ತೆ ನಾವು ಇರೋದನ್ನೇ. ಹೌದು. ಹಾಂ, ಹೇಳಿ. ಏನಾಗುತ್ತೆ ಈಗ ನಾವು ವೆನ್ ಎವರ್ ಐ ಟಾಕ್ ಅಬೌಟ್ ಕೊನೋಕೋಲ್, ಐ ಆಮ್ ಪ್ರೆಟಿ ಮಚ್ ಸೀರಿಯಸ್ ಅಬೌಟ್ ದ ಆರ್ಟ್ ಫಾರ್ಮ್. ತುಂಬ ಟ್ರೆಡಿಷನ್ ಹಂಗೆಲ್ಲ ಮಾತಾಡ್ತಾ ಇರ್ತೀನಿ. ನಮ್ಮ ಸ್ನೇಹಿತರು ನನ್ನ ಈ ಫೆಮಿನಿಸ್ಟು ಕಮ್ಯುನಿಸ್ಟ್ ನನ್ನ ಕೊನೋಕೋಲಿಸ್ಟ್ ಅಂತ ನನ್ನ ಟರ್ನ್ ಮಾಡ್ತಿರ್ತಾರೆ. ಸೊ ಪಾಠ ಅಂತ ಬಂದಾಗ ಅದಕ್ಕೆ ಆದಂಥ ಒಂದು ಸಂಪ್ರದಾಯ ಇದೆ, ಅದಕ್ಕೆ ಅಂತ ಒಂದು ಹೇಳ್ಕೊಡೋ ಶೈಲಿ ಇದೆ, ಅದು ಕಲೀಲೇಬೇಕು. ಬಟ್ ಎಷ್ಟೋ ಸರಿ ಮಕ್ಕಳಿಗೆ ಅದು ಇಟ್ ಮೈಟ್ ಬಿ ಲಿಟಲ್ ಮೋರ್ ಆನ್ ಎ ಬೋರಿಂಗ್ ಸೈಡ್. ಅಯ್ಯೋ ಅದೇ ತಕ್ಕಿಟ ಎಷ್ಟು ಸರಿ ಹೇಳಬೇಕಲ್ಲ ಅಂತ. ಸೊ ಇಂಟ್ರೆಸ್ಟಿಂಗಾಗಿ ಮಾಡೋದಕ್ಕೆ ಒಂದಷ್ಟೆಲ್ಲ ಎಕ್ಸಸೈಸಸ್ ಇದೆ, ಮಾಡಬಹುದು. ಒಂದು ಸಣ್ಣದೊಂದು ಎಕ್ಸಸೈಸ್ ಇದೆ, ಸಬ್ಟ್ರಾಕ್ಷನ್. ಈಗ ಸಬ್ಟ್ರಾಕ್ಷನ್ ಮಕ್ಕಳಿಗೆ ಇದೆ, ಡಿಫರೆನ್ಸು, ರಿಸಲ್ಟ್ ಅವೆಲ್ಲ ನಾವು ಹೇಳ್ಕೊಡ್ಬೇಕಾದ್ರೆ ಯಾಕೆ ಕೊನೋಕೋಲ್ ಅದು ಇಂಟಿಗ್ರೇಟ್ ಮಾಡಬಾರ್ದು ಅಂತ ಒಂದು ಸಣ್ಣ ಐಡಿಯಾ ಬಂತು ನನಗೆ. ಇಂಗ್ಲೀಷಲ್ಲಿದೆ ಅಫ್ಕೋರ್ಸ್, ಕನ್ನಡದಲ್ಲಿಲ್ಲ. ಈಗ 5 ಅನ್ನೋ ಒಂದು ಪಾಪ್ಯುಲರ್ ನಂಬರ್, ಈಸಿ ಮಕ್ಕಳಿಗೆ 5 tables ತುಂಬ ಈಸಿ. ಅಥವಾ 5 ಒಂದು ನಂಬರ್ ಇಟ್ಕೊಂಡು ಆ 5ಗೆ ಕೊನೋಕೋಲಲ್ಲಿ ಒಂದು ತುಂಬ ಸುಪ್ರಸಿದ್ಧವಾಗಿರೋ ಒಂದು ಸೊಲ್ಕಟ್ಟಿದೆ, ತಧಿ ಗೀಣ ತೋಮ್. ಕೇಳಿರ್ತೀರಿ, ಇಟ್ಸ್ ಅ ವೆರಿ ವೆರಿ ಪಾಪ್ಯುಲರ್ ಫ್ರೇಸ್, ತಧಿ ಗೀಣ ತೋಮ್. ಅದನ್ನಿಟ್ಕೊಂಡು ಹೆಂಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ನೋಡಿ. 1 2 3 4 5 minus 0 equals ತಧಿ ಗಿಣ್ಣ ತೊಮ್. 6 minus 1 equals ತಧಿ ಗಿಣ್ಣ ತೊಮ್. 7 minus 2 equals ತಧಿ ಗಿಣ್ಣ ತೊಮ್. 8 minus 3 equals ತಧಿ ಗಿಣ್ಣ ತೊಮ್. 9 minus 4 equals ತಧಿ ಗಿಣ್ಣ ತೊಮ್. 10 minus 5 equals ತಧಿ ಗಿಣ್ಣ ತೊಮ್ ಥಾ. ತಧಿ ಗಿಣ್ಣ ತೊಮ್ ಥಾ. ತಧಿ ಗಿಣ್ಣ ತೊಮ್ ಥಾ. ಸೊ ಹೀಗೆ ಹೇಳ್ಕೊಟ್ರೆ ಮಕ್ಕಳಿಗೆ ಸಬ್ಟ್ರಾಕ್ಷನ್ನು ಹೇಳ್ಕೊಟ್ಟಂಗಾಯಿತು, ಕೊನೋಕೋಲು ಹೇಳ್ಕೊಟ್ಟಂಗಾಯಿತು, ಅದೆರಡರ ಮಧ್ಯೆ ಒಂದು ರಿಲೇಷನ್ಶಿಪ್ಪು ಹೇಳ್ಕೊಟ್ಟಂಗಾಯಿತು. ಸೊ ಈ ರೀತಿ ಐ ಕೀಪ್ ಡೂಯಿಂಗ್ ಕಪಲ್ ಆಫ್ ಥಿಂಗ್ಸ್. ಬ್ಯೂಟಿಫುಲ್. ಇದೇ ಥರ ದೊಡ್ಡವ್ರಿಗೆ ಏನಾದರೂ ಮಾಡಿದ್ದೀರಾ? ಬಿಕಾಸ್ ಐ ಟೆಲ್ ಯು ವಾಟ್, ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಇರೋದು ದೊಡ್ಡವ್ರಿಗೇನೆ. ಮಕ್ಕಳನ್ನಾದರೂ ಕೂರಿಸ್ಬಿಡ್ಬೋದು ಒಂದು ಕಡೆ 10 ನಿಮಿಷ. ದೊಡ್ಡವ್ರಿಗೆ 2-3 seconds ಇದೆ ಅಪ್ಯಾರೆಂಟ್ಲಿ ಅಟೆನ್ಷನ್ ಸ್ಪ್ಯಾನ್. ಅಂಥವ್ರಿಗೆ ಏನಾದರೂ ನೀವೇ ಕಾಯಿನ್ ಮಾಡಿರೋ ಅಂಥದ್ದು ಏನಾದರೂ ಈ ಥರದ್ದು ಇದೆಯಾ? ಖಂಡಿತ ಇದೆ, ಮಕ್ಕಳಿಗೆ ಹೇಳ್ಕೊಟ್ಟಿರೋದು. ಈಗ ನೋಡಿ ಇನ್ನೊಂದು ಸಮಾಚಾರ ಇದೆ. ಈಗ ಮಲ್ಟಿಪ್ಲಿಕೇಶನ್ಸ್ ಎಲ್ಲರಿಗೂ, ಈಗ 2 tables ಯಾರಿಗೆ ಬರಲ್ಲ ರೀ? ಎಲ್ಲ ಪುಟ್ಟಾಣಿ ಮಕ್ಳಿಗೂ 2 tables ಬರುತ್ತೆ. ಆದರೆ ಈ 2 tables ಹೇಳೋದು ಚೂರು ಕಷ್ಟ ಇದೆ ನೋಡಿ. ಈಗ 2 ಅಂತ ತಗೊಂಡಾಗ ಈಗ 2 tablesಲ್ಲಿ ಫೈನಲ್ ಆನ್ಸರ್ಸ್ ಏನು? 2 4 6 8 10 ಅಲ್ಲ. ಸೊ 2ಗೆ ನಮಗೊಂದು ಸೊಲ್ ಕಟ್ಟಿದೆ, ತಕ. 4ಗೆ ಕೀಟ ತಕ. 6ಗೆ ತರಿ ಕೀಟ ತಕ. ಸೊ ತಕ ಕೀಟ ತಕ ತರಿ ಕೀಟ ತಕ. 8ಗೆ ಮತ್ತೆ ತಕ ತರಿ ಕೀಟ ತಕ. ಈಗ ಫಾರ್ ಎಕ್ಸಾಂಪಲ್ ABC ಅಂತ ಇಟ್ಕೊಂಡ್ರೆ CBC ABC, CABC, BCABC, ABC ಹಾಗೆ ಲಾಜಿಕಲ್ಲಾಗಿ ಒಂದು ಹೋಗುತ್ತೆ. ಅದನ್ನು ತಾಳಕ್ಕೆ ಹೇಳಬೇಕು. 2 tablesಸೇ ಚೂರು ಕಷ್ಟ ಇದೆ ನೋಡಿ.
2 ones are taka 2 twos are kitta taka 2 threes are tarri kitta taka 2 fours are taka tarri kitta taka 2 fives are kitta taka tarri kitta taka 2 six are tarri kitta taka 2 sevens are taka tarri kitta taka 2 eights are kitta taka tarri kitta taka 2 nines are tarri kitta taka 2 tens are taka tarri kitta taka tha 2 tens are taka tarri kitta taka tha dhi 2 tens are taka tarri kitta taka 2 ones are taka 2 twos are kitta taka 2 threes are tarri kitta taka 2 fours are taka tarri kitta taka 2 fives kitta taka 2 six are tarri kitta taka 2 sevens taka tarri kitta taka 2 eights are kitta taka 2 nines are tarri kitta taka 2 tens are taka tarri kitta taka tha 2 tens are taka tarri kitta taka tha dhi 2 tens are taka tarri kitta taka tha. ಯಪ್ಪ 2 ಟೇಬಲ್ಸ್ ಇಷ್ಟು ಕಷ್ಟ ಅಂತ ಇವತ್ತೆ ಅನ್ಸಿದ್ದು. So ಬಟ್ ಅಮೇಸಿಂಗ್ ಸೋಮ ಅವರೇ, ವಾ ವಾ ವಾ. thank you. It's a humble attempt only to get kids close to maths, also help them with multiplication, also help them relate ಮಲ್ಟಿಪಲ್ಸ್ ಆಫ್ 2 ವಿತ್ ಸೊಲ್ಕಟ್ಟು. ಈ ಥರ ನೀವು ಹುಡ್ಕೊಂಡು ಹೋಗ್ಬೋದು. ಈಗ ಸಾಕಷ್ಟು ಇದೆ, 3 ಟೇಬಲ್ಸ್ ಇದೆ, ಈ ಥರ ಒಂದಷ್ಟು ಸೀರೀಸ್ ಇದೆ ಮಕ್ಕಳಿಗೋಸ್ಕರನೇ. ಸೋಮ ಅವರೇ, ನಿಮಗೆ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಬಂದಿರುತ್ತೆ. ಒಂದು ಅನ್ಫರ್ಗೆಟಬಲ್ ಕಾಂಪ್ಲಿಮೆಂಟ್ ಅಥವಾ ತುಂಬ ಯುನೀಕ್ ಆಗಿ ಕಾಂಪ್ಲಿಮೆಂಟ್ ಕೊಟ್ಟರು ಅಥವಾ ಇವ್ರು ನನ್ನನ್ನು ಕಾಂಪ್ಲಿಮೆಂಟ್ ಮಾಡಿದ್ರು ಅನ್ನೋಂಥದ್ದು ಯಾವುದು? ಕಾಂಪ್ಲಿಮೆಂಟ್ಸ್ ಮನುಷ್ಯನಿಗೆ ಇಷ್ಟ. ಯಾವುದೇ ರೀತಿಯಲ್ಲಿ ಅಡುಗೆ ಚೆನ್ನಾಗಿದೆ, ಕಾಫಿ ಚೆನ್ನಾಗಿದೆ ಅಂತ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಐ ಆಮ್ ನೋ ಡಿಫ್ರೆಂಟ್ ಫ್ರಮ್ ದಟ್. ಆ ಥರ ಕಾಂಪ್ಲಿಮೆಂಟ್ಸು ಒಂದು ಫನಿ ಕಾಂಪ್ಲಿಮೆಂಟ್ ನಾನು ಹೇಳ್ತೀನಿ. ಒಬ್ಬರು ಬೆಂಗಳೂರಿನಲ್ಲಿ ಒಬ್ಬರು ಸಿಂಗರ್ ಇದ್ದಾರೆ. ಅವರು ಉಡುಪಿಗೆ ಹೋಗ್ತಾಯಿದ್ರು, ನಾನು ಉಡುಪಿಗೆ ಹೋಗ್ತಾಯಿದ್ದೆ. ಈ ಐರಾವತ ಬಸ್ ಬಂದ ಹೊಸದರಲ್ಲಿ ವೆಯ್ಟ್ ಮಾಡ್ತಿದ್ದೆ ಮೆಜೆಸ್ಟಿಕ್ನಲ್ಲಿ. ಅವರು ಸಿಕ್ಕಿದ್ರು. ಹೇ ಹಾಯ್, ಹೌ ಆರ್ ಯು ಅಂತ. ಐ ಆಮ್ ಚೆನ್ನಾಗಿದ್ದೀನಿ. ಇವರು ನಮ್ಮ ಮ್ಯಾನೇಜರು. ಹೌದಮ್ಮ, ಸಂತೋಷ ಅಮ್ಮ. ಐ ಹ್ಯಾವ್ ಎ ಶೋ ಇನ್ ಉಡುಪಿ. ಹೌದಮ್ಮ. ವಾಟ್ ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಾವು ಈ ಥರ ಅದು ಕಚೇರಿಗೆ ಹೋಗ್ತಾಯಿದ್ದೀವಿ. ಹೌದಾ? ಯು ಲೆಫ್ಟ್ ರೇಡಿಯೋ? ನಾವು ರೇಡಿಯೋ ಎಲ್ಲ ಬಿಟ್ಟೆ ಅಮ್ಮ. ಹೌದು, ಸಂಗೀತ ಮಾಡಿದೆ. ಓ, ಯು ಆರ್ ಸ್ಟಿಲ್ ಡೂಯಿಂಗ್ ದಟ್ ಮೌತ್ ಡುಮ್ಟಕವ ಅಂದರು. 2 ನಿಮಿಷ ನನಗೆ ಈ ಕೋಲ್ಕಲೆಗೆ ಮೌತ್ ಡುಮ್ಟಕ ಅಂತಲೂ ಕರಿಬೋದು ಅಂತ ಅವತ್ತೇ ಗೊತ್ತಾಗಿದ್ದು. ಆಮೇಲೆ ಅವ್ರ ಮೇಲೆ ಒಂದು ಮೀಮ್ ಕೂಡ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲಿ. ಓಕೆ ಓಕೆ ಓಕೆ. ಸೊ ಬಟ್ ಎಸ್, ಕಾಂಪ್ಲಿಮೆಂಟ್ಸ್ ಐ ಡೂ ಗೆಟ್. ಸೊ ಯಾವುದ್ರದ್ದೇ ಒಂದು ಹಿಸ್ಟ್ರಿ ಹುಡ್ಕೊಂಡು ಹೋದಾಗ ನಾವು ಹೇಗೋ ಅದು ನಮ್ಮ ಸನಾತನ ಧರ್ಮಕ್ಕೆ ಲಿಂಕ್ ಆಗಿರುತ್ತೆ. ಹುಡ್ಕೊಂಡು ಹೋಗ್ಬೇಕಷ್ಟೆ. ಸೊ ನಾನು ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದು ಇದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಸರಿ ಇರಬಹುದು, ತಪ್ಪಿರಬಹುದು, ನೀವು ಎಕ್ಸಾಕ್ಟ್ ಒರಿಜಿನ್ ನನಗೆ ಹೇಳಿ, ಆಯ್ತಾ? ಸೊ ಸಾಮಾನ್ಯವಾಗಿ ನಾವು ಕೇಳಿರೋದೇನೆಂದರೆ ಶಿವನ ಆ ಡಮರುಗ, ಅದರಿಂದ ಹೊರಬಂದಂಥ ಆ ಸಿಲಬಲ್ಸ್, ಅದನ್ನ ಗಣೇಶ ಟ್ರಾನ್ಸ್ಲೇಟ್ ಮಾಡ್ತಾನೆ ಇಂಟು ಸಂಗೀತದ ಸ್ವರಗಳಾಗಿ ನಾವೇನು ಕೇಳ್ತೀವಿ ವೋಕಲಿ. ಬಟ್ ಶಿವನ ಡಮರುಗದಿಂದ ಹೊರಗೆ ಬಂದಂಥದ್ದು ಈ ಕೊನ್ನಕೋಲ್ ಲ್ಯಾಂಗ್ವೇಜಲ್ಲಿ, ಅಂದರೆ ರಿದಮ್ ಲ್ಯಾಂಗ್ವೇಜ್ ಏನಿದೆ ಇದು ಅನ್ನೋದು. ಐ ಥಿಂಕ್ ಇದು ಬಹಳ ಪ್ರಚಲಿತವಾದಂಥ ಕಥೆ. ಇಸ್ ಇಟ್ ಟ್ರೂ? ಇದೇ ಸರಿಯಾದ ಕಥೆನಾ? ಹೇಗೆ ಕೊನ್ನಕೋಲ್ ಹುಟ್ಕೊಳ್ತು ಅನ್ನೋದಕ್ಕೆ ಅಥವಾ ಈ ರಿದಮ್ ಲ್ಯಾಂಗ್ವೇಜ್ ಹುಟ್ಕೊಳ್ತು ಅನ್ನೋದಕ್ಕೆ? ಇದು ಎಲ್ರಿಗೂ ಗೊತ್ತಿರುವಂತಹ ಒಂದು ಕಥೆ. ಬಟ್ ಅದಕ್ಕೆ ನಮಗೆ ಆಧಾರ ಯಾವುದೂ ಇಲ್ಲ. ಆ್ಯಸ್ ಫಾರ್ ಆಸ್ ಐ ಹ್ಯಾವ್ ರೆಡ್ ಆ್ಯಂಡ್ ಐ ಹ್ಯಾವ್ ಸ್ಟಡಿಡ್ ವಿತ್ ಮೈ ಟೀಚರ್ಸ್, ಇದಕ್ಕೆ ಆಧಾರ ಇಲ್ಲ. ಶಿವನ ಡಮರುಗದಿಂದ ಬಂದಿದ್ದು ಮಾಹೇಶ್ವರ ಸೂತ್ರಗಳು ಅಂತ ಪಾಣಿನಿ ಉಲ್ಲೇಖ ಮಾಡ್ತಾನೆ. ಐ ಉನ್ ಋಲ್ ಋಕ್ ಏ ಓಂ ಐ ಔ ಛಯ ವರಟ್ಲನ್ ಯಮಗಣನಂ ಜಭೈ ಘಡದಶ್ ಜಬಗಡದಶ್ ಕಪಚಟತ ಚಟತೌ ಶಶಸರ್ ಹಲ್ ಕಪೈ ಶಶಸರ್ ಹಲ್. ಸೊ ಈ ರೀತಿ ಶಿವನ ಡಮರುಗದಿಂದ ಬಂದಂತಹ ಶಬ್ದಾಕ್ಷರಗಳನ್ನು ಮಾಹೇಶ್ವರ ಸೂತ್ರಗಳಾಗಿ ಆ ಸೂತ್ರಗಳು ಬರೆದು ಅಲ್ಲಿಂದ ಸಂಸ್ಕೃತ ಭಾಷೆ ಬಂತು ಅನ್ನೋದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳಿದೆ. ಬಟ್ ಕೊನ್ನಕೋಲ್ ಸಿಲಬಲ್ಸ್ ಅಲ್ಲಿಂದನೇ ಬಂತು ಅಥವಾ ಅಲ್ಲಿಂದನೇ ಕೊನ್ನಕೋಲ್ ತೊಗೊಂಡಿದ್ದೀವಿ ಅನ್ನೋದಕ್ಕೆ ಎಲ್ಲೂ ಯಾವ ಆಧಾರವೂ ನಮ್ಮ ಹತ್ರ ಇದುವರೆಗೂ ಸಿಕ್ಕಿಲ್ಲ. ಬಟ್ ಈ ಸಿಲಬಲ್ಸ್ ಎಲ್ಲ ಶಿವನ ಮುಖದಿಂದ ಬಂದಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ನಮ್ಮ ಮ್ಯೂಸಿಕ್ ಟೆಕ್ಸ್ಟ್ಗಳಲ್ಲಿ ಅದಕ್ಕೆ ಉಲ್ಲೇಖ ಇದೆ. ಅದಕ್ಕೆ ಹಸ್ತಪಾಠ ಅಂತ ಹೆಸರು. ಶಿವನಿಗೆ 5 ಮುಖ: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಒಂದೊಂದು ಮುಖದಿಂದಲೂ 7 ಸೊಲ್ಲುಕಟ್ಟುಗಳು
7 ವರ್ಡ್ಸ್ ಅಂತ ಹೇಳ್ಬೋದು. 7 5 35. ಈ 35 ಸೋಲ್ಕಟ್ಗಳು ಶಿವನ ಮುಖದಿಂದ ಬಂದಿದೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಎವಿಡೆನ್ಸ್ ಇದೆ. ವನ ಗಿನ ಗಿನ ನಗಿ ಧುಗಿಟ ಧಗಿತ ಧತೋಂ ಗಿಡ ಗಿಧ ದಧೈ ಕಿಟ ತತ ನದನು ಕಿರ್ದತ ಕಿಟ ಥೋಂಗಿ ಥೋಂಗಿ ಇತಿ ಸದ್ಯೋ ಜಾತೋದ್ಭವಾಹ. ಇದೇ ಸೂತ್ರ. ಅಂದರೆ ಈ 7 ಸೋಲ್ಕಟ್ಗಳು ಸದ್ಯೋಜಾತನ ಮುಖದಿಂದ ಬಂದಿದೆ ಅಂತ. ಸೊ ಈ ರೀತಿ ಮಿಕ್ಕಿರೋ 4 ಮುಖದಿಂದಲೂ ಈ ಥರ ಸೋಲ್ಕಟ್ಟುಗಳಿದೆ ಅಂತ ನಮಗೆ ರೆಫರೆನ್ಸ್ ಸಿಗುತ್ತೆ. ಒಟ್ಟು ಹಾಗೆ ಕೊನ್ನಕೋಲಲ್ಲಿ 35 ಸಿಲೆಬಲ್ಸ್ ಇದೆಯಾ? 35 ವರ್ಡ್ಸ್ ಇದೆ, ಏನ್ಷಿಯಂಟ್ ವರ್ಡ್ಸ್. ಓಕೆ. ಅದು ಉಲ್ಲೇಖ ಆಗಿರೋದು. ಬಟ್ ಅದಕ್ಕಿಂತ ಹಳೆಯ ಟೆಕ್ಸ್ಟ್ಗಳು ನಾಟ್ಯಶಾಸ್ತ್ರದಲ್ಲಿ ಸಾಕಷ್ಟು ನಮಗೆ ರೆಫರೆನ್ಸ್ ಸಿಗುತ್ತೆ. ಭರತಮುನಿ ನಾಟ್ಯಶಾಸ್ತ್ರ ಬರೆದಿದ್ದು ಭರತಮುನಿ, ಆತನೇ ಒಂದಷ್ಟು ತಾಳವಾದ್ಯ ಪ್ರಕರಣದಲ್ಲಿ ಹೇಳ್ತಾರೆ, ಈ 16 ಅಕ್ಷರಗಳನ್ನು ಹೇಳಿ ನಂತರ ನೀವು ವಾದ್ಯಗಳಲ್ಲಿ ನುಡಿಸ್ಬೇಕು ಅಂತ ತಾಳವಾದ್ಯ ಪ್ರಕರಣದಲ್ಲಿ ಬರುತ್ತೆ. ತತ್ರ ಷೋಡಶಾಕ್ಷರಮಿತಿ ಯದುಕ್ತಂ ತದನು ವ್ಯಾಖ್ಯಾಸ್ಯಾಮಃ ಕ ಖ ಗ ಘ ಟ ಠ ಡ ಣ ತ ಥ ದ ನ ಯ ರ ಲ ಹ ಇತಿ ಷೋಡಶಾಕ್ಷರಾಣಿ ನಿಯತಂ ಪುಷ್ಕರವಾದ್ಯೆ ವಾಕ್ಕರಣೈ ಸಂವಿಧೇಯಾನಿ. ವಾಕ್ಕರಣ ಅನ್ನೋದು ಕೊನ್ನಕೋಲಿ ಇನ್ನೊಂದು ಹೆಸರು, ಭರತಮುನಿ ಕೊಟ್ಟಿರುವಂಥ ಹೆಸರು. ವಾಕ್ಕರಣ, ನುಡಿಸುವ ವಿಧಾನವನ್ನು ಬಾಯಿನಲ್ಲಿ ಹೇಳುವಂಥದ್ದು ಅಂತ. ಸೊ ಈ 16 ಅಕ್ಷರಗಳನ್ನು ಫಸ್ಟು ನೀವು ಬಾಯಿ ಮೂಲಕ ಅಭ್ಯಾಸ ಮಾಡಿ ನಂತರ ಅದನ್ನು ನೀವು ವಾದ್ಯಗಳ ಮೇಲೆ ನುಡಿಸ್ಬೇಕು ಅಂತ ಭರತಮುನಿ ಡಿಫೈನ್ ಮಾಡ್ತಾರೆ. ಅದೇ ಸಂಪ್ರದಾಯ ಇಲ್ಲಿವರೆಗೂ ಎಲ್ಲ ಗುರುಗಳು ಪಾಲಿಸ್ಕೊಂಡ್ಬಂದಿದ್ದಾರೆ. ಅಂದರೆ ಫಸ್ಟು ನಾವು ಯಾವುದೇ ತಾಳವಾದ್ಯ ಕಲಿಬೇಕಾದ್ರೆ ಫಸ್ಟು ತಾಳ ಹಾಕಿ ಬಾಯಿನಲ್ಲಿ ಹೇಳಬೇಕು, ನಂತರ ಅದನ್ನು ನಾವು ವಾದ್ಯದ ಮೇಲೆ ನುಡಿಸ್ಬೇಕು. ಸೊ 16 ಇರೋದಾ? ಅಂದರೆ ಸಂಗೀತದಲ್ಲಿ ಸಪ್ತಸ್ವರಗಳಿದ್ದು ನಾವು ಸ್ವರಗಳಲ್ಲಿ ಏನನ್ನೇ ಹೇಳಿದ್ರು ಸಪ್ತಸ್ವರಗಳಲ್ಲಿ ಒಂದಾಗಿರುತ್ತದು. ಆ ರೀತಿ ಕೊನ್ನಕೋಲಲ್ಲಿ 16 ಇಲ್ಲ. ಓಕೆ. ದ ವೊಕ್ಯಾಬ್ಯುಲರಿ ಇಸ್ ಹ್ಯೂಜ್. ಓಕೆ. ಕಾಕಿ ಕೂಧಿಂ ಜಂಬ್ಲಂ ಸಾಕಷ್ಟಿದೆ, 100 ಇದೆ. ದ ವೊಕ್ಯಾಬ್ಯುಲರಿ ಇಸ್ ಹ್ಯೂಜ್. ಈಗ ಆಕ್ಸ್ಫರ್ಡ್ ಡಿಕ್ಷನರಿ ಇಟ್ಕೊಂಡಂಗೆ ಡಿಕ್ಷನರಿಲಿ ಪದಗಳು ತೊಗೊಂಡು ನಾವು 5% 2% ಮಾತಾಡಲ್ಲ ಪದಗಳನ್ನ, ಬಟ್ ಡಿಕ್ಷನರಿ ಅಷ್ಟು ಪದಗಳಿದೆ. ಸೊ ಅದೇ ರೀತಿ ಕೊನ್ನಕೋಲಲ್ಲಿ ಸಾಕಷ್ಟು ಏನ್ಷಿಯಂಟ್ ಸಿಲೆಬಲ್ಸ್ ಇದೆ. ನಾವೇನು ಮಾಡ್ತೀವಿ, ಈ ಪ್ರೋಗ್ರಾಮ್ಗೆ ಇಷ್ಟು ಸಾಕು, ಈ ಜತಿಗೆ ಇಷ್ಟು ಸಾಕು, ಅಷ್ಟು ಸಾಕು ಅಂತ ನಾವು ಇಷ್ಟೇ ಮಾಡ್ಕೊಂಡ್ಬಂದಿದ್ವಿ. ಎಕ್ಸಾಮ್ಗೆ ಇಷ್ಟು ಸಾಕು, ಕಾಂಪಿಟೇಷನ್ಗೆ ಇಷ್ಟು ಸಾಕು ಅಂತ. ಬಟ್ ಇಫ್ ಯು ಲುಕ್ ಅಟ್ ಇಟ್ ಬಿಯಾಂಡ್ ಆಲ್ ದೀಸ್ ಲ್ಯೂಕ್ರೇಟಿವ್ ಥಿಂಗ್ಸ್, ದ ವೊಕ್ಯಾಬ್ಯುಲರಿ ಇಸ್ ಟೂ ಹ್ಯೂಜ್ ಫಾರ್ ಅಸ್ ಟು ಈವನ್ ಗ್ರಾಸ್ಪ್ ಫಾರ್ ಇನ್ ಒನ್ ಲೈಫ್ ಟೈಮ್. ಒಂದು ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ತಾ ಬಂದಿರೋದು, ರಾಗಗಳ ಪರಿಚಯ ಮಾಡಬೇಕಾದ್ರೆ ಒಂದೊಂದು ರಾಗಕ್ಕೂ ಅದರ ಮಹತ್ವ ಇದೆ ಅಂತ ಏನು ಹೇಳ್ತಾರೆ. ಆ ರೀತಿ ಮಳೆಯನ್ನು ತರಿಸೋವಂಥ ರಾಗದ ಬಗ್ಗೆ ನಾವು ಕೇಳಿದ್ದೀವಿ. ಅಂದರೆ ಇದರ ಹಿಂದಿನ ಒಂದು ಕಥೆ ತಗೋಬೇಕಂದ್ರೆ ತಮಿಳುನಾಡಿನ ಎಟ್ಟಿಯಪ್ಪುರಮಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಆನಂದಾಮೃತಾಕರ್ಷಿಣಿ ಅಮೃತವರ್ಷಿಣಿ ಹಾಡನ್ನ ಹಾಡ್ತಾರೆ. ಬರಗಾಲ ಇದ್ದಂಥ ಪ್ರದೇಶದಲ್ಲಿ ಮಳೆ ಬಂತು ಅಂತ. ಇದೇ ಥರ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಅದನ್ನ ಮೇಘಮಲ್ಹಾರ, ಮಳೆ ತರಿಸೋವಂಥ ರಾಗ ಅಂತ. ಈ ಥರ ವಾಟ್ ಯು ಥಿಂಕ್ ಇಸ್ ದಟ್ ಒನ್, ಅಂದರೆ ಒಂದು ಇದರಲ್ಲಿ ರಾಗಗಳಿರತ್ತಾ ಅನ್ನೋದು ಕೊನ್ನಕೋಲಲ್ಲಿ, ಅಥವಾ ರಾಗ ಬೇಸ್ಡ್ ಇರೋದಿಲ್ವಾ ಅನ್ನೋದು. ರಾಗ ಬೇಸ್ಡ್ ಇರೋದಿಲ್ಲ. ಈ ಥರದ USP ಏನಿದೆ ಕೊನ್ನಕೋಲ್ಗೆ? ಅಂದರೆ ಸಂಗೀತ ಕ್ಯಾನ್ಸರ್ನ ಕ್ಯೂರ್ ಮಾಡಿರೋದು ಕೇಳಿದ್ದೀವಿ, ಡಿಪ್ರೆಷನಿಂದ ಜನರನ್ನ ಆಚೆ ತರಿಸೋದನ್ನು ಕೇಳಿದ್ದೀವಿ, ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡೋದಿರ್ಬೋದು. ಪ್ರತಿಯೊಂದೊಂದು ಅಂದರೆ ಒಂದೊಂದು ರಾಗದ ಸ್ಪೆಷಾಲಿಟಿ ಒಂದೊಂದಿರುತ್ತೆ. ಆ ಥರ ಕೊನ್ನಕೋಲ್ನ USP ಹೇಳಬೇಕಂದ್ರೆ, ಕೊನ್ನಕೋಲ್ಗೆ ರಾಗ ಬೇಸ್ಡ್ ಅಂತ ಇಲ್ಲದೇ ಇದ್ರೂ ನೀವು ರಾಗವನ್ನು ಅದಕ್ಕೆ ಅಳವಡಿಸಿ ಹೇಳಬಹುದು. ಈಗ ನೀವು ಬ್ರೋಚೆಗೆ ವರೆವರೂರ ಅದರೊಂದು ಚಿಟ್ಟೆ ಸ್ವರ ಬರುತ್ತೆ. ಸ ನಿ ದ ಪದ ನಿ ಸ ನಿ ನಿ ದ ದ ಪ ಮ ಪಾದ ಮ, ತುಂಬ ಪ್ರಚಲಿತವಾಗಿರುವಂಥ ಒಂದು ಚಿಟ್ಟೆ ಸ್ವರ. ಸೊ ಕೊನ್ನಕೋಲ್ ಕಲಾವಿದರು ಸಂಗೀತವನ್ನು ಕಲ್ತಿದ್ರೆ ಆ ಜತಿಯನ್ನು ಆ ರಾಗಕ್ಕೆ ಅಳವಡಿಸಿ ಹೇಳ್ಬೋದು. ತಾಮ್ ತಕ ತಕಿಟ ತತ ಕಿಟ ತಕ ಜಣು ತಾಮ್ ತ ಧಿಂ ತ ಧೀ ಗಿ ನ ತ್ವಂ ಸ ನೀ ದ ಪ ಮ ನೀ ದ ಪ ಮಗ ಮ ಪದ ಮಗರಿ ಸ ತ ಧಿಂ ತಕ ಧಿ ನ ಧಿಂ ತ ಜಣು ಸರಿ ನ ತನ ಜಣು ತಧೀಂ ತಕ ಜಣು ಸನಿ ದ ಪ ಮಗ ಮನಿ ಧನಿ ಪದ ಮ ಪದ ನಿ ತಧೀಂ ಗಿಣ ತ್ವಂ ತ ಧಿಂ ಗಿಣ ತ್ವಂ ತ ಧಿಂ ಗಿಣ ತ್ವಂ ಗ ಮ ಪದ ನಿ ಬ್ರೋಚೆಗೆ ವ. ಸೊ ಕೊನ್ನಕೋಲ್ ಕಲಾವಿದರಿಗೆ ಕಲಾವಿದರು ಸಂಗೀತನ ಕಲ್ತಿದ್ದರೆ ಯಾವ್ಯಾವ ರಾಗದ ಸ್ಕೇಲ್ಗಳು ಆ ಕೃತಿಗಳ ಪರಿಚಯ ಇತ್ತು ಅಂದರೆ ನೀವು ಆ ಚಿಟ್ಟೆ ಸ್ವರಕ್ಕೆ ಸರಿಯಾಗಿ ನೀವು ಶ್ರುತಿ ಸೇರಿಸಿ ನೀವು ಹಾಡ್ಕೊಂಡು ಹೋಗ್ಬೋದು. ಇಟ್ ಇಸ್ ಎ ವಂಡರ್ಫುಲ್ ಕ್ವಾಲಿಟಿ ಆಫ್ ಎ ಕೊನ್ನಕೋಲ್ ಆರ್ಟಿಸ್ಟ್. ಕರೆಕ್ಟ್. ಆ್ಯಂಡ್ ಆಬ್ವಿಯಸ್ಲಿ ಮ್ಯೂಸಿಕ್ಗೆ ಇರುವಂಥ ರಾಗಕ್ಕೆ ಇರುವಂಥ ಬೆನಿಫಿಟ್ಸ್ ತಾನಾಗಿ ಸಿಗುತ್ತೆ. ಖಂಡಿತ. ಬೆನಿಫಿಟ್ಸ್ ಬಂದಾಗ ನಾನು ಅವತ್ತೇ ಹೇಳಿದೆ, ಕೊನ್ನಕೋಲ್ ಥೆರಪಿ ಇಟ್ಸ್ ಎ ಹ್ಯೂಜ್ ವರ್ಲ್ಡ್ that has umpteen number of benefits for people who have special needs. Correct. Let me tell you an astonishing fact. ಆಯುರ್ವೇದದಲ್ಲಿ ನಮಗೆ ಸಿಗುವಂತಹ ಸಾಕಷ್ಟು ಗ್ರಂಥಗಳಲ್ಲಿ
ಸುಶ್ರುತ ಸಂಹಿತ ಅಂತ ಒಂದು ಪುಸ್ತಕ ಸಿಗುತ್ತೆ. ಸುಶ್ರುತ ವರ್ಲ್ಡ್ಸ್ ಫಸ್ಟ್ ಪ್ಲಾಸ್ಟಿಕ್ ಸರ್ಜನ್, ಅವರು ಒಂದು ಸುಶ್ರುತ ಸಂಹಿತದಲ್ಲಿ ಸರ್ಪ ವಿಷ ಚಿಕಿತ್ಸಾ ಅಂತ ಒಂದು ಚಾಪ್ಟರ್ ಇದೆ. ಸರ್ಪ ವಿಷ ಚಿಕಿತ್ಸಾ, ಎಷ್ಟು ಥರ ಹಾವುಗಳಿದೆ, ಯಾವುದ್ರಲ್ಲಿ ಎಷ್ಟೆಷ್ಟು ವಿಷ ಇದೆ, ಅದನ್ನು ಹೇಗೆ ಕ್ಯೂರ್ ಮಾಡಬೇಕು ಅಂತ. ಅದರಲ್ಲಿ ಒಂದು ಚಾಪ್ಟ್ರಲ್ಲಿ ಆತ ಉಲ್ಲೇಖಿಸ್ತಾರೆ, ಅತ್ಯಂತ ವಿಷಕಾರಿ ಹಾವು ಕಡ್ದಾಗಲೂ ಕೂಡ ನೀವು ಕೊನ್ನೋಕೋಲ್ ಮೂಲಕ ಆ ವ್ಯಕ್ತಿಯನ್ನು ಕ್ಯೂರ್ ಮಾಡಬಹುದು ಅಂತ ದಾಖಲೆ ಸಮೇತ ಕೊಟ್ಟಿದ್ದಾರೆ, ಹೆಂಗೆ ಅದನ್ನು ಕ್ಯೂರ್ ಮಾಡಬೇಕು ಅಂತೆಲ್ಲ. ಜಸ್ಟ್ ಇಮ್ಯಾಜಿನ್ ಹೌ ಗ್ರೇಟ್ ದಟ್ ಆರ್ಟ್ ಫಾರ್ಮ್ ವುಡ್ ಹ್ಯಾವ್ ಬೀನ್ ದೇರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಹೌ ಮಚ್ ಆಫ್ ಪ್ಯೂರಿಟಿ ಇನ್ ದಟ್ ಆರ್ಟಿಸ್ಟ್. ಕರೆಕ್ಟ್. ಸೊ ನಾವು ಥೆರಪಿ ಅದಕ್ಕಿಂತ ಮೀರಿ ಇಂಥ ಒಂದು ಸಂಪ್ರದಾಯ ನಮ್ಮ ಸಂಗೀತದಲ್ಲೇ ಅಥವಾ ನಮ್ಮ ಆಯುರ್ವೇದದಲ್ಲೇ ಇದೆ ಅಂತ ತಿಳ್ಕೊಳ್ಳೋದಕ್ಕೆ, ಅದರಲ್ಲೂ ಕೊನ್ನೋಕೋಲ್ ಇಂಟಿಗ್ರೇಟ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ ನಮಗೆ. ವೆರಿ ಟ್ರೂ. ಸೊ ನಾನು ಆಗಲೇ ಹೇಳಿದೆ, ಶಿವನ ಡಮರುಗದಿಂದ ಇದು ಹುಟ್ಕೊಂಡಿದ್ದು ಅನ್ನೋ ಒಂದು ನಂಬಿಕೆ ಏನಿದೆ. ನೀವು ಹೇಳಿದ್ರಿ ಇದರ ಉಲ್ಲೇಖ ಎಲ್ಲೂ ಇಲ್ಲ ಅಂತ. ಆದರೆ ಉಲ್ಲೇಖ ಅಂತ ತಗೊಂಡಾಗ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನೀವು ಓದಿರುವಂಥ ಟೆಕ್ಸ್ಟ್ಗಳನ್ನೇ, ನೀವು ರೆಫರ್ ಮಾಡಿರುವಂಥ ಟೆಕ್ಸ್ಟ್ಗಳಲ್ಲಿ ಕೊನ್ನಕೋಲ್ನ ಒರಿಜಿನ್ ಬಗ್ಗೆ ಏನು ಹೇಳುತ್ತೆ? ಕಥೆ ಆಸ್ ಸಚ್ ಇದೆಯಾ? To be very honest, there is no one book where you can get all of these information. The best book for Konokol is yet to be written. ಸಾಕಷ್ಟು ಸ್ಟೋರೀಸ್ ಇದೆ. ಆಮೇಲೆ ನಮ್ಮ ಸಂಗೀತದಲ್ಲಿ ಆಸಕ್ತಿ ಇರೋವಂಥವರು ಅಥವಾ ಹಿರಿಯರು ಅವರೆಲ್ಲ ಸಾಕಷ್ಟು ಕಥೆಗಳನ್ನ ನಮಗೆ ಹೇಳಿದ್ದಾರೆ. ಬಟ್ ಏನಾಗುತ್ತೆ, ಈ ಎಲ್ಲ ಕಥೆಗಳು ಕಂತೆಗಳು ಇಟ್ಕೊಂಡು ನಾವು ರಿಸರ್ಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಂದು ರಾಕೆಟ್ ಲಾಂಚ್ ಮಾಡಬೇಕಾದ್ರೂ ಅದಕ್ಕೊಂದು ನಾವು ಬೇಸಿಕ್ ಒಂದು ಫೋರ್ಸ್ = ಮಾಸ್ ಇಂಟು ಆಕ್ಸಲರೇಷನ್ ಅನ್ನೋ ಒಂದು ಬೇಸಿಕ್ ಅಲ್ಲಿಂದನೇ ಶುರು ಮಾಡೋದು. ಸೊ ಏನೇ ಮಾಡೋದು, ಈಗ ನೀವು ಭರತನಾಟ್ಯದಲ್ಲಿ ಕರ್ಣ ಮಾಡಬೇಕಾದ್ರೂ ಯು ಹ್ಯಾವ್ ಅ ರೆಫರೆನ್ಸ್ ಪಾಯಿಂಟ್, ನಾಟ್ಯಶಾಸ್ತ್ರದಲ್ಲಿ ರೆಫರೆನ್ಸ್ ಇದೆ ಅಂತ. ಸೊ ಆ ರೀತಿ ಕೊನ್ನೋಕೋಲ್ಗೆ ಪುಸ್ತಕದಲ್ಲಿ ರೆಫರೆನ್ಸು ಆ ಹೆಸರಲ್ಲಿಲ್ಲ. ಈಗ ತಥಾಕಾರ, ಕಂಠತಾಳ, ವಾಕ್ಕರ್ಣ, ಮುಖವಾದ್ಯ, ಹಸ್ತಪಾಠ, ಈ ರೀತಿ ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ಉದ್ದೇಶಕ್ಕಿದೆ. ಒಂದು ಸಣ್ಣ ಕಥೆ ಇದೆ, ಚೂರು ಹತ್ತಿರವಾಗಿದೆ ಅಂದರೆ ಅದು 17ನೇ ಶತಮಾನದಲ್ಲಿ ಬರೆದಂತಹ ಒಂದು ಪುಸ್ತಕ, ನರ್ತನ ನಿರ್ಣಯ ಅಂತ ಒಂದು ಪುಸ್ತಕದಲ್ಲಿ ಪಂಡರೀಕ ವಿಠಲ ಒಬ್ಬ ಸಂಗೀತ ತಜ್ಞ ಆ ಥರ ಬರೆದಂಥ ಪುಸ್ತಕದಲ್ಲಿ ಒಂದು ಕಥೆ ಇದೆ. ಮೂರಾಜ ಅಂತ ಒಬ್ಬ ರಾಕ್ಷಸ, ಅವನೆಲ್ಲ ಋಷಿಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಋಷಿಗಳು ಶಿವನಿಗೆ ಕೇಳ್ತಾರೆ, ಅಪ್ಪ ತಂದೆ ಕಾಪಾಡು ನಮ್ಮನ್ನು ಅಂತ. ಶಿವ ಬಂದು ಆ ರಾಕ್ಷಸನ ಕೊಂದುಬಿಟ್ಟು ಕೈಲಾಸಕ್ಕೆ ಹೋಗ್ಬಿಡ್ತಾನೆ. ಒಂದಷ್ಟು ದಿವಸಗಳ ನಂತರ ಆ ದೇಹ ಆ ಕಾಡು ಮಧ್ಯೆ ಕೊಳೆತು ಹೋಗುತ್ತೆ. ಕಾಡು ಪ್ರಾಣಿಗಳೆಲ್ಲ ಬಂದು ದೇಹನ ತಿಂದು ಹಾಕ್ಬಿಡುತ್ತೆ, ಕೈ ಕಾಲೆಲ್ಲ ತಿಂದು ಹಾಕ್ಬಿಡುತ್ತೆ. ಏನು ಅವಶೇಷಗಳಿತ್ತೋ ಅದ್ರ ಮೂಲಕ ಏನೊಂದು ವಿಶೇಷವಾದ ಶಬ್ದ ಸಂಚಾರ ಬರ್ತಾ ಇರುತ್ತೆ. ಶಿವನಿಗೆ ಆ ಶಬ್ದ ಸಂಚಾರ ತುಂಬ ಇಷ್ಟ ಆಗುತ್ತೆ, ಆ ಕಾಸ್ಮಿಕ್ ಸೌಂಡ್ ಇಷ್ಟ ಆಗುತ್ತೆ. ಅದನ್ನು ಹುಡ್ಕೊಂಬರ್ತಾನೆ. ನೋಡಿದಾಗ ಒಂದು ಎಲ್ಲ ಇನ್ನೇನು ಅವಶೇಷ ಇರುವಂಥ ಒಂದು ದೇಹವನ್ನು ನೋಡ್ತಾನೆ. ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ಒಳಗಡೆ ಆರ್ಗನ್ಸ್ ಅಂತೂ ಇಲ್ಲವೇ ಇಲ್ಲ. ಒಂದು ಈ ರಿಬ್ಕೇಜ್ ಏನಿದೆ, ರಿಬ್ಕೇಜ್ ಮೇಲೆ ಒಂದು ಚರ್ಮ ಇದ್ದಂಗಿದೆ, ಅದ್ರ ಮೇಲೆ ಆ ರಂಧ್ರಗಳಲ್ಲಿ ಗಾಳಿ ಹೋಗಿ ಶಬ್ದ ಬರ್ತಾ ಇದೆ ಅಂತ. ಸೊ ಶಿವ ಏನು ಮಾಡ್ತಾನೆ, ತನ್ನ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಇದು ತಾನೇ ಕೊಂದಿರುವ ಮೂರಾಜ ರಾಕ್ಷಸನ ದೇಹ ಅಂತ. ಸೊ ಬಲಗೈಲಿ ಒಂದು ಸರಿ ಹೊಡಿತಾನೆ, ಥಾ ಅಂತ ಒಂದು ಶಬ್ದ ಬರುತ್ತೆ. ಆಮೇಲೆ ಅವನಿಗೆ ಶಾಪ ವಿಮೋಚನೆ ಆಗುತ್ತೆ. ಆಮೇಲೆ ಅವನೇ ಮೃದಂಗವಾಗ್ತಾನೆ ಅಂತ ಒಂದು ಕಥೆ ಇದೆ. ಸೊ ಇಟ್ಸ್ ವೆರಿ ವೆರಿ ಕ್ಲೋಸ್ ಟು ದ ಒರಿಜಿನ್ ಆಫ್ ಸಿಲೆಬಲ್ಸ್. ಬಟ್ ಅಗೇನ್ ಇಲ್ಲಿಂದನೇ ತದ್ದಿತ್ತು ನಮ್ಗೆ ಬಂತು ಅಥವಾ ಇಲ್ಲಿಂದನೇ ಸಿಲೆಬಲ್ಸ್ ಬಂತು ಅಂತ ಹೇಳೋದು ತುಂಬ ಕಷ್ಟ. ಬಟ್ ಆಗಿಂದಲೂ ಇದಿತ್ತು ಅನ್ನೋದಕ್ಕಂತೂ ಗಣಪತಿಯನ್ನ ಮೃದಂಗದ ಜೊತೆ ನಾವು ಅಸೋಸಿಯೇಟ್ ಮಾಡ್ಕೊಳ್ಳೋದಿರಬಹುದು, ವೀಣೆಯ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ಳೋದಿರಬಹುದು, ಶಿವನನ್ನ ಡಮರುಗದ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ಳೋದಿರಬಹುದು. ಇವೆಲ್ಲದಕ್ಕಿಂತ ಆಧಾರ ಇನ್ಯಾವುದು ಬೇಡ ಇಸ್ ವಾಟ್. ಖಂಡಿತ ಟ್ರೂ. ಸೊ ಇವಾಗ ನಿಮ್ಮ ಸಾಕಷ್ಟು ಕಂಪೋಸಿಷನ್ಸ್ ಇದೆ. ಅಂದರೆ ಒಂದು ನೀವೇನು ಹೇಳಿದ್ರಿ, ಆಲ್ರೆಡಿ ಇರೋವಂಥ ಕಂಪೋಸಿಷನ್ಸ್, ಅದನ್ನು ನೀವು ಕಲಿಯೋದಿರಬಹುದು, ಅದನ್ನು ಹೇಳ್ಕೊಡೋದಿರಬಹುದು. ನಿಮ್ಮ ಒಂದು ಸಿಗ್ನೇಚರ್ ಕಂಪೋಸಿಷನ್ ಅನ್ನೋದನ್ನು ಇವಾಗ ಅದರ ಝಲಕ್ ನಮಗೆ ಸಿಗ್ಬೋದಾ? ಸಿಗ್ನೇಚರ್ ಕಾಂಪೋಸಿಷನ್ ತಿರುಚಿನಲ್ಲಿ ಒಬ್ಬರು ತುಂಬ ಹಿರಿಯ ಕೊನ್ನೋಕೋಲ್ ಕಲಾವಿದರಿದ್ದಾರೆ. ಅವ್ರ ಹೆಸರು ತಿರುಚಿ ಆರ್ ತಾಯುಮಾನವನ್ ಅಂತ. ಅವರು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು, ಪ್ರಾತ್ಯಕ್ಷಿಕೆಗೆ ಬಂದಿದ್ದರು. ಹೀಗೆ ಇನ್ನೊಬ್ಬರು ಹಿರಿಯ ಕಲಾವಿದರು ಹೇಳಿದ್ರು, ಅವ್ರು ತುಂಬ ಚೆನ್ನಾಗಿ ಕೊನ್ನೋಕೋಲ್ ಹೇಳ್ತಾರೆ, ನೀವು ಅವ್ರು ಹೇಳೋದನ್ನು ಕೇಳಬೇಕು ನೀನು ಅಂತ. ಆವಾಗ ಫೀವರ್ FM ಇದ್ದೆ. ಸಂಜೆ ಆಫೀಸ್ ಮುಗಿಸ್ಕೊಂಡು ಗಾಯನ ಸಮಾಜಕ್ಕೆ ಬರಬೇಕಾಗಿತ್ತು. ಜೋರು ಮಳೆ, 2 ವೀಲರ್ಲಿ ಬರ್ತಾಯಿದ್ದೀನಿ ನಾನು. ಆ ಪ್ರೋಗ್ರಾಮ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಒಂದೇ ಅವ್ರ ಪ್ರಾತ್ಯಕ್ಷಿಕೆ, ಅದಾದಮೇಲೆ ಸಂಗೀತ ಕಚೇರಿ ಇದೆ. ಯಾವ ರೀತಿ ಬಂದಿದ್ದೀನಿ ಹಿಂದೆ, ಆ ಜೋರು ಮಳೆಯಲ್ಲೂ ಎಲ್ಲೂ ಮಧ್ಯದಲ್ಲಿ ನಿಲ್ಲದೆ, ಡ್ರಿಪ್ಪಿಂಗ್ ವೆಟ್ ಅಂತಾರಲ್ಲ, ನನ್ನ ಫುಲ್ ಡ್ರೆಸ್ಸು ಬ್ಯಾಗ್ ಎಲ್ಲ ಒದ್ದೆ, ಲಾಸ್ಟ್ ಸೀಟಲ್ಲಿ ಕೂತಿದ್ದೀನಿ.
ಅವರು ಪ್ರಾತ್ಯಕ್ಷಿಕೆ ಶುರು ಮಾಡಿದ್ದಾರೆ. ಹಿಂಗಾದರೂ ಮಾಡಿ ಅವ್ರ ಕಾರ್ಯಕ್ರಮ ಕೇಳಬೇಕು ಅಂತ. ಅವರ ಕೊನ್ನೋಕೋಲ್ ಪ್ರೆಸೆಂಟೇಷನ್ನಲ್ಲಿ ತಮಿಳ್ ಭಾಷೆಯಲ್ಲಿ ಇತ್ತದು. ಅವರು ಕೊನ್ನೋಕೋಲ್ ಹೇಳಬೇಕಾದ್ರೆ ತರಿ ಕಿಟ ಕಿಟ ತಕ ಅನ್ನೋದಕ್ಕೆ ಹರಿ ಕಿಟ ಕಿಟ ತಕ ಅಂತ ಉಪಯೋಗಿಸೋದು. ಇದೇನೋ ಅಷ್ಟು ಚೆನ್ನಾಗಿದೆಯಲ್ಲ, ಇದು ವಿಶೇಷವಾಗಿದೆಯಲ್ಲ. ಆಮೇಲೆ ಅವ್ರು ಹೇಳಿದ್ರು, ಎಷ್ಟು ಸರಿ ತರಿ ಇನ್ಬೇಕು, ಆ ತರಿ ಬದಲಾಗಿ ಹರಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ತೋಮ್ ಅನ್ನೋ ಜಾಗದಲ್ಲಿ ಓಂಕಾರ ಹೇಳಿದ್ರೆ ಚೆನ್ನಾಗಿರುತ್ತೆ. ಹರಿ ಓಂ ಕಿಟತಕ ಧಿಕು ತರಿ ಕಿಟತಕ, ಹರಿ ಕಿಟ ಕಿಟತಕ ಧಿಕು ತರಿ ಕಿಟತಕ ಅನ್ನೋ ಒಂದು ಸಣ್ಣ ಐಡಿಯಾ ಆತ ಕೊಟ್ಟರು. ಸೊ ಈ ಹರಿ ಕಿಟ ಕಿಟತಕ, ಹರಿ ಓಂ ಕಿಟತಕ ಇಂದ ಸಾಕಷ್ಟು ನನಗೆ ಇನ್ಫ್ಲೂಯೆನ್ಸ್ ಆಗಿ ಇದರಿಂದ ಏನಾದರೂ ಮಾಡಬೇಕಲ್ಲ ನಾನು ಅಂತ ಬಂದಾಗ ಒಂದು ಸಣ್ಣ ಕಾಂಪೋಸಿಷನ್ ನಾನು ಕ್ರಿಯೇಟ್ ಮಾಡಿದೆ. ಅದನ್ನು ನೀವು ಸಿಗ್ನೇಚರ್ ಅಂತ ಹೇಳ್ಕೊಬೋದು. ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ, ನನ್ನ ಸ್ನೇಹಿತರು ಕೂಡ ಇದನ್ನೆಲ್ಲ ಹೇಳ್ತಾರೆ. ಸೊ ಹರಿ ಕಿಟ ಕಿಟ ತಕ ತಕ ತರಿ ಕಿಟತೋಮ್, ಹರಿ ಓಂ ಕಿಟ ತಕ ಧಿಕು ತರಿ ಕಿಟ ತಕ, ಶಂಕರ ಕಿಟ ತಕ ತಕ ತರಿ ಕಿಟತೋಮ್, ಹರಿ ಹರ ಕಿಟ ತಕ ಧಿಕು ತರಿ ಕಿಟ ತಕ, ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿಶಂಕರ 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 ಓಂ 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 ಅಂತ. ಸೊ ನಮ್ಮ ಸೊಲ್ಕಟ್ಟುಗಳ ಮಧ್ಯೆ ಈ ಥರ ಹರಿ ಶಂಕರ ಅಂತ ಹೇಳ್ಕೊಂಡಾಗ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗುವಂತಹ ಸಾಕಷ್ಟು ಅವಕಾಶಗಳು ನಮಗೆ ಸಿಗುತ್ತೆ ಅಂತ. ಇದೇ ರೀತಿ ಈಗ ಆದಿತಾಳದಲ್ಲಿ ಖಂಡಗತಿ ಅಂತ ಒಂದು ಸಮಾಚಾರ, ಖಂಡಗತಿ ಖಂಡನ, ಅಂದರೆ ಒಂದು ಏಟಿಗೆ 5 ಅಕ್ಷರ ಕೌಂಟ್ ಮಾಡೋದು. ತಕ ತಕಿಟ ತಕ ತಕಿಟ ತಕ ತಕಿಟ ತಕ ತಕಿಟ. ಈ ಶಿವ ಅವನು ತಾಂಡವ ನೃತ್ಯ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಇದೇ ಸೌಂಡ್ ಕೇಳೋದು, ಧಿಮ್ ತಕಿಟ ತಕ ತಕಿಟ, ತ್ರಿಶೂಲ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ ಶಿವ. ಸೊ ಈ ಖಂಡಗತಿಯಲ್ಲಿ ನಾವು ಸಾಧಾರಣವಾಗಿ ಏನು ಬೇಕಾದ್ರೂ ವಿನ್ಯಾಸ ಮಾಡಬಹುದು. ಕೊನಲ್ಲಿ ಎಷ್ಟು ಫಾಸ್ಟಾಗಿ ಬೇಕಾದ್ರೂ ಹೇಳ್ಬೋದು, ಡಬಲ್ ಹೇಳ್ಬೋದು, ಟ್ರಿಪಲ್ ಹೇಳ್ಬೋದು, ಏನು ಬೇಕಾದ್ರೂ ಮಾಡಬಹುದು. ಬಟ್ ಅದರ ಮಧ್ಯೆ ನಾವು ಚೂರು ಕ್ರಿಯೇಟಿವ್ ಆಗಿ ನಮ್ಮ ಕನ್ನಡ ಸಾಹಿತ್ಯವನ್ನು ತರಬಹುದಾ ಅಂತ ನಂದೊಂದು ಪ್ರಯತ್ನ. ಧಿಮ್ ತಧಿಮ್ 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 ಕಡತ ಕಡತಂ ಧಿಮ್ ತಧಿಮ್ ತಧಿಮ್ ತೆರೆಕಡತಂ ತ ತಧಿಮ್ ತಧಿಮ್ ತಕಿಟ ತಕ ತಜಡು ಧಿಮ್ ತಧಿಮ್ ಧಿಮ್ ತಧಿಮ್ ಕಡತ ಕಡತಂ ತ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಧಿಮ್ ತಕಿಟ ತಕ ತಜಡು ತತ್ತ ಧಿಮ್ ಧಿಮ್ ಕುದುರೆ ನೀನ್ ಅವನು ಪೇಳ್ದಂತೆ ಪಗೆಣಿಕರು ತದಿಗಿಡ್ಡತೊ ಥಾಮ್ ಮದುವೆಗೋ ಮಸಣಕೋ ತದ್ದಿಂಗು ತಕ ಧಿಂಗು ಹೋಗೆಂದ ಕಡೆಗೋಡು ತಕ ತಜಣು ತಕ ಧಿಮ್ ಪದ ಕುಸಿಗೆ ನೆಲವಿಹುದು ಮಂಕುತಿಮ್ಮ ತೆರೆಕಡತು ಮಂಕುತಿಮ್ಮ ತೆರೆಕಡತು ಮಂಕುತಿಮ್ಮ ಧಿಮ್ ನಂಗಡತಕ ದಿಮಿನಕ ಧಿಮಿ. ಸೊ ಇದರಲ್ಲಿ ಏನಾಗುತ್ತೆ, ಕೊನ್ನೋಕೋಲ್ ಸೊಲ್ಕಟ್ಟು ಹೇಳ್ದಂಗೂ ಆಯಿತು, ಖಂಡಗತಿ ಎಸ್ಟಾಬ್ಲಿಷ್ ಮಾಡ್ದಂಗೂ ಆಯಿತು, ನಮ್ಮ ಕನ್ನಡ ಸಾಹಿತ್ಯವನ್ನು ಉಪಯೋಗಿಸ್ದಂಗೂ ಆಯಿತು. ಆಮೇಲೆ ಮಂಕುತಿಮ್ಮನ ಕಗ್ಗ ಆ ಕವನ ಸಂಕಲನದಲ್ಲಿ ಸಾಕಷ್ಟು ಪದ್ಯಗಳು ನಮಗೆ ಖಂಡಗತಿಯಲ್ಲಿ ಸಿಗುತ್ತೆ. ಸೊ ದಿಸ್ ಇಸ್ ಒನ್ ವೇ ಆಫ್ ಟೇಕಿಂಗ್ ಪ್ರಫೌಂಡ್ ಲಿರಿಕ್ಸ್ ಟು ಅ ಕಾಮನ್ ಮ್ಯಾನ್ ಥ್ರೂ ಕೊನ್ನೋಕೋಲ್. ಸೊ ಬ್ಯೂಟಿಫುಲ್. ಇವಾಗ ನೋಡಿ, ನಾವು ಕ್ರಿಕೆಟರ್ಸ್ನ ನೋಡಿದಾಗ ಅಥವಾ ಕ್ರಿಕೆಟ್ ಆಡೋರ್ನ ನೋಡಿದಾಗ ಜನರಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು, ಅವ್ರ ಮ್ಯಾನರಿಸಮ್ ಬೋಲ್ ಮಾಡ್ತಿರ್ತಾರೆ, ಕೈಯಲ್ಲಿ ಬಾಲ್ ಇಲ್ಲದೇ ಇದ್ರು ಬ್ಯಾಟಿಂಗ್ ಮಾಡ್ತಿರ್ತಾರೆ. ಅದೇ ಥರ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ನನಗೆ ನಾನು ಹೇಳೋದು, ಏನು ನೋಡಿದ್ರು ಕಾಂಟೆಂಟ್ ಥರನೇ ಕಾಣಿಸ್ತಿರುತ್ತೆ. ನೀವೇನೇ ಮಾತಾಡಿದ್ರು ಓಕೆ, ಇದಕ್ಕೆ ಈ ಥಂಬ್ನೇಲ್ ಕೊಡ್ತೀನಿ, ಇದನ್ನ ಒಂದು ರೀಲ್ ಆಗಿ ಮಾಡ್ತೀನಿ, ನಮಗೆಲ್ಲ ಕಾಂಟೆಂಟ್ ಥರನೇ ಕಾಣಿಸ್ತಿರುತ್ತೆ. ಬೇಕೋ ಬೇಡವೋ ನಾವು ಈ ಫೀಲ್ಡಲ್ಲಿ ಇದ್ದು, ನಿಮಗೆ ನೀವು ಏನೇ ನೋಡಿದ್ರು ಎಲ್ಲ ಕೊನ್ನೋಕೋಲ್ ಥರನೇ ಅನ್ಸುತ್ತಾ? ಅಂದರೆ ಸ್ವರಗಳ ಥರನೇ ಕಾಣುತ್ತಾ? ಅದನ್ನು ನೀವು ಇದನ್ನು ಹೀಗೆ ಮಾಡಬಹುದು, ಹೀಗೆ ಬಳಸ್ಕೋಬಹುದು ಮುಂದೆ ನನ್ನ ಕಂಪೋಸಿಷನಲ್ಲಿ? ಹಾಗ 24/7 ಅದೇ ಯೋಚನೆಯಲ್ಲಿ ಇರುತ್ತಾ ನಿಮಗೆ? ಸಾಧಾರಣ 24 ಗಂಟೆ ಅಂತ ಹೇಳೋದು ಸುಳ್ಳು, ಬಟ್ ಸಾಧಾರಣವಾಗಿ ಯಾವುದೋ ಒಂದು ರಿದಮ್ ಕೇಳಿದ ತಕ್ಷಣ ನಮ್ಗೆ ಅದು ಕೇಳಿಸೋದುಂಟು. ಕೆಲವು ಸರಿ ಈ ಕಾಫಿ ಪರ್ಕ್ಯುಲೇಟರ್ ಇರುತ್ತಲ್ಲ, ಅಲ್ಯೂಮಿನಿಯಂ ಪರ್ಕ್ಯುಲೇಟರ್, ಅದು ಕುದೀತಾ ಇದ್ದಾಗ ಅದನ್ನು ಕೊತ್ತದು ಅದು ಲಿಡ್ ಮೇಲೆ ಎದ್ದು ಆ ನೀರಿನ ಬಾಯ್ಲಿಗೆ ಅದು ಹೇಳ್ತಾ ಇರುತ್ತೆ, ಅದರಲ್ಲೊಂದು ರಿದಮ್ ಇರುತ್ತೆ. ಅಥವಾ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಟ್ರ್ಯಾಕ್ ಚೇಂಜ್ ಮಾಡಿ ಧಿಮ್ ತದಿಮ್ ತದಿಮ್ ತತತ್ ತದಿಮ್ 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 ತತತ್ ತದಿಮ್ 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 ತತತ್ ಅದೊಂದು. ಅದು ಕೆಲವು ಸರಿ ಬುಲೆಟ್ ಸೌಂಡ್ ಬರುತ್ತೆ, ಹಳೇ ಕಾಲದ ಬುಲೆಟ್, ಇವಾಗಿನ ಬುಲೆಟ್ ಅಲ್ಲ, ಅದು ಬುಲೆಟ್ ಶಬ್ದದಲ್ಲೂ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ನಾನು ಕೊನ್ನೋಕೋಲ್ ಮಿಮಿಕ್ರಿ ಮಾಡ್ತಿದ್ದೆ. ಗಡ್ರಿಮ್ 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 ದಿಮ್ ನಕ ದಿಮಿ ತಕ ತಕ ದಿಮಿ ನಕ 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 ತಕ ದಿಮಿ ತಕ ತಕ ದಿಮಿ ತಕ ತಕ. ಸೊ ಮಕ್ಕಳಿಗೆ ಇದೆಲ್ಲ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕರೆಕ್ಟ್. ನನಗೆ ನಕ್ಕಿದ್ರೆ ಕಣ್ಣ ನೀರೇ ಬಂದ್ಬಿಡುತ್ತೆ. ಬಬ್ರು ವಾಹನ ಆರಾಧಿಸುವ ಮದನಾರಿದೆ ನಮ್ಮ ತತ್ತ ಧಿಮ್ ತಕಿಟ ತಕ ಧಿಮ್ ತಕಿಟ ತಕ ಧಿಮ್ ತಕಿಟ ತಕ ಧಿಮಿತ. ಡಾಕ್ಟರ್ ರಾಜ್ಕುಮಾರ್ ರೀ, ಅವ್ರಿಗಿನ್ನ ಒಬ್ಬ ಕಲಾವಿದ ಬೇಕಾಗಿಲ್ಲ. ಮಲ್ಪ ಪ್ರಾಣ ಮಹಾಪ್ರಾಣ ಉಚ್ಚಾರಣೆ ಹೆಂಗಿರಬೇಕು ಅಂತ ಜನಸಾಮಾನ್ಯರಿಗೆ ಯಾವಾಗ ಆಗಿನ ಕಾಲದಲ್ಲೇ ತೋರಿಸಿದ್ದು ಡಾಕ್ಟರ್ ರಾಜ್ಕುಮಾರ್. ತಕತ ರಿ ತಕ ಜಡ್ಡು ತಕತ ರಿ ತಕ ಧಿಮಿ ತಕತ ರಿ ತಕ ಜಡ್ಡು ತಂಗಿಡ್ದ ತಕ್ಕಿಟ ಧಿಕ್ಕಿಟ ಜಡ್ಡು ತಕ ಧಿಮಿತ. ನಾನು ಹೇಳಿದೆ ತುಂಬ ಸುಮಾರಾಗಿರುತ್ತೆ. ರಾಜ್ಕುಮಾರ್ ಅವ್ರ ವಾಯ್ಸು, ಆ ಔಟ್ಪುಟ್ಟು, ಆಮೇಲೆ ಅವ್ರ ಎನ್ಯಾಕ್ಟಿಂಗು, ಆ ಇನ್ಸ್ಟ್ರೂಮೆಂಟೈಸೇಷನು ಎಷ್ಟು ಚೆನ್ನಾಗಿತ್ತು. ಸೊ ಆ ರೀತಿ ನನಗೆ ಆ ಹಾಡನ್ನು ಎಷ್ಟೋ ವರ್ಷಗಳ ಕಾಲ ಚಿತ್ರಮಂಜರಿಯಲ್ಲಿ ನೋಡಿದ್ದೀನಿ, ಕ್ಯಾಸೆಟಲ್ಲಿ ಕೇಳಿದ್ದೀವಿ ನಾವು. ಬಟ್ ಅದೇ ಕೊನ್ನೋಕೋಲ್ ಅಂತ ಗೊತ್ತಾಗೋದಕ್ಕೆ ತುಂಬ ವರ್ಷಗಳು ಬೇಕಾಯಿತು. ನೀವು ನಂಬಲ್ಲ, ನನ್ನ ಎಷ್ಟೋ ಜನ ಫಾರಿನ್ ಮಕ್ಕಳು ಕಲಿಯೋಕ್ಕೆ ಬರ್ತಾರಲ್ಲ, ಆದರೆ ಇಲ್ಲಿರೋ ಕನ್ನಡಿಗರು ಅಲ್ಲಿ ಹೋಗಿರ್ತಾರೆ.
ಸೊ ಅಲ್ಲಿ ಹೋದಾಗ ಸರ್ ಮಕ್ಕಳು ಕನ್ನಡನೇ ಮಾತಾಡೋದಿಲ್ಲ ಅಥವಾ ಕನ್ನಡ ಅವ್ರಿಗೆ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾರೆ, ಸುತ್ತಮುತ್ತ ಅವರೇ ಇರೋ ಸರ್ ಕನ್ನಡ ಹೆಂಗೆ ಮಕ್ಕಳಿಗೆ ಹೇಳ್ಕೊಡೋದು ಅಂತ ನಾನು ಹೇಳೋದೊಂದೇ ಅವ್ರಿಗೆ. ಒಂದು 4-5 ರಾಜ್ಕುಮಾರ್ ಪಿಕ್ಚರ್ ಹಾಕಿ, ಬಬ್ರು ವಾಹನ, ಶ್ರೀಕೃಷ್ಣ ದೇವರಾಯ, ಶ್ರೀನಿವಾಸ ಕಲ್ಯಾಣ, ಮಯೂರ, ಭಕ್ತ ಕನಕದಾಸ, ಮಕ್ಕಳಿಗೆ ಒಳ್ಳೆ ಕಥೆನೂ ಬಂತು, ಉಚ್ಚಾರಣೆನೂ ಬಂತು, ಭಾಷೆ ಗೊತ್ತಾಯಿತು, ನಿಮಗೆ ಅಭಿನಯ ಗೊತ್ತಾಯಿತು. ಏನು ಕಲಿಯಲ್ಲ ನಾವು ರಾಜ್ಕುಮಾರ್ ಫಿಲ್ಮ್ಗಳನ್ನ ನೋಡಿ. ಸಂಗೀತಕ್ಕೆ ನೀವು ಸಂಗೀತಕ್ಕೆ ಬೇಕಾ ಸಂಗೀತ ಇದೆ, ಸಾಹಿತ್ಯಕ್ಕೆ ಬೇಕಾ ಸಾಹಿತ್ಯ ಇದೆ, ಒಳ್ಳೆ ಸಂಭಾಷಣೆ ಇದೆ, ಒಳ್ಳೆ ಕಥೆ ಇದೆ. ಆಮೇಲೆ ಮನಸ್ಸಲ್ಲಿ ಒಂದು ಫಿಲ್ಮ್ ನೋಡಿದ ತಕ್ಷಣ ಯಾಕಾರು ನೋಡಿದ್ವಪ್ಪ ಅಂತ ಬರೋ ಫೀಲಿಂಗ್ ಅಲ್ವೇ ಅಲ್ಲ. ಕೇಳಿದ ತಕ್ಷಣ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಫೀಲಿಂಗ್. ಈಗಲೂ ದೂರದರ್ಶನ್ ಅಥವಾ ಟೆಲಿವಿಷನ್ ಚಾನಲ್ಗಳಲ್ಲಿ ನಾವು ಅಥವಾ ಉದಯ ಟಿ ವಿನಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಂದರೆ ಮಿಸ್ ಇಲ್ಲದೆ ನೋಡ್ತೀವಿ ನಾವು. ಬಬ್ರು ವಾಹನ ಎಷ್ಟು ಸರಿ ಬಂದರೂ ನೋಡ್ತೀವಿ ನಾವು. ಶ್ರೀನಿವಾಸ ಕಲ್ಯಾಣ ಇರ್ಬೋದು, ಶ್ರೀಕೃಷ್ಣ ದೇವರಾಯ ಇರ್ಬೋದು. ಸೊ ಐ ಮೇಕ್ ಶ್ಯೂರ್ ದಟ್ ಐ ವಾಚ್ ರಾಜ್ಕುಮಾರ್ ಮೂವೀಸ್ ವೆನ್ ಎವರ್ ಅವಕಾಶ ಸಿಕ್ಕಾಗೆಲ್ಲ ಅದು ನೋಡ್ತೀನಿ. ರಿಪೀಟೆಡ್ ಆದರೂ ಪರವಾಗಿಲ್ಲ, ಅದೇ ಡೈಲಾಗ್ಸು ಮನಸ್ಸಲ್ಲಿದ್ದರೂ ಕೂಡ ಅದು ಕೊಡೋಂಥ ಇಂಪ್ಯಾಕ್ಟೇ ಬೇರೆ. ಭಾಷೆ ಕಲಿಯೋದಕ್ಕೆ ನೀವು ಸ್ಕೂಲ್ಗೆ ಹೋಗಿರೋ ಮುಂಚೆ ರಾಜ್ಕುಮಾರ್ ಪಿಕ್ಚರ್ ನೋಡಿದ್ರೆ ಸಾಕು, ನಮಗೆ ಒಳ್ಳೆ ಕನ್ನಡ ಬಂದ್ಬಿಡುತ್ತೆ. ಸೊ ಇವಾಗ ಇಷ್ಟೆಲ್ಲ ಕಾನ್ವರ್ಸೇಷನ್ನ ಕೇಳಿಸ್ಕೊಳ್ತಾ ನಮ್ಮ ಮಕ್ಕಳು ಕಲೀಲಿ ಕೊನ್ನಕೋಲು, ಸೋಮಶೇಖರ್ ಅವರೇ ಹೇಳ್ಕೊಡ್ಲಿ ಅನ್ನೋರಿಗೆ ವಿದ್ವಾನ್ ಸೋಮಶೇಖರ್ ಜೋಯಿಸ್ ಅವರೇ ಖುದ್ದಾಗಿ ಹೇಳ್ಕೊಡ್ತಾರಾ ಅಂತ? ಬಿಕಾಸ್ ಆಬ್ವಿಯಸ್ಲಿ ನಮಗೆ ಗೊತ್ತು ದಟ್ ಒಂದು ಸಾಕಷ್ಟು ಕಾನ್ಸರ್ಟ್ಸ್ಗಳು, ಮತ್ತೊಂದು ಆಲ್ರೆಡಿ ಸಾಕಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆ ಖಂಡಿತ ನಾನು ಹೇಳ್ಕೊಡ್ತೀನಿ. ಮ್ಯೂಚುವಲ್ ಕನ್ವೀನಿಯಂಟ್ ಟೈಮ್ ಆಗಬೇಕಾ, ಅದೊಂದೇ ರೀಸನ್. ನಾನು ಕೊನ್ನಕೋಲ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದಲೇ ಈ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಐ ಆಮ್ ನಾಟ್ ಸೋ ಬ್ಯುಸಿ ಆರ್ಟಿಸ್ಟ್ ಲೈಕ್ ವಾಟ್ ಪೀಪಲ್ ಅಸ್ಯೂಮ್. ಐ ಡಿವೋಟ್ ಮೋಸ್ಟ್ ಆಫ್ ಮೈ ಟೈಮ್ ಟು ಟೀಚಿಂಗ್ ಆ್ಯಂಡ್ ಮಕ್ಕಳಿಗೆ ಹೇಳ್ಕೊಡೋದು ನಂಗೆ ತುಂಬ ಇಷ್ಟ. ಯಾಕಂದರೆ ಮಕ್ಕಳಿಗೆ ಬೇರೆ ಯಾವುದೂ ಡೈವರ್ಷನ್ ಇರೋದಿಲ್ಲ. ಸ್ಕೂಲು ಅಥವಾ 2-3 ಬೇರೆ ಭರತನಾಟ್ಯ, ಸಂಗೀತ ಬಿಟ್ಟರೆ, ಕೊನ್ನಕೋಲ್ ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸ್ ಇರಲ್ಲ. ಸೊ ಅವ್ರನ್ನ ಚೆನ್ನಾಗಿ ಹಾಕ್ಕೊಂಡು ರುಬ್ಬಬಹುದು. ಅವರು ಒಂದಷ್ಟು ವರ್ಷ ಅವ್ರು ಹೈಸ್ಕೂಲ್ಗೆ ಕಾಲೇಜಿಗೆ ಬರೋಷ್ಟೊತ್ತಿಗೆ ಒಂದಷ್ಟು ಅವ್ರಿಗೆ ಹೇಳ್ಕೊಡ್ಬಹುದು ಅಂತ ನನ್ನ ಕನಸುಗಳನ್ನು ಅವ್ರ ಮೂಲಕ ನಾನು ನೋಡ್ತೀನಿ. ಆದ್ದರಿಂದ ನಂಗೆ ಹೇಳ್ಕೊಡೋದು ತುಂಬ ಇಷ್ಟ. ನಮ್ಮ ತಾಯಿ ಕೂಡ 38 ವರ್ಷ ಸ್ಕೂಲ್ನಲ್ಲಿ ಟೀಚಿಂಗ್ ಮಾಡಿದರು, ಸ್ಕೂಲ್ ಟೀಚರ್ ಆಗಿದ್ದರು. ನಮ್ಮ ಅಕ್ಕ ಕೂಡ ಸ್ಪೆಷಲ್ ಎಜುಕೇಟರ್. ಸೊ ಟೀಚಿಂಗ್ ಈಸ್ ಅ ಪ್ಯಾಷನ್. ಎಲ್ಲರಿಗೂ ಹೇಳ್ಕೊಡೋಕ್ಕಾಗತ್ತೆ ಅನ್ನೋದು ತುಂಬ ಸುಳ್ಳು. ಕಲ್ತಿದ್ದು ಮಾತ್ರಕ್ಕೆ ನಾವು ಪಾಠ ಮಾಡ್ತೀವಿ ಅನ್ನೋದು ಸುಳ್ಳು. ಸೊ ಹೇಳ್ಕೊಡೋದಕ್ಕೆ ಒಂದು ಸ್ಪೆಷಲ್ ಒಂದು ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ನಾನು ಬೆಳೆಸ್ಕೊಂಡಿದ್ದೀನಿ. ನಂಗೆ ಹೇಳ್ಕೊಡೋಕೆ ತುಂಬ ಇಷ್ಟ. ಸಮಯ ಆದರೆ ಖಂಡಿತ ನಾನು ಹೇಳ್ಕೊಡ್ತೀನಿ. ನಟುವಂಗ ನಾನು ಜತಿ ಹೇಳಬಲ್ಲೆ, ನಟುವಂಗ ಮಾಡೋಕ್ಕೆ ಬರೋದಿಲ್ಲ ನನಗೆ. ನಟುವಂಗ ಅಂದ ತಕ್ಷಣ ಹೇಳೋದ್ರ ಜೊತೆಗೆ ಆ ತಾಳವನ್ನು ನುಡಿಸ್ಬೇಕಾಗತ್ತೆ. ಐ ಆಮ್ ನಾಟ್ ಟ್ರೈನ್ಡ್ ಇನ್ ದ್ಯಾಟ್. ಸೊ ಐ ಜಸ್ಟ್ ರಿಸೈಡ್ ದ ಕಾಂಪೋಸಿಷನ್. ಈ ಕಾಂಪೋಸಿಷನ್ ನನ್ನ ಗುರುಗಳಾದಂತಹ ವಿದ್ವಾನ್ BC ಮಂಜುನಾಥ್ ಅವರು ಹೇಳಿರುವಂಥದ್ದು. ನಂದಿ ನಟರಾಜ ಅಂತ ಒಂದು ಆಲ್ಬಮ್, ವೆರಿ ವೆರಿ ಪಾಪ್ಯುಲರ್ ಆಲ್ಬಮ್ ಆಫ್ ದ ಟೈಮ್. ತತ್ ಕಧಿಂ ಜಂ ತಟಿಕು ತಟಿ ಜಂಡ ಕುಕು ತ ದಿ ಗುಗು ತಕಿಟ ಢಿಂ ಢಿಂಕು ಢಿಗು ನಕುಗು ಕುತ ಧಿ ತುಂ ನಂ ತತಕ್ ಕಧಿಂ ಜಂ ತಟಿಕು ತಟಿ ಜಂಡ ಕುಕು ತ ದಿ ಗುಗು ತಕಿಟ ಢಿಂ ಢಿಂಕು ಢಿಗು ನಕುಗು ಕುತ ತ ದಿ ದಿ ತುಂ ತುಂ ನಂ ನಂ ತ ಕಧಿಂ ಜಂ ತಟಿ ತತ ಕಧಿಂ ಝಂ ಧಂಡ ತತ ಕಧಿಂ ಝಂ ಝಣು ತತ ಕಧಿಂ ಧಿಂ ದಿಬಿತ ಝಂ ಝಂ ತರಿತ ಝಂ ಝಂ ಧಣತ ಝಂ ಝಂ ಝಣುತ ಝಂ ಝಂ ದಿಬಿತ ಝಂ ತರಿತ ಝಂ ಧಣತ ಝಂ ಝಣುತ ಧಿಂ ದಿಮಿತ ಝಂ ತರಿ ಜಗಂತರಿ ಜಣ ಜಣ ಕುಕುಂತರಿ ಥರಿ ಝಣ ಝಣು ದಿಮಿತ ದಿತ್ತ ದಿತ್ತ ಥ ಕಡತಕದರ ಕಡದುಂ ಕಡತಕದರ ಕಡದುಂ ಕಡತಕದರ ಕಡದುಂ ದ ದಿತ್ತ ದಿತ್ತ ಥ ಕಡತಕದರ ಕಡದುಂ ತತ ದೊದುಂ ಕಡತಕದರ ಕಡದುಂ ತತ ದೊದುಂ ಕಡತಕದರ ಕಡದುಂ ದ ದಿತ್ತ ದಿತ್ತ ಥ ಕಡತಕದರ ಕಡದುಂ ಥಾಗ ಧೀಗೆ ತೋಂಗ ದಂ ಕಡತಕದರ ಕಡದುಂ ಥಾಗ ಧೀಗೆ ತೋಂಗ ದಂ ಕಡತಕದರ ಕಡದುಂ ಥ. ನಮ್ಮ ಗುರುಗಳು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸುಮ್ಮನೆ ರೆಪ್ರೆಸೆಂಟೇಷನ್ ಅಷ್ಟೇ. ನೋಡಿ, ಹಾಡುಗಳಲ್ಲಿ ಬ್ರೆತ್ಲೆಸ್ ಸಾಂಗ್ಸ್ಗೆ ಎಷ್ಟು ಡಿಮಾಂಡ್ ಇದೆ, ಕ್ರೇಜ್ ಇದೆ. ನಾವು ಮಾಡ್ಬೋದಲ್ಲ. ಎಕ್ಸಾಕ್ಟ್ ಅಲ್ಲ, ಇದು ಬ್ರೆತ್ಲೆಸ್ಸೇ ಅಲ್ವಾ? ನಾನು ಅದೇ ಹೇಳ್ತಾ ಇರೋದು. ಇದಕ್ಕಿನ್ನ ಬ್ರೆತ್ಲೆಸ್ ಇದೆ. ಹೌದಾ? ಸೊ ಸಾಧಾರಣ ನಾನು ಟ್ರೈ ಮಾಡ್ತಾ ಇರ್ತೀನಿ ಕೊನ್ನೋ ಈ ಥರ ಸ್ಪೀಡ್ ಹೇಳ್ಬಹುದಾ ಅಂತ. ಒಂದು ಸಣ್ಣ ಉದಾಹರಣೆ ವಿಚ್ ಐ ರೆಗ್ಯುಲರ್ಲಿ ಪರ್ಫಾರ್ಮ್ ಆನ್ ಸ್ಟೇಜ್ ಆಲ್ಸೋ. ತಕ್ ಕಿಟ್ಟ ತಕ್ಕ ದಿನ್ನ ಕೆಟ್ಟ ತಕ್ಕ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ಕಿಟ್ಟ ತಕ್ಕ ಧಿ ಕಿಟ್ಟ ತಕ್ಕ ದಿನ್ನ ಕೆಟ್ಟ ತಕ್ಕ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ದಿನ್ನ ಕೆಟ್ಟ ತಕ್ಕ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ಕಿಟ್ಟ ತಕ್ಕ ಧಿ ಕಿಟ್ಟ ತಕ್ಕ ತೋಂ ಕಿಟ್ಟ ತಕ್ಕ ದಿನ್ನ ಕೆಟ್ಟ ತಕ್ಕ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ದಿನ್ನ ಕೆಟ್ಟ ತಕ್ಕ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ದಿನ್ನ ತಡಿ ಕೆಟ್ಟ ದಿಕ್ಕು ತಡಿ ಕೆಟ್ಟ ತಕ್ಕ ಧಕ್ ಕೆಟ್ಟ ತಕ್ಕ ದಿನ ಕೆಟ್ಟ 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 ತಕ್ಕ ಧಿಕ್ ಕೆಟ್ಟ ತಕ್ಕ ದಿನ ಕೆಟ್ಟ 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 ದಿನ ಕೆಟ್ಟ 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 ರಕ್ ಕೆಟ್ಟ ತಕ್ಕ ಧಿಕ್ ತೋಂ ಕೆಟ್ಟ ತಕ್ಕ ದಿನ ಕೆಟ್ಟ 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 ದಿನ ಕೆಟ್ಟ 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 ವಾವ್. ಬಟ್ ಯಾರಾದರೂ ಇದನ್ನ ಹೇಳಿದಾಗ ನಿಮಗೆ ಇದರಲ್ಲಿರೋ ಸಿಲೆಬಲ್ಸ್ನ ಡಿಕೋಡ್ ಮಾಡೋಕ್ಕಾಗತ್ತಾ? ನನಗಾಗತ್ತೆ. ಎಸ್, ನಿಮಗೆ. ಬಿಕಾಸ್ ನಮಗೆ ಅದು ಗೊತ್ತಿರೋರು ಹೇಳೋದಕ್ಕೂ ಯು ಕ್ಯಾನ್ ಡಿಕೋಡ್,
ನಮಗೆ ಬ್ಯೂಟಿಫುಲ್ ಆಗಿತ್ತು, ಸಕ್ಕದಾಗಿತ್ತು, ಎಷ್ಟು ಫಾಸ್ಟಾಗಿ ಸಕ್ಕದಾಗಿ ಹೇಳಿದ್ರು ಅಷ್ಟೇ ಗೊತ್ತಾಗುತ್ತೆ. ನಿಮಗೆ ಸಿಲೆಬಲ್ಸು ಡಿಕೋಡ್ ಮಾಡಬಹುದಾ ಈ ನೀವು? ಸಂಸ್ಕೃತ ಓದಿರೋರಿಗೆ ಒಂದು ಶ್ಲೋಕ ಓದಿದ ತಕ್ಷಣ ಯಾವ ಛಂದಸ್ಸಲ್ಲಿದೆ, ಯಾವ್ಯಾವ ವ್ಯಾಕರಣ ಇದೆ ಅಂತ ಗೊತ್ತಾಗುತ್ತಲ್ಲ. ಅದೇ ರೀತಿ 10 ಕಡೆ ಕೆತ್ತರೆ ಮಣ್ಣು ಬರುತ್ತೆ, ಒಂದೇ ಕಡೆ ಕೆತ್ತರೆ ನೀರು ಬರುತ್ತೆ, ಹಂಗೆ ಗಾದೆ ಇದೆ. ಅದಕ್ಕೆ ಒಂದೇ ಕಡೆ ಕೆತ್ತಿದಾಗ ಗೊತ್ತಾಗಲೇಬೇಕು. ವೆಲ್ ಸೆಡ್. ಆ್ಯಂಡ್ ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಕೊನ್ನಕ್ಕೋಲ್ ಅನ್ನೋದು ವರ್ಲ್ಡ್ ವೈಡ್ ಇದೆ, ಬೇರೆ ಬೇರೆ ಹೆಸರುಗಳಲ್ಲಿ. ಇವಾಗ ಇಂಡಿಯಾದಲ್ಲೂ ನಾರ್ತ್ ಇಂಡಿಯಾಲಿ ಒಂದು ರೀತಿಯಲ್ಲಿರಬಹುದು, ಸೌತ್ ಇಂಡಿಯಾಲಿ ಒಂದು ರೀತಿ ಇರಬಹುದು. ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಎರಡರ ಜುಗಲ್ಬಂದಿಯ ಒಂದು ಕೊನ್ನಕ್ಕೋಲೇನಾದರೂ ತೋರಿಸಬಹುದಾ? ಓ, ಖಂಡಿತ ಇದೆ. ನನ್ನ ಗುರುಗಳು ಆನೂರು ಅಂತ್ಯಕೃಷ್ಣ ಶರ್ಮಾ ಸರ್ ಒಂದು ಕಂಪೋಸ್ ಮಾಡಿದ್ದಾರೆ. ಅಗೈನ್ ದಿಸ್ ಕಾಂಪೋಸಿಷನ್ ವಿ ಪರ್ಫಾರ್ಮ್ಡ್ ಇನ್ ಲಯಲಾವಣ್ಯ ಆನ್ ಹೇಳಿದ್ನಲ್ಲ ಮಾರ್ಚ್ 2007. ಆ ಕಚೇರಿದು ಫಿನಾಲೆ ಕಾಂಪೋಸಿಷನ್ ಇದು. ಧಿ ಥಮ್ ಕೆಟತಕ ತರಿ ಕೆಟತಕ ಧಿಮ್ ತ ಧಿಮ್ ಧಾತರಿ ಕೆಟತಕ ಥಾ ಥಮ್ ಕೆಟತಕ ತರಿ ಕೆಟತಕ ಧಿಮ್ ತ ಧಿಮ್ ಧಾತರಿ ಕೆಟತಕ ಥಾ ಧಿಗುತರಿ ಕೆಟತಕ ಧಿಮ್ ತ ಧಿಮ್ ಧಾತರಿ ಕೆಟತಕ ಥಾ ತ ಧಿಮ್ ಗಿಣ್ಣ ತುಮ್ ಧಾತರಿ ಕೆಟತಕ ಥಾ ತ ಧಿಮ್ ಗಿಣ್ಣ ತುಮ್ ಧಾತರಿ ಕೆಟತಕ ಥಾ ತ ಧಿಮ್ ಗಿಣ್ಣ ತುಮ್ ತಿರಿ ಕೆಟತಕ ಥಾ ತ ಧೀಮ್ ಗಿಣ್ಣ ತುಮ್ ತಿರಿ ಕೆಟತಕ ಥಾ ತ ಧೀಮ್ ಗಿಣ್ಣ ತುಮ್ ತಿರಿ ಕೆಟತಕ ಥಾ ತ ಧೀಮ್ ಗಿಣ್ಣ ತುಮ್ ಕೆಟತಕ ಥಾ ತದ್ದಿ ಗಿಣ್ಣ ತುಮ್ ಕೆಟತಕ ಥಾ ತದ್ದಿ ಗಿಣ್ಣ ತುಮ್ ಕೆಟತಕ ಥಾ ತದ್ದಿ ಗಿಣ್ಣ ತುಮ್ ಥಾ. ಈ ಥರ 100 ಕಂಪೋಸಿಷನ್ಸ್ ಮಾಡಿದ್ದಾರೆ. ಒಂದು ಶಾರ್ಟ್ ತನಿಯ ಝಲಕ್. ತದ್ದಿತ್ತಕಟಕ ತರಿ ಧನ ತುಮ್ ತೆರಿ ತಕ ಝಡುದರೆ ತಲಿ ಕೆಟತಕ ದಿತ್ತಳಾಂಗು ತಕ ದಿಗು ತಕನಕ ದಿಮ್ ತಕ್ ಕೆಟತಕ ದುಮ್ ತದ್ ದುಮ್ ತಕ ದುಮ್ ತದ್ ದುಮ್ ತಕನಕ ದುಮ್ ತದ್ ದುಮ್ ತಕ ತದ್ದಿತ್ತಕಟಕ ತರಿ ಧನ ತುಮ್ ತೆರಿ ತಕ ಝಡುದರೆ ತಲಿ ಕೆಟತಕ ದಿತ್ತಳಾಂಗು ತಕ ದಿಗು ತಕನಕ ತಕ್ ಕೆಟತಕ ದುಮ್ ತದ್ ದುಮ್ ತಕ ದುಮ್ ತದ್ ದುಮ್ ತಕನಕ ದುಮ್ ತದ್ ದುಮ್ ತದ್ ದುಮ್ ತಕ ದಿಗು ತದ್ದಿತ್ತಕಟಕ ತರಿ ಧನ ತುಮ್ ತೆರಿ ತಕ ಝಡುದರೆ ತಲಿ ಕೆಟತಕ ದಿತ್ತಳಾಂಗು ತಕ ದಿಗು ತಕನಕ ತಕ್ ಕೆಟತಕ ದುಮ್ ತದ್ ದುಮ್ ತಕ ದುಮ್ ತದ್ ದುಮ್ ತಕನಕ ದುಮ್ ತದ್ ದುಮ್ ತದ್ ದುಮ್ ದುಮ್ ತತ ದಿಮ್ ನಾ ತತ ದಿಮ್ ದಿಮ್ ನಾ ಕೆಟತಕ ದಿಮ್ ದಿಮ್ ನಾ ದಿಮ್ ದಿಮ್ ನಾ ತ ದಿಮ್ ನಾ ತತ ದಿಮ್ ದಿಮ್ ನಾ ಕೆಟತಂ ದಿಮ್ ದಿಮ್ ನಂ ಅದಿಮ್ ನಂ ದಿಮ್ ದಿಮ್ ತತ ದಿಮ್ ದಿಮ್ ನಾ ಕೆಟತಕ ದಿಮ್ ತ ತೆರ ಧನ ಕೆಟತಕ ತಕ ತಲಿ ಕೆಟತಕ ದಿಮ್ ತ ದಿತ್ತರ ಧನ ಕೆಟತಕ ತಕ ತಲಿ ಕೆಟತಕ ದಿಮ್ ತ ದಿಮ್ ತಕ ದಿತ್ತರ ಧನ ಕೆಟತಕ ತಕ ತಲಿ ಕೆಟತಕ ತ ತೆರ ಧನ ಕೆಟತಕ ತಕ ತಲಿ ಕೆಟತಕ ತ ತಕ್ ಕೆಟತಕ ತಕ ತಕ ದಿಮ್ ಗುದಿಂ ತ ದಿಮ್ ತ ತೆರ ಧನ ಕೆಟತಕ ತಕ ತಲಿ ಕೆಟತಕ ತ ತಕ್ ಕೆಟತಕ ತಕ ತಕ ದಿಮ್ ಗುದಿಂ ತ ದಿಮ್ ತ ತೆರ ಧನ ಕೆಟತಕ ತಕ ತಲಿ ಕೆಟತಕ ತ ತಕ್ ಕೆಟತಕ ತಕ ತಕ ದಿಮ್ ಗುದಿಂ ತ ದಿಮ್ ತ ತಕ್ ಕೆಟತಕ ತಕ ತಕ ದಿಮ್ ಗುದಿಂ ತ ದಿಮ್ ತ ತಕ್ ಕೆಟತಕ ತಕ ತಕ ದಿಮ್ ಗುದಿಂ ತ ದಿಮ್ ತಕ ತಕ ದಿಮ್ ಗುದಿಂ ತ ದಿಮ್ ತಕ ತಕ ದಿಮ್ ಗುದಿಂ ತ ದಿಮ್ ದಿಂ ತ ದಿಮ್ ದಿಂ ತ ದಿಮ್ ದಿಂ ನಾ ದಿಂ ದಿಂ ನಾ ದಿಂ ದಿಂ ನಾ ದಿಂ ದಿಂ ನಾ ದಿಂ ತಕ ದಿಂ ಜಣ್ಣು ತಾಕತ ದಿಂ ದಿಮ್ಮಿ ತಾಕತ ದಿಂ ದಿಮ್ಮಿ ತಾಕತ ದಿಂ ತ ಜಣ್ಣು ತಾಕತ ದಿಂ ದಿಮ್ಮಿ ತಾಕತ ದಿಂ ದಿಂ ತಕ ತಾಕತ ದಿಂ ತಕ ದಿಬಿ ತಕ ದಿಬಿ ತಕ ತಕ ದಿಬಿ ತಕ ದಿಬಿ ತಕ ತಕ ದಿಬಿ ತಕ ದಿಂ ಜಣ್ಣು ತಾಕತ ದಿಂ ದಿಂ ತಕ ತಾಕತ ದಿಂ ಕನ್ ತಕ ದರ ತಕ ದಿನ ಕಟ ತಕ ದಿನ ಕಟ ದಿನ ಕಟ ತಕ ದಿನ ಕಟ ದಿಂ ಜಣ್ಣು ತಾಕತ ದಿಂ ದಿಂ ಕಟ ತಾಕತ ದಿಂ ತಕ ದರ ತಕ ದಿನ ಕಟ ತಕ ದಿನ ಕಟ ದಿನ ಕಟ ತಕ ದಿನ ಕಟ ದಿಂ ತಕ ದಿಬಿ ತಕ ದಿನ ಕಟ ತಕ ದಿನ ಕಟ ದಿನ ಕಟ ದಿನ ಕಟ ದಿನ ತಕ ದರ ತಕ ದಿನ ಕಟ ತಕ ದಿನ ಕಟ ದಿನ ಕಟ 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 ದಿನ ಕಟ ದಿನ ಕಟ ಹೆತ್ತ ಕಟ ದಿನ ದಿನ ತಕ ಕಟ ದಿನ ದಿನ ತದ ದಿನ ತಕ ದಿನ ದಿನ ತಕ ತಕ ದಿನ ಕಟ ತರಿಂಗ್ ಕಟ ತರಿಂಗ್ ಕಟ ಹೆತ್ತ ಕಟ ದಿನ ದಿನ ತಕ ಕಟ ದಿನ ದಿನ ತದ ದಿನ ದಿನ ತಕ ದಿನ ದಿನ ತಕ ದಿನ ತರಿಂಗ್ ಕಟ ತರಿಂಗ್ ಕಟ ತರಿಂಗ್ ಕಟ ಹೆತ್ತ ಕಟ ದಿನ ದಿನ ತಕ ಕಟ ದಿನ ದಿನ ತದ ದಿನ ದಿನ ತಕ ದಿನ ದಿನ ತರಿಂಗ್ 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 ಕಟ ತರಿಂಗ್ ಕಟ ತೋಮ್ ತಕ ಕಟ. ಸೋಮಾ ಅವರೇ, ಇಲ್ಲಿಂದಾನೇ ನಿಮಗೂ ನಿಮ್ಮೊಳಗಿರೋ ಕಲಾ ಸರಸ್ವತಿಗೂ ನನ್ನ ನಮಸ್ಕಾರಗಳು. ಅದ್ಭುತ, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಕಲೆ ತುಂಬ ದೊಡ್ಡದು. ಸೊ ಐ ಟೇಕ್ ಇಟ್ ಕಾಂಪ್ಲಿಮೆಂಟ್ಸ್ ಆನ್ ರಿಗಾರ್ಡ್ಸ್ ಆಫ್ ದ ಆರ್ಟ್ ಫಾರ್ಮ್ ಅಷ್ಟೇ. ಗುರುಗಳಿಲ್ಲದೆ ನಾವಿಲ್ವೇ ಇಲ್ಲ. ಆಮೇಲೆ ಏನಾಗುತ್ತೆ, ನಾವು ಇವತ್ತು ಯೂಟ್ಯೂಬ್ನಲ್ಲಿ ಸಾವಿರಾರು ಟ್ಯೂಟೋರಿಯಲ್ ವೀಡಿಯೋಸ್ ಇರ್ಬೋದು, ಯೋಗ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಯಾವುದೇ ಒಂದು ವಿದ್ಯೆಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ. ಆದರೆ ಗುರುಮುಖೇನ ಕಲಿತಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಯಾಕೆಂದರೆ ಒಂದು ಇವ್ಯಾಲ್ಯೂಯೇಷನ್ ಮೆಥಡಾಲಜಿ ಇದೆ, ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ. ನಾವು ಕಲಿತಾ ಇರೋದು ಸರಿಯಾಗಿದೆಯೋ ಇಲ್ವೋ, ಉಚ್ಚಾರಣೆ ಇನ್ ಪರ್ಟಿಕ್ಯುಲರ್ ಟು ಕೊನ್ನೋಕೋಲ್ ಉಚ್ಚಾರಣೆ ಸರಿಯಾಗಿದೆಯೋ ಇಲ್ವೋ, ತಾಳ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ, ಲಯ ಸರಿಯಾಗಿದೆಯೋ ಇಲ್ವೋ ಅಂತ ಒಬ್ಬ ಟೀಚರ್ ಎದುರುಗಡೆ ಇದ್ದು ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ ಅಂತ ನಾನು ಹೇಳಿದೆ, ಬಟ್ ಅದು ಕರೆಕ್ಟಾಗಿ ಕಲಿಬೇಕು ಅಂದರೆ ಒಬ್ಬರು ಗುರು ಮೂಲಕ ಇರಬೇಕು. ಯೂಟ್ಯೂಬಲ್ಲಿ ನೋಡಿ ನಾವು ಅಡುಗೆ ಮಾಡಬಹುದು, ಆದರೆ ಅಲ್ಲಿರೋ ರುಚಿ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಡುಗೆ ಮಾಡ್ತಾ ಮಾಡ್ತಾ ಆ ಕೈನಲ್ಲೇ ಎಷ್ಟು ಉಪ್ಪು ಎಷ್ಟು ಹುಳಿ ಖಾರ ಹಾಕಿದಾಗಲೇ ರುಚಿ ಸಿಗೋದು. ಸೊ ಆ ರೀತಿ ಕಲಿತಾ ಇರಬೇಕು. ಪಕ್ಕದಲ್ಲಿ ಅಮ್ಮನೋ ಯಾರೋ ದೊಡ್ಡವ್ರು ನೋಡಿ ಇಷ್ಟು ಹಾಕ್ಕೊಂಡ್ರೆ ಮಾತ್ರ ರುಚಿ ಬರುತ್ತೆ, ಆ ತಳ ಹಿಡಿಯೋಕ್ಕಿಂತ ಮುಂಚೆ ನೀವು ಸ್ಟವ್ ಆಫ್ ಮಾಡಬೇಕು ಅಂತ ಆ ಅನುಭವ ಕೊಟ್ಟಾಗಲೇ ಅಡುಗೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಸಿಮಿಲರ್ಲಿ ಗುರುವಿನ ಸ್ಥಾನ ತುಂಬ ದೊಡ್ಡದು. ಐ ಹ್ಯಾವ್ ಬೀನ್ ವೆರಿ ವೆರಿ ಫಾರ್ಚುನೇಟ್ ಟು ಹ್ಯಾವ್ ವಂಡರ್ಫುಲ್ ಗುರುಸ್ ಇನ್ ಮೈ ಲೈಫ್ ಟೈಮ್. ಅಕ್ಷರಂ ಕಲಿಸಿದಾತಂ ಗುರುಂ ಅಂತ ಒಂದು ಸಾಲಿದೆ. ಸೊ ಅದರಿಂದ ಎಷ್ಟೋ ಜನರಿಂದ ನಾನು ಕಲ್ತಿದ್ದೀನಿ, ಎಷ್ಟೋ ಜನರ ಐಡಿಯಾಸ್ ನಾನು ಕದ್ದಿದ್ದೀನಿ. ವಿದ್ಯೆಗೆ ತಿರುಟು ವಿದ್ಯೆ ಅಂತ ಕೂಡ ಹೇಳ್ತಾರೆ. ಅಂದರೆ ಎಷ್ಟೋ ವಿದ್ಯೆಗಳು ನಾವು ಕದ್ದೇ ನಾವು ಅಳವಡಿಸ್ಕೋತೀವಿ. ಎಷ್ಟೋ ಕಲಾವಿದರು ಇನ್ಸ್ಪೈರ್ ಆಗಿದ್ದೀನಿ,
ಎಷ್ಟೋ ಐಡಿಯಾಸ್ ನಾನು ಇಂಬೈಬ್ ಮಾಡ್ಕೊಂಡಿದ್ದೀನಿ. ಎಷ್ಟೋ ಗುರುಗಳಿಂದ ಎಷ್ಟೋ ಸರಿ ಡೌಟ್ ಬಂದಾಗ ಸರ್ ಇದು ಏನು ಸರ್ ಅಂತ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕೇಳಿರೋದು ಉಂಟು. ಆವಾಗಲೇ ವಿದ್ಯೆ ಕಲಿಯೋಕ್ಕೆ ಸಾಧ್ಯ. ಅಯ್ಯೋ ಅವ್ರು ಏನು ಅನ್ಕೊಂಡ್ಬಿಡ್ತಾರೆ ಏನೋ, ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಏನೋ ಅಂದರೆ ವಿದ್ಯೆ ಬರೋದಿಲ್ಲ. ಈಗೋ ಎಲ್ಲ ಪಕ್ಕದಲ್ಲಿಟ್ಟು ಸರ್ ಅದು ಏನು ನೀವು ನುಡಿಸಿದ್ರಲ್ಲ ಚೂರು ಹೇಳಿ, ಅದೇನು ನುಡಿಸಿರಲ್ಲ ಅಂತ ಕೇಳೋ ಒಂದು ಮನೋಭಾವನೆ ನನಗೆ ತುಂಬ ಮುಂಚೆಯಿಂದಲೂ ಇದೆ. ಸೊ ಹಾಗಾಗಿ ಎಷ್ಟೋ ಹಿರಿಯ ಕಲಾವಿದರ ಸಮಾಚಾರಗಳನ್ನು ಕಲಿಯೋ ಒಂದು ಅವಕಾಶ ನಂಗೆ ಸಿಕ್ಕಿದ್ದನ್ನೆಲ್ಲ ಬರೆಯುವಂಥ ಒಂದು ಅಭ್ಯಾಸ ನನಗೆ, ಡಾಕ್ಯುಮೆಂಟೇಷನ್ ಅಂತಾರಲ್ಲ. ಸೊ ಆ ರೀತಿ ನಮ್ಮ ಮೇಷ್ಟ್ರು ನಮಗೆ ಪಾಠಗಳೆಲ್ಲ ತುಂಬ ಒಳ್ಳೆ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಡೋರು. ಈಗ ನಮ್ಮ ಮಕ್ಕಳಿಗೆ ಬರೆಯೋ ಅಭ್ಯಾಸ ತುಂಬ ಕಷ್ಟ, ಯಾಕೆಂದರೆ ನಾವೇ ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಮೊಬೈಲು ಲ್ಯಾಪ್ಟಾಪು ಎಲ್ಲ ಬಂದಮೇಲೆ ಮಕ್ಕಳಿಗೆ ಹೆಂಗೆ ಬರ್ಕೊಡೋದು, ಎಷ್ಟು ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಸಾಧ್ಯ? ಸೊ ಅದರಿಂದ ಐ ಆಮ್ ವರ್ಕಿಂಗ್ ಮೋರ್ ಆನ್ ಡಿಜಿಟೈಸಿಂಗ್ ದೀಸ್ ಲೆಸನ್ಸ್ ಇನ್ ಟರ್ಮ್ಸ್ ಆಫ್ ಟೆಕ್ಸ್ಟ್ ಆರ್ ವೀಡಿಯೋಸ್ ಆ್ಯಂಡ್ ಆಡಿಯೋಸ್. ಆ್ಯಂಡ್ ದೆನ್ ಏನೇನು ಕಲ್ತರು ಅದನ್ನೆಲ್ಲ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಮಾಡಿ ರೆಡಿ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗಬಹುದು ಅಂತ. ಸೊ ದಿಸ್ ಇಸ್ ಹೌ ಇಟ್ ಈಸ್. ನನಗೊಂಥರ ಇದು ನಾಸ್ಟಾಲ್ಜಿಕ್ ಫೀಲ್ ತಂತು. ಯಾಕಂದ್ರೆ ಸಂಗೀತ ನಮಗೂ ಬರ್ಕೊಡೋರು, ಹೌದು, ನಮಗೆ ಒಂದೇ ಸಲ ಯಾಕೆ ಬರೀತಿಲ್ಲ ಅಂತ 4 ಸಾಲ ಬರೆಯೋರು, ಅಷ್ಟು ಮಾತ್ರ ನಮಗೆ ಅಯ್ಯೋ ಆ ಪೇಜ್ ಫಿಲ್ ಆಗಬೇಕು, ಜಾಸ್ತಿ ಕಲಿಬೇಕು ಅನ್ನೋ ಆಸೆ. ಬಟ್ 4 ಸಾಲಗಳು ಬರೆಯೋರು. ಇವತ್ತು ಹೇಗೆ ಕಲಿಸ್ಕೊಡ್ತಾರೆ ದೇವರಾಣಿಗೂ ಗೊತ್ತಿಲ್ಲ ನನಗೆ. ಅವಾಗಂತೂ ಬರ್ಕೊಡೋರು, ಗುರುಗಳೇ ಬರ್ಕೊಡೋರು ನಮಗೆ. ಈಗಲೂ ಬರೆಯೋ ಅಭ್ಯಾಸ ಖಂಡಿತ ಇದೆ. ಬಟ್ ಒಂದು ಹಂತ ಆದಮೇಲೆ ಒಂದು ಕೃತಿ ಬರಿಬೇಕು ಅಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಅವಾಗ ಏನು ಮಾಡ್ತಾರೆ, ನೋಟ್ಸನ್ನ ಜೆರಾಕ್ಸ್ ತಗೊಳಪ್ಪ ಅಂದ್ರೆ ಫೋಟೋ ಕಳಿಸ್ತಾರೆ. ಸೊ ನಮ್ಮ ವಿಡಿಯೋನ ಶೂಟ್ ಮಾಡ್ತಿರುವಂಥ ಧರ್ಮೇಶ್ ಅವ್ರಿಗೆ ಒಂದು ಡೌಟ್ ಇತ್ತು. ಅದೇನಂದ್ರೆ ಎಲ್ಲ ಎಮೋಷನ್ಸ್ನು ಕೊನ್ನಕೋಲಲ್ಲಿ ತೋರಿಸಬಹುದಾ ಅಂತ. ಅಂದರೆ ಒಂದು ನವರಸಗಳು ಅಂತ ತಗೊಳ್ಳೋಣ, ನವರಸಗಳನ್ನು ತೋರಿಸಬಹುದಾ ಇವಾಗ ಒಂದು ಸಿನಿಮಾದಲ್ಲಿ ಬಳಕೆ ಮಾಡ್ಕೋತೀನಿ ನಾನು ಅನ್ನೋದಿದ್ರೆ? ಖಂಡಿತ ತೋರಿಸಬಹುದು. ಆ ಒಂದು ಸಾಮರ್ಥ್ಯ ಕಲೆಯಲ್ಲಿದೆ, ಕಲಾವಿದರು ಬೆಳೆಸ್ಕೋಬೇಕಷ್ಟೇ. ಆಮೇಲೆ ಅದು ರಿಲೆವೆಂಟ್ ಆಗಿರಬೇಕು. ಈಗ ತುಂಬ ಕೋಪ ಬಂದಾಗ ಹೇಳಬಹುದು, ಬಟ್ ಅದು ಎಷ್ಟು ರಿಲೆವೆಂಟ್ ಆಗಿದೆ, ಎಷ್ಟು ಸೂಟ್ ಆಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇ. ಐ ಥಿಂಕ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೊಟ್ಟು ಅದಕ್ಕೆ ತಕ್ಕ ಹಾಗೆ ಖಂಡಿತ ಮಾಡಬಹುದು. ವೆರಿ ವೆರಿ ಸಬ್ಜೆಕ್ಟಿವ್, ಖಂಡಿತ ಮಾಡಬಹುದು. ಇಟ್ಸ್ ವೆರಿ ವೆರಿ ಸಬ್ಜೆಕ್ಟಿವ್, ಖಂಡಿತ ಮಾಡಬಹುದು. ಮಾಡೋಕ್ಕಾಗಲ್ಲ ಅಂತ ಹೇಳಿದಲ್ಲ, ಕಲೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ. ಕಲಾವಿದರಾಗಿ ನಾವು ಸಶಕ್ತರಾಗಿ ಅದನ್ನ ನಾವು ಮಾಡಬೇಕಷ್ಟೇ. ಸೊ ನಿಮ್ಮ ಒಂದು ಆಸೆ ಏನಂದರೆ ರೂರಲ್ ಏರಿಯಾಸ್ಗೂ ಕೊನ್ನಕೋಲನ್ನ ತೊಗೊಂಡು ಹೋಗಬೇಕು ಅನ್ನೋದು. ಯಾಕಂದರೆ ಭಾರತದ ಎಲ್ಲೇ ಯಾವುದೇ ಒಂದು ಚಿಕ್ಕ ಹಳ್ಳಿಗೋ ಒಂದು ಮೂಲೆಗೆ ಹೋದರೂ ಸಂಗೀತ, ಡ್ಯಾನ್ಸು ಈ ಎರಡರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು, ಪ್ರತಿಯೊಂದೊಂದು ಆರ್ಟ್ ಫಾರ್ಮ್ ಬಗ್ಗೆನೂ ಗೊತ್ತಿರಲ್ಲ, ಇಲ್ಲ ಅಲ್ಲಿನ ಲೋಕಲ್ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿರುತ್ತೆ. ಸೊ ರೂರಲ್ ಇಂಡಿಯಾಗೂ ಇದನ್ನು ತೊಗೊಂಡು ಹೋಗಬೇಕು ಅನ್ನೋಂಥ ಒಂದು ಆಸೆ ನಿಮಗೆ? ಖಂಡಿತ. ಯಾಕೆಂದರೆ ಈಗ ಈ ಕೊನ್ನಕೋಲನ್ನ ಇಷ್ಟಪಟ್ಟಿರುವಂಥ ಎಷ್ಟೋ ಜನ ಮಕ್ಕಳು, ಈಗ ಸಂಗೀತ ಕಲಿತಾ ಇರೋರು, ನೃತ್ಯ ಕಲಿತಾ ಇರೋಂಥ ಮಕ್ಕಳು ಸಾಧಾರಣ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಅಥವಾ ಚೆನ್ನೈ, ಹೈದರಾಬಾದು, ಡೆಲ್ಲಿ, ಸೊ ಈ ರೀತಿ ಮೆಟ್ರೋ ಸಿಟೀಸಿಂದ ಮಾತ್ರ ಮಕ್ಕಳು ಇದನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಈ ಟೈರ್ 2, ಟೈರ್ 3 ಸಿಟೀಸ್, ಈಗ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಪುಟ್ಟ ಪಟ್ಟಣಗಳಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಪ್ರತಿಭೆಗಳಿದೆ. ಅವರಲ್ಲೂ ಈ ಥರ ಒಂದು ಕಲೆ ಇದೆ, ಇದರಲ್ಲೂ ಒಂದು ಭವಿಷ್ಯ ಇದೆ, ಈ ಕಲೆಯನ್ನು ನಂಬ್ಕೋಬಹುದು ಅಂತ ತಿಳಿಸ್ಕೊಡ್ಬೇಕು ಅಂತ ನನಗೆ ತುಂಬ ಆಸೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಆಪರ್ಚುನಿಟಿ ಟು ಕೊಲಾಬ್ರೇಟ್ ವಿತ್ ಮೆನಿ ಆರ್ಗನೈಸೇಷನ್ಸ್ ವೇರ್ ಐ ಕ್ಯಾನ್ ಟೇಕ್ ದಿಸ್ ಆರ್ಟ್ ಫಾರ್ಮ್ ಟು ದೆಮ್. ಅಲ್ಲಿ ಒಂದು 10 ಜನ ಮಕ್ಕಳ ಮಧ್ಯೆ ಇದ್ರ ಬಗ್ಗೆ ಹೇಳಿದಾಗ ಯಾವುದೋ ಒಂದು ಮಗು ಆಸೆ ಪಟ್ಟು ಆ ಮಗು ಈ ಕಲೆ ಹತ್ರಕ್ಕೆ ಬಂದರೆ ನಾವು ಮಾಡೋ ಉದ್ದೇಶ ಎಲ್ಲ ಸಾರ್ಥಕವಾಗುತ್ತೆ ಅಂತ ಒಂದು ಇಟ್ ಈಸ್ ಮೈ ಬಿಗ್ ಡ್ರೀಮ್. ಎಸ್. ಆ್ಯಂಡ್ ಪ್ರಪಂಚದಾದ್ಯಂತ ಕೂಡ ಇದನ್ನು ತಲುಪಿಸ್ತಾ ಇದ್ದೀರಾ. ಆ್ಯಂಡ್ ಇವಾಗ ವಿತ್ ವರ್ಲ್ಡ್ ಕೊನ್ನಕೋಲ್ ಅಕಾಡೆಮಿ ಫ್ಯೂಚರ್ ಪ್ಲ್ಯಾನ್ಸ್ ಏನು? ಒಂದು 5 years ಫ್ರಮ್ ನಾವು, 10 years ಫ್ರಮ್ ನಾವು ಹೇಗೆ ನೋಡಬೇಕು ಈ ಆರ್ಟ್ ಫಾರ್ಮ್ನ ಅನ್ನೋ ಆಸೆ ನಿಮ್ಮದು ಆಸ್ ವಿದ್ವಾನ್? HR ಥರ ಕ್ವಶನ್ ಕೇಳ್ತಿರಲ್ಲ, ವೇರ್ ಡು ಯು ವಾಂಟ್ ಟು ಸೀ 5 years ಡೌನ್ ದ ಲೈನ್ ಅಂತ. ಇಲ್ಲ, ಒಂದು ಒಳ್ಳೆಯ ಶಿಕ್ಷಕರನ್ನು ತಯಾರು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಕಲಾವಿದರನ್ನು ತಯಾರು ಮಾಡ್ತೀನಿ, ಕಲಾವಿದರು ತಮ್ಮದೇ ಅಂತ ದಾರಿ ಅವ್ರು ಹುಡ್ಕೊಳ್ತಾರೆ. ಒಳ್ಳೆಯ ಶಿಕ್ಷಕರನ್ನು ತಯಾರು ಮಾಡಬೇಕು, ಒಂದು ಸಿಲೆಬಸ್ ಥರ ರೆಡಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಆ ಸಿಲೆಬಸ್ ವಿಚಾರವಾಗಿ ನಾನು ಸಾಕಷ್ಟು ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಡಾಕ್ಯುಮೆಂಟೇಷನ್ ಆಫ್ ದಿ ಲೆಸನ್ಸ್, ಬಿ ಇಟ್ ಇನ್ ರಿಟರ್ನ್ ಫಾರ್ಮ್ಯಾಟ್ ಆರ್ ವಿಡಿಯೋ ಫಾರ್ಮ್ಯಾಟ್, ಆಡಿಯೋ ಫಾರ್ಮ್ಯಾಟ್. ಇವತ್ತಿಗೆ ಅದು ಬರೀ ಒಂದು ವೀಡಿಯೋ ಆಗಿರಬಹುದು, ಅಥವಾ ಒಂದು 50-100 ವರ್ಷ ನಂತರ ಅದೊಂದು ರೆಫರೆನ್ಸ್ ಮ್ಯಾನ್ಯಲ್ ಆಗಬೇಕು ಅಂತ ನನ್ನದೊಂದು ಆಸೆ. ಈ ಕಲೆಯನ್ನು ಹಿಂಗೆ ಕಲಿಬೇಕು, ಹಿಂಗೆ ಹೇಳ್ಕೊಡ್ಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಸಾಕಷ್ಟು ವರ್ಕ್ ಮಾಡ್ತೀನಿ. ನೀವು ಹೇಳ್ತಾರೆ ಹಿಸ್ಟ್ರಿ, ಅದನ್ನು ಕೂಡ ಒಂದು ಪುಸ್ತಕದಲ್ಲಿ ಬರೀಬೇಕು ಅಂತ ಒಂದು ಆಸೆ ಇದೆ. ಅಗೇನ್ ಇಟ್ಸ್ ಎ ಲಾಂಗ್ ಪ್ರಾಜೆಕ್ಟ್. ಎಂಡ್ ಆಫ್ ಡೇ ಈ ಕೆಲಸ ಮುಗಿಸಿ ಅಂತ ಐಟಿಲಿ ಹೇಳ್ತಾರೆ, ಅದರ ಎಂಡ್ ಆಫ್ ಲೈಫ್ ಪ್ರಾಜೆಕ್ಟ್ ಇದು. ಎಲ್ಲರಿಗೂ ಕೊನ್ನಕೋಲಿನ ಮಹತ್ವ ತಿಳಿಸ್ಕೊಡ್ಬೇಕು. ಸಂಗೀತಗಾರರಾಗಲಿ, ನೃತ್ಯಗಾರರೇ ಆಗಲಿ, ಎಲ್ಲರೂ ಈ ಕಲೆಯನ್ನು ಬಳಸಬೇಕು
ಟು ದ ಫುಲ್ಲೆಸ್ಟ್. ಸುಮ್ಮನೆ ಎಲ್ಲೋ ಒಂದು ಆಡಿಯನ್ಸಿಂದ ಅಪ್ಲಾಸ್ ತೊಗೊಳ್ಳೋದಕ್ಕೋಸ್ಕರನೋ, ಎಲ್ಲೋ ಒಂದು ಫ್ಯೂ ಲೈಕ್ಸು, ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರನೋ, ಒಂದು ಶೇರ್ಸ್ಗೋಸ್ಕರನೋ ಅಷ್ಟೇ ಅಲ್ಲದೆ ಕಲೆ ನಿಜವಾಗ್ಲೂ ಅದನ್ನು ಕಲ್ತ್ಕೊಂಡು ಅದನ್ನು ಅವರ ಕಲೆಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ಅದನ್ನು ಎಕ್ಸ್ಪ್ಲೋರ್ ಅವರವ್ರ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ನನಗೆ ತುಂಬ ಆಸೆ. ಇನ್ಸ್ಟ್ರೂಮೆಂಟ್ ತೋರಿಸಿ ಅಂತ ಯಾರಾದರೂ ಕೇಳಿದಾರಾ? ಅಯ್ಯೋ, ತುಂಬ ಜನ. ಒಬ್ಬರಿದ್ರು, ಒಂದು ಪ್ರಸಿದ್ಧವಾದ ವಾಹಿನಿಯಲ್ಲಿ ರೆಕಾರ್ಡಿಂಗ್ ಹೋಗಬೇಕಾಗಿತ್ತು ನಾನು. ಅಲ್ಲಿ ಮುಖ್ಯಸ್ಥರೊಬ್ಬರಿದ್ರು, ನಮ್ಮ ರಾಜ್ಯದವರಲ್ಲ ಅವರು. ಐ ಹ್ಯಾವ್ ನಾಟ್ ಸೀನ್ ಕೊನೋಕೋಲ್ ಇನ್ಸ್ಟ್ರೂಮೆಂಟ್, ಕ್ಯಾನ್ ಯು ಪ್ಲೀಸ್ ಶೋ ಮೀ ಅಂದರು. 2 ನಿಮಿಷ ಇವ್ರಿಗೇನು ಉತ್ತರ ಕೊಡಬೇಕು ನನಗೆ ಗೊತ್ತಿಲ್ಲ. ಇಲ್ಲ ಬಾಯಿ ತೆಗೆದು ತೋರಿಸ್ಬೇಕಾ ಅಥವಾ ನಾನು ಹೇಳಿದೆ, ಇಲ್ಲ ಮೇಡಮ್ ನಾನು ನೋಡಿಲ್ಲ, ನಂಗೆ ಕಾಣಿಸಿದ್ರೆ ನಾನು ನಿಮಗೆ ತಿಳಿಸ್ತೀನಿ ಅಂದೆ. ಆ ಪ್ರೋಗ್ರಾಮ್ ಆದಮೇಲೆ ಆಕೆನೇ ಹತ್ತಿರ ಬಂದು, ಇದೇ ಕೊನೋಕೋರ, ಸಾರಿ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಸೊ ಈ ಥರ ಸಾಕಷ್ಟು ಇನ್ಸೆನ್ಸು. ನಾನೊಬ್ಬ ಸ್ಟೂಡೆಂಟ್ ಇದ್ದ, ಅವನು ಫಸ್ಟ್ ಡೇ ಪಾಠಕ್ಕೆ ಬಂದಿದ್ದ, ಚಿಕ್ಕ ಹುಡುಗ, ಒಂದು 4 ವರ್ಷ ಪಾಠಕ್ಕೆ ಬಂದಿದ್ದ. ಸೊ ಸಾಧಾರಣ ಮಕ್ಕಳಿಗೆ ತುಂಬ ಹುರಿದುಂಬಿಸ್ಬೇಕಲ್ವ, ಚೆನ್ನಾಗಿ ಹೇಳ್ತಾ ಇದೆಯಾ, ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದೆಯಾ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ಬೇಕು. ಸಾಧಾರಣ ಎಲ್ಲ ಮಕ್ಕಳನ್ನ ಚೂರು ಪಂಪ್ ಹೊಡಿಬೇಕು. ನಾನು ಹೇಳ್ತಿದ್ದೆ, ಫಸ್ಟ್ ಕ್ಲಾಸ್ ಹೇಳ್ದ, ತದ್ದಿತ್ತು, ಅವನ ಲೆಸನ್ ಹೇಳ್ದೆ, ಚೆನ್ನಾಗಿ ಹೇಳಿದೆ ಕಣೋ, ಚೆನ್ನಾಗಿ ಹೇಳಿದೆ, ವೆರಿ ಗುಡ್. ಸರ್ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ನಾ ಮಮ್ಮಿ ಅಂದ. ಹ್ಞೂ ಎಸ್ ಬೇಟಾ, ಯು ಡಿಡ್ ವೆಲ್ ಅಂದ. ನಿಮ್ಕಿನ್ನ ಚೆನ್ನಾಗಿ ಹೇಳಿದ್ನಾ ಅಂದ ಅವನು. ಹ್ಞೂ ಕಣಪ್ಪ, ಚೆನ್ನಾಗಿ ಹೇಳಿದೆ. ಸೊ ಈ ಥರ ಸಾಕಷ್ಟು ಇನ್ಸ್ಟೆನ್ಸಸ್ ಇದೆ. ಸೊ ನಿಮ್ಮ ಸ್ಟೂಡೆಂಟ್ಸ್ ಭಾರತದಲ್ಲಿ ಮಾತ್ರ ಅಲ್ಲದೆ ವರ್ಲ್ಡ್ ವೈಡ್ ಇದ್ದಾರೆ. ಯಾವ್ಯಾವ ದೇಶಗಳಿಂದ, ಅಂದರೆ ಇವರೆಲ್ಲ ಅಂದರೆ ಭಾರತದಿಂದ ಹೊರ ಹೋದವರೇನಾ ಅಥವಾ ಫಾರಿನರ್ಸ್ ಕೂಡ ಹುಡುಕೊಂಬಂದು ನಿಮ್ಮ ಹತ್ರ ಕಲಿತಾರೆ? ಖಂಡಿತ ಫಾರಿನರ್ಸ್. ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಫ್ರಮ್ ಸೌತ್ ಅಮೇರಿಕನ್ ಕಂಟ್ರೀಸ್. ಆ ಸೌತ್ ಅಮೇರಿಕಾದವ್ರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಅದು ಏನು ಪ್ರೀತಿ ಒಲವೋ ಗೊತ್ತಿಲ್ಲ. ಸಾಕಷ್ಟು ಜನ ಸಂಗೀತ ಕಲಿತಾರೆ, ಅಲ್ಲಿ ಕೊನೋಕೋಲ್, ಭರತನಾಟ್ಯ ಕಲಿತಾರೆ, ಯೋಗ ಕಲಿತಾರೆ, ಆಯುರ್ವೇದ ಕಲಿಯೋಕ್ಕೆ ಬರ್ತಾರೆ. ಸೊ ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಇನ್ ಸೌತ್ ಅಮೇರಿಕನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್. ಒಂದು 25-30 ದೇಶದಲ್ಲಿದ್ದಾರೆ ಮಕ್ಕಳು. ಅಫ್ಕೋರ್ಸ್ ಇಲ್ಲಿಂದ ಆಚೆ ಇರೋವಂತಹ ಅನಿವಾಸಿ ಭಾರತೀಯರು ಅಥವಾ ಅಲ್ಲೇ ಹುಟ್ಟಿ ಬೆಳೆದಿರುವಂಥ ಭಾರತೀಯರು ಕೂಡ ಕಲಿತಾರೆ. ಸೋಮಾ ಅವರೇ, ನನಗಿದು ಪರ್ಸ್ನಲಿ ಬಹಳ ಖುಷಿ ಕೊಟ್ಟಂಥ ಎಪಿಸೋಡ್. ಎಷ್ಟೆಲ್ಲ ವಿಷಯಗಳು ತಿಳ್ಕೊಂಡ್ವಿ ಕೊನೋಕೋಲ್ನ ಬಗ್ಗೆ. ಆ್ಯಂಡ್ ಒಂದೊಂದು ಬಾರಿ ನೀವು ಒಂದೊಂದು ಕಂಪೋಸಿಷನ್ ಹೇಳಿದಾಗಲೂ ಸಿಕ್ಕಾಪಡೆ ಖುಷಿ ಆಯಿತು. ಇಂಥ ಆರ್ಟ್ ಫಾರ್ಮ್ ಬೆಳಿಬೇಕು, ಪ್ರಪಂಚದಾದ್ಯಂತ ಕಲಾ ಪ್ರಿಯರನ್ನ, ಕಲಾ ರಸಿಕರನ್ನ ತಲುಪಬೇಕು, ಇನ್ನೂ ಹೆಚ್ಚೆಚ್ಚು ಜನ ಇದನ್ನು ಕಲಿಯೋ ಹಾಗಾಗಬೇಕು. ಖಂಡಿತ. ಸಮಾರೋಪಕ್ಕೆ ಯಾವ ಕಾಂಪೋಸಿಷನ್ ನಿಮ್ಮ ಕಡೆಯಿಂದ? ಒನ್ ಆಫ್ ಮೈ ಫೇವರೆಟ್ small bit which I recite along with my students. ತರಿಕೆಡತಂ ತಕತರಿಕೆಡತಂ ತಕದಿಗು ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ತರಿಕೆಡತಂ ತಕತರಿಕೆಡತಂ ತಕದಿಗು ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ತರಿಕೆಡತಂ ತಕತರಿಕೆಡತಂ ತಕದಿಗು ತರಿಕೆಡತಂ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ್. ವಾವ್ 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 ವಾವ್. ನಿಮಗೆ ಒಂದು ಪಾಡ್ಕಾಸ್ಟಿನ ಹೋಸ್ಟ್ ಆಗಿ ನಾನು ಎಲ್ಲ ವಿಷಯಗಳನ್ನ ಕವರ್ ಮಾಡಿದೆ ಅನ್ನಿಸ್ತು. ಆಫ್ಕೋರ್ಸ್ 1 hour ಇಸ್ ಅ ವೆರಿ ಸ್ಮಾಲ್ ಟೈಮ್. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಇನ್ನೇನಾದರೂ ನಾನು ಹೈಲೈಟ್ ಮಾಡಿಲ್ಲ ಅಂದರೆ ನೀವು ಅದನ್ನು ಹೇಳಿ ಅದ್ರ ಬಗ್ಗೆ ಅನ್ನೋ ಕಾರಣಕ್ಕೆ. ಖಂಡಿತ ಎಲ್ಲ ನಾವು ಕವರ್ 1.5 ಗಂಟೆಯಲ್ಲಿ ಜನ ಎಷ್ಟು ತಿಳ್ಕೊಬಹುದು ಅಷ್ಟು ತಿಳಿಸ್ಕೊಟ್ವಾ, ಇನ್ನೇನಾದರೂ ಬಿಟ್ವಾ? ಖಂಡಿತ ಇಲ್ಲ, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ಅಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ಏನಾದ್ರು ಪ್ರಾತ್ಯಕ್ಷಿಕೆ ಅಂತ ಬಂದಾಗ ಅದಕ್ಕೆ ಆದಂತಹ ವಿದ್ಯಾರ್ಥಿಗಳು ಕೂತಿರ್ತಾರೆ, ತುಂಬ ಸೀರಿಯಸ್ ಆಗಿರೋಂಥ ಆಡಿಯನ್ಸ್ ಕೂತಿರ್ತಾರೆ, ಒಂದಷ್ಟು ಜನ ಫ್ಯಾಕಲ್ಟಿಯವರು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ. ಆವಾಗ ಯು ಕ್ಯಾನ್ ಟಾಕ್ ರಿಯಲಿ ಸೀರಿಯಸ್ ಅಬೌಟ್ ದ ಟೆಕ್ನಿಕ್ಯಾಲಿಟೀಸ್ ಆಫ್ ದ ಆರ್ಟ್ ಫಾರ್ಮ್, ಅದರದ್ದು ಹಿಸ್ಟ್ರಿ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು. ಆಮೇಲೆ ತುಂಬ ನಾವು ರಿಸರ್ಚ್ ಓರಿಯೆಂಟೆಡ್ ಆಗಿ ನಾವು ಮಾತಾಡಬೇಕಾಗತ್ತೆ. ಬಟ್ ಪಾಡ್ಕಾಸ್ಟ್ ಅಂತ ಬಂದಾಗ ನಾವು ಪಂಡಿತರಿಗೂ ನಾವು ತಲುಪಬೇಕು, ಪಾಮರ್ರಿಗೂ ತಲುಪಬೇಕು, ಮಕ್ಕಳಿಗೂ ತಲುಪಬೇಕು, ಎಲ್ಲರಿಗೂ ತಲುಪಬೇಕು ಅಂದಾಗ ಈ ಥರ ಒಂದು ಸಂಭಾಷಣೆ ಇರಲೇಬೇಕು. ಆ್ಯಂಡ್ ನೀವು ಅದ್ಭುತವಾದ ಸಿಂಗರ್ ಕೂಡ, ಸಾಕಷ್ಟು ಹಾಡುಗಳನ್ನು ಹಾಡಿದ್ರಿ, ಮಧ್ಯೆ ಕೊನೋಕೋಲ್ನ ಝಲಕ್ನ ತೋರಿಸಿದ್ದು. Do you want to end this conversation with a beautiful song as well? ಯಾವುದಾದ್ರೂ ಒಂದು ಕಂಪೋಸಿಷನಲ್ಲಿ ಹಾಡು ಕೊನೋಕೋಲ್ ಎರಡೂ ಇನ್ಕ್ಲೂಡ್ ಆಗತ್ತಾ? ಕೊನೋಕೋಲೇ ಹೇಳಬೇಕಾ ಅಥವಾ ಬೇರೆ ಯಾವ್ದಾದ್ರು ಹಾಡಾದ್ರೆ? ಪ್ಲೀಸ್ ಯಾವುದೇ ಹಾಡು ನಿಮಗೆ ತುಂಬ ಖುಷಿ ಕೊಡುವಂಥ. ನನಗೆ ತುಂಬ ಪ್ರಭಾವ ಬೀರಿದಂತಹ ಗಾಯಕರಲ್ಲಿ ಒಬ್ಬರು SP ಬಾಲಸುಬ್ರಹ್ಮಣ್ಯಂ. ಸೊ ಅವ್ರದ್ದು ಎಷ್ಟೋ ಹಾಡುಗಳನ್ನು ನಾನು ಕಲ್ತಿದ್ದುಂಟು. ಕಾಲೇಜ್ ಡೇಸ್ನಲ್ಲಿ ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ಸ್ ಆಗಿರ್ಬೋದು. ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ಎ ರಿಯಾಲಿಟಿ ಶೋ ಅಂದ ಕಾಲದಲ್ಲಿ ಅಂತ ಇಟ್ಕೊಳ್ಳಿ. ಸೊ ಒನ್ ಸಾಂಗ್ ಇಸ್ ವೆರಿ ಫೇವರೇಟ್ ಟು ಮೀ.
ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ ಉರಿಯಲಿ ಕಿಡಿಸಿಡಿಯಲಿ ಏಕೆ ಈ ತಾಪ ಭಾವ ಒಲವಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ ಈ ಭೀತಿ ಇನ್ನೇಕೆ ಈ ದೂರವೇಕೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಎಷ್ಟೇ ಯುಗ ಯುಗಗಳು ಸಾಗಿದ್ರೂ ಈ ಕಲೆ ಸಹ ಶಾಶ್ವತ. ನಿಮ್ಮಂಥವರಿಂದ ಈ ಕಲೆ ಮುಂದಿನ ತಲೆಮಾರುಗಳಿಗೆ ಅದ್ಭುತವಾದ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಐ ಆಮ್ ವೆರಿ ಶ್ಯೂರ್. ಯಾಕಂದರೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಾಗ ಒಳ್ಳೆ ವಿಷಯಗಳು ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ಆಲ್ ಆರ್ ಆನ್ಸಿಸ್ಟರ್ಸ್ ಯಾರು ಈ ಕಲೆಯನ್ನು ಇಲ್ಲಿವರೆಗೂ ತಂದು ಕೊಟ್ಟರೋ ಇಲ್ಲಿಂದ ಮುಂದೆ ತೊಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ರೀ. ನಾನು ಯಾಕೆ ಆನ್ಸೆಸ್ಟರ್ಸ್ನ ನೀವು ಒಳ್ಳೆ ಪದ ಹೇಳಿದ್ರಿ ಅಂದರೆ, ಕಲೆಗೆ ದುಡ್ಡು ಅಂತ ನೋಡ್ತಿರೋದೇ ಈ ಕೆಲವು 20 ವರ್ಷಗಳಲ್ಲಿ ಮಾತ್ರ. ಕರೆಕ್ಟ್. ಮೇ ಬಿ ಪೋಸ್ಟ್ 90s ಅಥವಾ ಪೋಸ್ಟ್ 80s ಅಂತ ನಾವು ಅನ್ಕೋಬೋದು. ಅಲ್ಲಿ ತನಕ ಕಲಾವಿದರು ದುಡ್ಡಿದ್ದರೆ ಮಾತ್ರ ನಾನು ಪಾಠ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ತನಕ ನಮಗೆ ಕಲೆ ಬರ್ತಾನೆ ಇರಲಿಲ್ಲ. ದುಡ್ಡಿದ್ರೆ ಮಾತ್ರ ನಾನು ಕಚೇರಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರೆ, ಇದರ ದುಡ್ಡು ಬರುತ್ತೆ ಅದಕ್ಕೆ ನಾನು ಡಾನ್ಸ್ ಮಾಡ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದರೆ ಇಲ್ಲಿ ತನಕ ನಮಗೆ ಕಲೆ ಬರ್ತಾನೆ ಇರಲಿಲ್ಲ. ಸೊ ಈ ಕಲೆ ಅನ್ನೋದು ಎಲ್ಲ ಲೌಕಿಕವಾಗಿ ಇರುವಂತಹ ಪರಿಸ್ಥಿತಿಗಳಿಗೆ ಮೀರಿರುವಂತಹ ಒಂದು ಕಲೆ. ಸೊ ವಿ ಶುಡ್ ಆಲ್ವೇಸ್ ಥ್ಯಾಂಕ್. ನಮಗೆ ಇವತ್ತು ಅವಕಾಶಗಳು ಸಾಕಷ್ಟಿದೆ. 100 ಸಭಾಗಳಿದೆ, 100 ಸಂಗೀತ ಸಂಸ್ಥೆಗಳಿದೆ, ಯಾರಿಲ್ಲ ಅಂದರೂ ಯೂಟ್ಯೂಬ್ ಇದೆ, ಯಾರಿಲ್ಲ ಅಂದರೂ ಇನ್ಸ್ಟಾಗ್ರಾಮ್ ಇದೆ. ಬಟ್ ಹಿಂದಿನ ಕಾಲದಲ್ಲಿ ಇಷ್ಟೊಂದು ಅವಕಾಶಗಳಿರಲಿಲ್ಲ, ದುಡ್ಡು ಇರಲಿಲ್ಲ, ಅಕ್ಸೆಪ್ಟೆನ್ಸು ಇರಲಿಲ್ಲ. ಕರೆಕ್ಟ್. ಸಂಗೀತ ಕಲಿತನ ಅಂದರೆ ಏನೋ ಒಂದು ಸ್ಟೆಪ್ ಕಡಿಮೆ ಅನ್ನೋ ರೀತಿಯೇ ಹಿಂದೆ ಜನಸಾಮಾನ್ಯರಲ್ಲಿತ್ತು. ಇವತ್ತು ಕಲಾವಿದರು ನೀವು ಆರ್ಟಿಸ್ಟಾ ಅಂತಾರೆ. ಕಲಾವಿದರು ನೋಡೋ ರೀತಿ ಬೇರೆ ಇದೆ. ಸೊ ಅವ್ರು ಕಷ್ಟಪಟ್ಟಿರೋದಕ್ಕೇ ಇವತ್ತು ನಾವೆಲ್ಲ ಇರೋದು. ನಮ್ಮ ತಂದೆ ಕಷ್ಟಪಟ್ಟು ನಾನು ಪ್ರತಿ ದಿವಸ ಕ್ಲಾಸಿಗೆ ಕರ್ಕೊಂಡು ಬಂದಿದ್ದಕ್ಕೇ ನಾನು ಏನೋ ಚೂರು ಕಲಿಯೋ ರೀತಿ ಆಯಿತು. ಸೊ ವಿ ಶುಡ್ ಆಲ್ವೇಸ್ ಥ್ಯಾಂಕ್ ಅವರ್ ಫೋರ್ ಫಾದರ್ಸ್ ಫಾರ್ ದಿಸ್. ಆ್ಯಂಡ್ ನಿಮ್ಮಲ್ಲಿರುವಂಥ ಕಲಾ ಸರಸ್ವತಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿಂದಲೇ ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. 100% ವುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ. ಥ್ಯಾಂಕ್ ಯು ಸೋ ಮಚ್. ವಿದ್ವಾನ್ ಸೋಮಶೇಖರ್ ಜೋಯ್ಸ್ ಅವರೇ, ಬಹಳ ಧನ್ಯವಾದಗಳು. ನೀವು ವಿದ್ವಾಂಸರು ಆದರೂ ನಮ್ಮ ರೇಡಿಯೋ ಪರಿಚಯದಿಂದ ನಿಮ್ಮನ್ನ ಸೋಮ ಅಂತ ಕರೆದು ಬಿಟ್ಟಿದ್ದೀನಿ. ತಪ್ಪಾದರೆ ಕ್ಷಮೆ ಇರಲಿ. ಸೋಮ ಆಗಿರೋದು. ಥ್ಯಾಂಕ್ ಯು. ಬಹಳ ಬಹಳ ಧನ್ಯವಾದಗಳು ನಿಮ್ಮ ಸಮಯಕ್ಕೆ ಆ್ಯಂಡ್ ನಿಮ್ಮ ಕಲೆಯ ಬಗ್ಗೆ ಎಲ್ರಿಗೂ ಇಷ್ಟು ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಒಂದು ವಾವ್ ಫ್ಯಾಕ್ಟರ್ ಇತ್ತು ಇವತ್ತಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ನನಗೂ ತುಂಬ ಇಷ್ಟ ಆಯಿತು. ಸಾಧಾರಣವಾಗಿ ನಾನು ಇಂಟರ್ವ್ಯೂಸ್ ಕೊಡೋದು ತುಂಬಾ ಕಡಿಮೆ. ಆಮೇಲೆ ಇಂಟರ್ವ್ಯೂಸ್ ಬಂದಾಗಲೂ ಅದು ಹೋಗೋ ರೀತಿಯೇ ಬೇರೆ ಇರುತ್ತೆ. ಸಿನ್ಸ್ ಐ ಹ್ಯಾವ್ ಸೀನ್ ಕಪಲ್ ಆಫ್ ಯುವರ್ ವಿಡಿಯೋಸ್ ಆ್ಯಂಡ್ ಐ ನೋ ಯುವರ್ ಆಬ್ಜೆಕ್ಟಿವ್ ಆಫ್ ಕವರಿಂಗ್ ವೇರಿಯಸ್ ಜಾನರ್ಸ್ ಆಫ್ ನಾಲೆಜ್ ಆರ್ ಕಂಟೆಂಟ್. ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ. ಸೊ ಇಟ್ ಈಸ್ ಒನ್ ವೇ ದಟ್ ಐ ಕ್ಯಾನ್ ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ವಾಟ್ ಐ ವಾಂಟ್ through you and through your YouTube channel, and thanks for this opportunity. Thank you. My pleasure. Thank you so much.